ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಹಾಗೂ ಸರ್ವೈವರ್. ಅಂದರೆ ನಾನು ಕೂಡ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸಲ್ಲಿ ಒಳಗಾಗಿ ಸರ್ವೈವ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ಕೋಚಿಂಗ್ ಕೂಡ ಕೊಡಬೇಕು ಅಂತ ಹೇಳಿ ವಿಡಿಯೋಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಗೂ ಮುಂಚೆ ನಾನು ಏನು ವಿಡಿಯೋ ಮಾಡಿದ್ದೆ ಅಲ್ವಾ ನಿನ್ನೆ. So, first of all, I'm really sorry for all my subscribers. So, ನಿಮಗೆ ಎಷ್ಟೋ ಜನಕ್ಕೆ ಬೇಜಾರಾಗಿರ್ಬೋದು. ಇಬ್ರು ಮೂರು ಜನ ಮೆಸೇಜ್ ಮಾಡಿದ್ರಿ, ನಿಮ್ಮನ್ನ ಆ ರೀತಿ ನೋಡೋಕ್ಕಾಗಲ್ಲ, ಬೇಜಾರಾಗತ್ತೆ, ನೀವು ನಗ್ನಗ್ತಾ ಇರ್ಬೇಕು, ಯಾವಾಗಲೂ ಅಳ್ಬೇಡಿ ಅಂತ ಹೇಳಿ. ಸೊ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಗ್ನಗ್ತಾನೆ ಇರೋದಕ್ಕೆ ಅಂತ ನಗ್ನಗ್ತಾ ಇರ್ಬೇಕು ಅಂತಾನೆ ನಾನು ಬಯಸೋದು. ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಒಂದು ಫನ್ ಲವಿಂಗ್ ಪರ್ಸನ್, ಖುಷಿಯಾಗಿರ್ಬೇಕು, ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡಿರೋಂಥವಳು ಅಂತ ನನ್ನ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಪರಿಸ್ಥಿತಿ ಕೆಲವೊಂದ್ಸತಿ ಏನು ಮಾಡೋಕ್ಕಾಗಲ್ಲ. ನಮ್ಗೆ ನೋವು ಆಗ್ತಿದೆ ಅಂತ ಹೇಳಿ ನಾವು ಅದನ್ನ ಮರೆಮಾಚಿ ನಗ್ನಗ್ತಾ ಇರ್ಬೋದು. ಎಷ್ಟು ಮಟ್ಟಕ್ಕಾಗುತ್ತೆ ಅಷ್ಟು ಮಟ್ಟಕ್ಕೆ ಇರ್ಬೋದು. ಬಟ್ ನಾವು ಎಕ್ಸ್ಪ್ರೆಸ್ ಕೂಡ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ನಾವು ಇಫ್ ವಿ ಕೀಪ್ ಆನ್ ರನ್ನಿಂಗ್ ಬಿಹೈಂಡ್, ರನ್ನಿಂಗ್ ಅವೇ ಫ್ರಮ್ ದಿ ಪೇನ್, ಏಜ್ ಆಗ್ತಾ ಆಗ್ತಾ ಪೇನ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಹೇಳ್ಬೇಕಂತಂದ್ರೆ ನಾನು ವಿಡಿಯೋಸ್ ಅಲ್ಲಿ ಎಷ್ಟು ನಗ್ನಗ್ತಾ ಇದ್ದೆ ಅಲ್ವಾ, ಅದು ಮನಸ್ಫೂರ್ತಿಯಾಗಿ ನಾನು ನಗ್ನಗ್ತಾ ವಿಡಿಯೋಸ್ ಮಾಡಿದ್ದೀನಿ, ಮೋಟಿವೇಶನ್ ವಿಡಿಯೋಸ್ ಮಾಡಿದ್ದೀನಿ. ನನ್ನ ಒಂದು ಫೇಸ್ಬುಕ್ ಅಲ್ಲೂ ನೀವು ಕೆಲವೊಂದು ಮೋಟಿವೇಶನ್ ವಿಡಿಯೋಸ್ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೂ ನೋಡಿರ್ಬೋದು. ಕನ್ನಡದ್ದು ಬೇರೆ ಐಡಿ ಇದೆ, ಇಂಗ್ಲಿಷ್ದು ಬೇರೆ ಐಡಿ ಇದೆ. ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಫಾಲೋ ಮಾಡೋದಿದ್ರೆ ಮಾಡಿ, ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ. ಸೊ ನಾನು ಎಷ್ಟೇ ಮೋಟಿವೇಶನ್ ವಿಡಿಯೋಸ್ ಮಾಡ್ತಾ ಇದ್ರು ಕೂಡ ನನಗೆ ಪ್ರತಿನಿತ್ಯದ ಒಂದು ಜೀವನ ಒಂದು ಹೋರಾಟದ ಜೀವನನೇ ನಂದು ಆಕ್ಚುಲಿ. ಸೊ ಎಷ್ಟೋ ರಾತ್ರಿಗಳು ನಿದ್ದೆ ಎಲ್ಲ ಹತ್ತಿದ್ದೀನಿ, ಮತ್ತೆ ಅದರಿಂದ ಹೊರಗೆ ಬಂದು ಚೇಂಜ್ ಆಗಿದ್ದೀನಿ. ಅಂದ್ರೆ ಚೇಂಜ್ ಆಗಿದ್ದೀನಿ ಇನ್ ದ ಸೆನ್ಸ್, ನಾನು ನನ್ನ ಹಳೆ ವಿಡಿಯೋಸ್ ನಲ್ಲಿ ನೀವು ನೋಡೋ ರೀತಿ ಇವಾಗ್ಲವರೆಗೂ ಚೇಂಜ್ ಆಗ್ತಾ 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 ಆ ಒಂದು ನಗು ಏನಿತ್ತು, ತುಂಬಾ ಒಂದು ಬ್ರಾಡ್ ಸ್ಮೈಲ್, ಅದು ನನ್ನ ಫೇಸಲ್ಲಿ ಇವಾಗಿಲ್ಲ, ನೀವು ನೋಡ್ತಾ ಇರ್ಬೋದು. ಯಾಕೆ? ಬಿಕಾಸ್ ನಾವು ಒಂದು ಇಲ್ಯೂಷನ್ ಅಲ್ಲಿ ಇರ್ತೀವಿ. ನಾವು ಅನ್ಕೊಂಡಿದ್ದೆಲ್ಲ ಒಂದು ಸತ್ಯ ಅನ್ನೋ ಒಂದಿದ್ರಲ್ಲಿ ಒಂದು ನಂಬಿಕೆ ಇಟ್ಟಿರ್ತೀವಿ. ಎಲ್ಲ ಒಂದು ಏನೇನ್ ನಡೀತಾ ಇದೆ ನಮ್ಮ ಸುತ್ತಮುತ್ತ ಅದ್ರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಇದ್ರೆಲ್ಲದ್ರ ಮೇಲೆ ಒಂದು ನಂಬಿಕೆ ಇಟ್ಟಿರ್ತೀವಿ. ಆ ಒಂದು ನಂಬಿಕೆ ಅನ್ನೋದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಾವ್ ಅನ್ಕೊಂಡಿರೋ ಇಲ್ಯೂಷನ್ಸ್ ಎಲ್ಲ ಒಂದು ಸುಳ್ಳಾಗ್ತಾ ಹೋಗುತ್ತೆ. ಸೊ ಅದು 30s ಆಮೇಲೆ 34, 35 ಆಗುವಾಗ ಹೆಚ್ಚಾಗಿ ನಮ್ಗೆ ಒಂದು ಜ್ಞಾನೋದಯಗಳಾಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಕೆಲವರಲ್ಲಿ 40s ಅಲ್ಲಿ ಆಗುತ್ತೆ, ಕೆಲವರಲ್ಲಿ 60s ಅಲ್ಲಿ ಆಗುತ್ತೆ, ಕೆಲವ್ರಿಗೆ ಆಗೋದೇ ಇಲ್ಲ, ಅರಿವೇ ಆಗೋಲ್ಲ. ನನ್ಗೆ ಅದು ಸ್ವಲ್ಪ ಬೇಗ ಆಗಿದೆ. ಅಂದ್ರೆ ಒಂದು ಜೀವನದ ಒಂದು ಸತ್ಯ ಅಂತ ಇರುತ್ತೆ, ಜೀವನದ ಒಂದು ನಿಜವಾದ ಲೈಫಿನ ಒಂದು ಅರ್ಥ ಏನಿರುತ್ತೆ, ಅದು ಬೇಗ ನನ್ಗೆ ಗೊತ್ತಾಗಿರೋದ್ರಿಂದ ಈ ರೀತಿ ನನ್ನ ಒಂದು ಇಲ್ಯೂಷನ್ಸ್ ಎಲ್ಲ ಹೋಗಿ ಇವಾಗ ನಾರ್ಮಲ್ ಆಗಿ ಇರೋ ತರ ಆಗಿದೆ. ಬಟ್ ದಿಸ್ ಇಸ್ ಪೀಸ್ಫುಲ್. ಅಂದ್ರೆ ಇಲ್ಲಿ ಒಂದು ನೆಮ್ಮದಿ ಇದೆ. ನಾನೇನೋ ಫೇಕ್ ಆಗಿ ಇರ್ಬೇಕು ಅಂತ ಇಲ್ಲ. ಹಾಗಂತ ಹೇಳಿ ನಾನೇನು ಫೇಕ್ ಆಗಿ ನಗ್ತಾ ಇರ್ಲಿಲ್ಲ. ಮನ್ಸ್ಫೂರ್ತಿನೇ ನಗ್ತಾನೆ ಎಲ್ಲ ವಿಡಿಯೋಸ್ ಮಾಡ್ತಿದ್ದೆ, ಟ್ರಾವೆಲಿಂಗ್ ವಿಡಿಯೋಸ್ ನೀವು ನೋಡಿರ್ಬೋದು. ಬಟ್ ನಮ್ ಸಬ್ ಕಾನ್ಶಿಯಸ್ ಒಳಗಡೆ ಒಂದು ಇನ್ನರ್ ಚೈಲ್ಡ್ ಇರುತ್ತೆ, ಅದು ಹೀಲ್ ಆಗಿರಲ್ಲ. ಅದು ಹೀಲ್ ಆಗ್ಬೇಕು ಅಂತಂದ್ರೆ ನಮ್ಗೆ ಕೆಲವೊಂದು ಜ್ಞಾನೋದಯಗಳಾಗ್ಬೇಕು. ಅದು ಆಗ್ಬೇಕಂದ್ರೆ ತುಂಬಾ ಪೇನ್ ನೋಡ್ಕೊಂಡ್ ಬಂದಿರ್ಬೇಕು ಸಣ್ಣ ವಯಸ್ಸಿಂದ. ಸೊ ನನ್ನ ವಿಷಯದಲ್ಲಿ ಹೆಚ್ಚಾಗಿ ಒಂದು ನೋವುಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ತರ ಒಂದು ಪೇನ್ ನಂದೊಂದೇ ಅಂತ ಅಲ್ಲ, ನಾನ್ ಹೇಳ್ತಿರೋದು ನಾನೊಬ್ಳೆ ಕಷ್ಟಪಟ್ಟಿದ್ದೀನಿ ನಾನು ಹೇಳ್ತಾ ಇಲ್ಲ. ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಎಲ್ಲರದು ಒಂದು ಜನರೇಷನ್ದು ಟ್ರಾಮಾ ಏನಿದೆ ಅದು ನಾನ್ ಅಬ್ಸರ್ವ್ ಮಾಡೋ ತರ ಆಗಿದೆ. ಬಿಕಾಸ್ ಐ ಆಮ್ ಅನ್ ಎಂಪತ್. ಸೊ ನೀವು ಯೂಟ್ಯೂಬ್ ಅಲ್ಲಿ ಇವಾಗೆಲ್ಲ ತುಂಬಾನೇ ಒಂದು ಒಳ್ಳೊಳ್ಳೆ ವಿಡಿಯೋಸ್ ಇದೆ, ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಅಷ್ಟು ಇಲ್ಲ. ಬೇಕಾದ್ರೆ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಂಪತ್ ಅಂತ ಅಂದ್ರೆ ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ ಇದನ್ನ ನಾನು ನಿಮ್ಗೆ ಮೊದ್ಲಿಂದ ಹೇಳ್ತಾ ಬರ್ತಾ ಇದೀನಿ. ಅಂದ್ರೆ ಕೆಲವೊಂದು ದಿನಗಳಿಂದ ಈ ಒಂದು ನಾರ್ಸಿಸಿಸಂ ರಿಕವರಿ ಬಗ್ಗೆ ಮಾಡ್ತಾ ಇದೀನಲ್ವಾ, ಈ ವಿಡಿಯೋಸ್ ಅಲ್ಲಿ ಎಂಪತ್ಸ್ ನಾರ್ಸಿಸಿಸ್ಟ್ ಬಗ್ಗೆ ಹೇಳ್ತಾ ಬರ್ತಾ ಇದೀನಿ. ಸೊ ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ನಾವು ಯೋಚನೆ ಮಾಡಬಾರ್ದು. ಬಟ್ ಇಟ್ ಇಸ್ ಅ ಜನರೇಷನ್ ಟ್ರಾಮಾ. ಇಟ್ ಕ್ಯಾನ್ ಬಿ ಇಟ್ ಕ್ಯಾನ್ ಸ್ಪ್ರೆಡ್ ಟು 1% to 1%. ಲೈಕ್ ದೊಡ್ಡವ್ರಿಗಿದ್ರೆ ಅವ್ರ ಮಕ್ಳಿಗೆ ಬರ್ಬೋದು, ಅವ್ರ ಮಕ್ಳಿಗೆ ಬರ್ಬೋದು, ಆ ತರ. ಬಟ್ ನನ್ನ ವಿಷಯದಲ್ಲಿ ಏನಾಗಿದೆ ಅಂತಂದ್ರೆ, ಇವಾಗ ನನ್ಗೇನಾದ್ರೂ ತುಂಬಾ ಸಣ್ಣ ವಯಸ್ಸಲ್ಲೇ ಬೇಗ ಮದ್ವೆ ಆಗಿ ಮತ್ತೆ ಮಕ್ಳು ಆಗಿ ಮತ್ತೆ ನಾನು ಎಲ್ಲ ತುಂಬಾ ಹೆಚ್ಚಾಗಿ
ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಲಿಲ್ಲ ಅಂದಿದ್ರೆ ನನ್ಗೂ ಕೂಡ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಸ್ ಜಾಸ್ತಿ ಬಂದಿರೋದು. ಆಯ್ತಾ, ಅದೇನು ಯಾರಿಗ್ ಬೇಕಾದ್ರೂ ಅದು ಬರ್ಬೋದು. ಬಟ್ ನನ್ಗೇನಾಗಿದೆ, ನನ್ಗೆ ಇಲ್ಲಿ ಸಣ್ಣ ವಯಸ್ಸಿಂದ ನಾನು ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಹೊರತು ನಾನು ನನ್ನ ಒಂದು ಸೆಲ್ಫ್ ಅಲ್ಲಿ ಒಳಗಡೆ ಒಂದು ಪ್ರತಿಧ್ವನಿ ಹೇಳ್ತಾ ಇತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದ್ರ ಪ್ರಕಾರ ನಾನು ಇರ್ತಾ ಇದ್ದೆ. ಸೊ ಯಾಕಂತಂದ್ರೆ ಆ ಸಣ್ಣ ವಯಸ್ಸಿಂದ ನಮ್ಮ ತಾಯಿಯವರು ಕಷ್ಟಪಟ್ಕೊಂಡು ಒಂದು ಬಂದಿರೋದನ್ನೇ ನೋಡಿದ್ದು. ಸೊ ಅವಾಗ ನಮ್ಗೆ ನನ್ನ ತಾಯಿ ನನಗೆ ತಾಯಿ ಆಗಿರೋದಕ್ಕಿಂತ ಹೆಚ್ಚಾಗಿ ನಾನೇ ಅವ್ರಿಗೆ ತಾಯಿ ಆಗ್ಬೇಕಾದಂತಹ ಒಂದು ಪರಿಸ್ಥಿತಿ. ಹಾಗಂತ ಹೇಳಿ ಸಣ್ಣ ವಯಸ್ಸಲ್ಲಿ ನಾನೇನೋ ಅವ್ರನ್ನ ಸಾಕೋದು, ಅವ್ರಿಗೆ ಇದ್ ಮಾಡೋದು ಆ ತರನ ಅಲ್ಲ. ಅಂದ್ರೆ ಆ ರೀತಿ ಅಲ್ಲ. ಬಟ್ ಸಣ್ಣ ವಯಸ್ಸಿಂದ ಎಮೋಷನಲಿ ನಾನು ಅವ್ರಿಗೆ ಒಂದು ತಾಯಿ ಆಗ್ಬೇಕಾದಂತ ಪರಿಸ್ಥಿತಿ ಬಂತು. ಅಂದ್ರೆ ಅವರ ಒಂದು ಎಮೋಷನ್ಸ್ ಎಲ್ಲ ನನ್ನ ಮೇಲೆ ಡಂಪ್ ಮಾಡೋ ಒಂದು ರೀತಿ. ಆಯ್ತಾ, ದಿಸ್ ಇಸ್ ಅ ಮಿರರಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾಕೆ ಈ ತರ ಆಗತ್ತೆ, ತುಂಬಾ ಪ್ರೀತಿ ಮಾಡೋರಿಂದನೇ ಯಾಕೆ ನೋವಾಗತ್ತೆ ಅನ್ನೋದೆಲ್ಲ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ, ಈ ಒಂದು ನನ್ನ ಬರ್ಡೇ ಟೈಮಲ್ಲಿ ಏನು ನಮ್ಮ ತಾಯಿಯವರು ಹತ್ರ ಮಾತಾಡ್ದೆ ಅಲ್ವಾ, ಸೊ ಅದನ್ನ ಜಸ್ಟ್ ನನ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು ಬೆಳಗ್ಗೆಯಿಂದ ಏನೆಲ್ಲ ಆಯ್ತು. ಯಾಕಂದ್ರೆ ಮೆಮೊರಿ ನಮ್ದು ಬ್ಲಾಕ್ ಆಗೋ ರೀತಿ ಆಗತ್ತೆ ಇವನ್ ನಾರ್ಸಿಸಿಸಮ್ ಅಲ್ಲಿ. ಆಯ್ತಾ, ಇಲ್ಲಿ ನನ್ಗೆ ಅಮ್ಮ ಒಂದು ಟಾಕ್ಸಿಸಿಟಿ, ನನ್ಗೆ ಅವರ ಒಂದು ಇದ್ರ ಬಿಹೇವಿಯರ್ ಇಂದ ನನ್ಗೆ ಅದು ಎಫೆಕ್ಟ್ ಆಗ್ತಾ ಇದೆ. ಈ ಒಂದು ಇದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಹಾಗಂತ ಹೇಳಿ ಇಲ್ಲಿ ನಮ್ಮಮ್ಮ ಕೆಟ್ಟವರ ಇಲ್ಲ, ಖಂಡಿತ ಇಲ್ಲ. ಅವರು ಏನಂತಂದ್ರೆ ಇಲ್ಲಿ ಫ್ರೀಸ್ ಆಗಿರುತ್ತೆ ಅವರ ಒಂದು ಬ್ರೈನ್ ಯಾವ ರೀತಿ ಫ್ರೀಸ್ ಆಗಿರುತ್ತೆ ಅಂತಂದ್ರೆ, ಈ ಒಂದು ನಾರ್ಸಿಸಿಸಮ್ ಕ್ವಾಲಿಟೀಸ್ ಜಾಸ್ತಿ ಇರೋರಲ್ಲಿ ಒಂದು 5 ರಿಂದ 3 ರಿಂದ 6 ವರ್ಷದ ಮಗುದು ಮೈಂಡ್ ಸೆಟ್ ಹೇಗಿರುತ್ತಲ್ವಾ, ಆ ರೀತಿ ಇವತ್ತು ಫ್ರೀಸ್ ಆಗಿರುತ್ತೆ. ಆಯ್ತಾ, ಯೋಚನೆ ಮಾಡಿ. ಇವಾಗ ಸಣ್ಣ ಮಕ್ಕಳು ಹಠ ಮಾಡಿದ್ರೆ, ಕೋಪ ಮಾಡ್ಕೊಂಡ್ರೆ, ಒಂದೇನೋ ಇನ್ನೊಬ್ರಿಗೆ ಇನ್ನೊಂದ್ ಮಗುಗೆ ಏನಾದ್ರೂ ಜಾಸ್ತಿ ಮಾರ್ಕ್ಸ್ ಬಂದಾಗ ಈ ಮಗು ಹೊಟ್ಟೆ ಕಿಚ್ಬಿಟ್ರೆ ಅದೆಲ್ಲ ಒಂದು ಜನರಲ್ ಅನ್ಸ್ಬಿಡುತ್ತೆ, ಏನು ಅನ್ಸೋದಿಲ್ಲ. ಬಟ್ ಯಾವಾಗ ಅದೇ ಮಗು ದೊಡ್ಡವ್ರಾಗ್ತಾರೆ ಆವಾಗ್ಲೂ ಇವ್ರದ್ದು ಒಂದು ಮೆಚುರಿಟಿ ಬರ್ತಿಲ್ಲ ಮೈಂಡ್ ಅಂತ ಅಂದಾಗ ಏನಾಗುತ್ತೆ, ಅವ್ರನ್ನ ಹೆಚ್ಚು ಯಾರು ಪ್ರೀತಿ ಮಾಡ್ತಾರಲ್ವಾ ಆ ವ್ಯಕ್ತಿಗಳನ್ನ, ಅವ್ರಿಗೆ ತುಂಬಾ ಎಮೋಷನಲ್ ಅಬ್ಯೂಸ್ ಆಗತ್ತೆ. ಸೊ ಅದೇ ಇಲ್ಲ ಆಗ್ತಾ ಇರೋದು. ಅದೇ ನಾನು ಹೇಳಿಲ್ವಾ, ಇವಾಗ ನಮ್ಮ ಅಮ್ಮನ್ನ ಪ್ರೀವಿಯಸ್ ವಿಡಿಯೋಲು ನಿಮ್ಗೆ ಹೇಳಿದ್ದೆ. ಪ್ರೀವಿಯಸ್ ವಿಡಿಯೋನಲ್ಲಿ ಏನ್ ಹೇಳಿದೆ ಅಂದ್ರೆ, ಇವಾಗ ನಮ್ಮಮ್ಮ ಅವರ ತಂದೆ ಸಣ್ಣ ವಯಸ್ಸಲ್ಲಿ ತೀರ್ಕೊಂಡಿದ್ದಾರೆ. ಇವಾಗ ನಮ್ಮಮ್ಮ ಅವರ ತಾಯಿ ಇದಾರಲ್ವಾ, ಅವರು ಬರುವಂತ ಪೆನ್ಷನ್ ದುಡ್ಡಲ್ಲಿ ಮಕ್ಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಆಯ್ತಾ, ಸೊ ಇವಾಗ ನಮ್ಮ ಅಜ್ಜಿಗೂನು ಅವ್ರ ಸಣ್ಣ ವಯಸ್ಸಲ್ಲಿ ಇರುವಾಗ ತಾಯಿ ತೀರ್ಕೊಂಡ್ಬಿಟ್ಟಿದ್ದಾರೆ. ತಾಯಿನ ಅವರು ಮೋಸ್ಟ್ಲಿ 7 ವರ್ಷ ಇರುವಾಗ ಏನೋ ತೀರ್ಕೊಂಡಿದ್ದಾರೆ ಅಂತ ಹೇಳ್ದಂಗೆ ನೆನಪು ನನ್ಗೆ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಏನಾದ್ರು ಕರೆಕ್ಷನ್ಸ್ ಇದ್ರೆ, ಯಾರಾದ್ರು ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇದ್ರೆ ಕರೆಕ್ಷನ್ ಇದ್ರೆ ತಿಳಿಸಿ, ಕಮೆಂಟ್ ಮಾಡಿ. ಸೊ ನಮ್ಮ ಅಜ್ಜಿ 7 ವರ್ಷ ಇರುವಾಗ ನಮ್ಮ ಅಜ್ಜಿಯವರ ಅಮ್ಮ ತೀರ್ಕೊಂಡಿದ್ದಾರೆ. ಸೊ ಅವ್ರಿಗೆ ಪ್ರೀತಿ ಸಿಕ್ಕಿರಲ್ಲ ತಾಯಿದು, ಬರೀ ತಂದೆ ಅಂಡರು ಬೆಳೆದಿದ್ದಾರೆ. ಆಯ್ತಾ, ಸೊ ಜೊತೆಗೆ ಇಂದನೂ ಕೂಡ ಟಾರ್ಚರ್ ಆಗಿದೆ ಇವ್ರಿಗೆ. ನನ್ಗೆ ನೆನಪಿದೆ ಎಲ್ಲ ಇವ್ರು ಹೇಳ್ತಾ ಇದ್ರು. ನಮ್ಮ ತಾತ ನಮ್ಮ ಅಜ್ಜಿಗೆ ಸೌಟಲ್ಲಿ ಹೊಡಿತಾ ಇದ್ರಂತೆ ಕುಡಿದು ಬಂದು. ಸೊ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಂತೆ. ಇದೆಲ್ಲವನ್ನು ಯಾಕೆ ನಾನು ಇದು ಓಪನ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಎಲ್ಲ ತಿಳ್ಕೊಳ್ಬೇಕಾಗಿರೋಂಥದ್ದು. ಈಗ ಇಷ್ಟು ದಿವಸ ನಾನು ಸುಮ್ಮನಿದ್ದು ಇವಾಗ ಯಾಕೆ ಹೇಳ್ತಾ ಇದೀನಿ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ನನ್ಗೆ ಇಷ್ಟು ದಿವಸ ಹೇಳೋ ಅಂತ ಒಂದು ಏನು ಮನ್ಸಾಗ್ಲಿಲ್ಲ. ಜೊತೆಗೆ ಆಕ್ಚುಲಿ ನಾನೇ ಒಂದು ಮೆಂಟಲ್ ಅಬ್ಯೂಸ್ಗೆ ಒಳಗಾಗಿದ್ದೀನಲ್ವಾ, ಅಂದ್ರೆ ಹೆಚ್ಚಾಗಿ ನನ್ನ ತಾಯಿ ಕಡೆಯಿಂದ ನಂಗೆ ಪೇನ್ ಅಂತ ಅಂದ್ರೆ, ಯಾಕಂದ್ರೆ ನಾನು ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇಟ್ಟಿದ್ದೀನಿ. ಅವ್ರನ್ನ ಬಿಟ್ಟು ಬದುಕೋ ಹಾದಿನಲ್ಲಿದ್ದೀನಿ. ನಾನು ಅದು ಮಾಡ್ಕೊಂಡಿಲ್ಲ, ಸಂದರ್ಭ ಆ ತರ ಆಗಿದೆ. ಜೊತೆಲಿರೋ ಪರಿಸ್ಥಿತಿನೂ ನಿರ್ಮಾಣನೇ ಆಗ್ತಾ ಇಲ್ಲ. ನನ್ಗೆ ಬೇಕು ಅಂದ್ರೂ ಅವ್ರು ನನ್ನ ಜೊತೆ ಸದಾಕಾಲ ಇರೋ ರೀತಿ ಆಗ್ತಾನೆ ಇಲ್ಲ. ಆಯ್ತಾ, ನಾವು 30-32 ವರ್ಷವರೆಗೂ ಕಂಟಿನ್ಯೂಸ್ ನಾವು ಜೊತೆಲಿ ಇದ್ದವ್ರು, ಸಡನ್ ನಾವು ಹೊರಗ್ನವ್ರಾಗ್ಬಿಡ್ತೀವಿ. ಇವಾಗ ಮೊನ್ನೆ ಬಂದವರು ಹತ್ರದವ್ರಾಗ್ಬಿಡ್ತಾರೆ ಅಂತ ಅಂದ್ರೆ, ಅವ್ರ ಜೊತೆ ಇರೋಂತ ವ್ಯಕ್ತಿಗಳಾಗಿರ್ಬೋದು, ಈ ಗುರ್ತಿಸ್ಕೊಳ್ತಾ ಇದಾರಲ್ಲ ಅವರೆಲ್ಲ. ಸೊ ಏನಾಗತ್ತೆ, ಅವಾಗ ನಮ್ಗೆ ಒಂಥರ ಮೆಂಟಲಿ, ಅಂದ್ರೆ ಹಾಗಂತೇಳಿ ನಮ್ಗೇನ್ ಹೊಟ್ಟೆ ಕಿಚ್ಚೇನಿಲ್ಲ. ನನ್ಗಂತೂ ಹೊಟ್ಟೆ ಕಿಚ್ಚೇನು ಇಲ್ಲ. ಅವ್ರು ಚೆನ್ನಾಗಿರ್ಲಿ, ಅವ್ರ ಸುತ್ತಮುತ್ತ ಇರೋರೆಲ್ಲ ಇದ್ ಮಾಡ್ಲಿ, ಪ್ರಶಸ್ತಿಗಳು, ಇವರು ಬರೀ ಪ್ರಶಸ್ತಿ ಕಡೆನೆ ಗಮನ ಕೊಡ್ತಿರ್ತಾರೆ ಸುಮಾರು. ಅದ್ನ ನಿಮ್ಗೆ ಮತ್ತೆ ಹೇಳ್ತೇನೆ.
ಸಿ ಪ್ರಶಸ್ತಿ ಸುಮ್ಮನೆ ತೋರ್ಪಡಿಕೆಗೆ ಎಲ್ಲರಿಗೂ ಕೊಡುವಂಥದ್ದು ತಗೊಳ್ಳೋಂಥದ್ದು, ಇಟ್ ಇಸ್ ನಾಟ್ ಆಯ್ತಾ. ತೋರ್ಪಡಿಕೆಗೆ ಬದುಕಬಾರ್ದು. ಸೊ ನಮ್ಮಮ್ಮನ ಸುತ್ತಮುತ್ತ ಇರೋರು ಅವ್ರಿಗೆ ನಮ್ಮಮ್ಮನ ಅಟ್ಟಕ್ಕೇರಿಸ್ತಾ ಇದಾರೆ. ಸ್ವಲ್ಪ ಹೊಗಳ್ಬಿಟ್ರೆ ಸಾಕು, ನಮ್ಮಮ್ಮ ಒಂಥರ ಶಿ ಇಸ್ ಇನ್ ಅ ಗ್ರ್ಯಾಂಡಿಯೋ ಸ್ಟೇಟ್. ಒಂದ್ ಮಗು ತರ. ಇವಾಗ ಮಕ್ಳನ್ನ ಒಂದ್ ಹೊಗಳಿದ್ರೆ ಯಾವ ರೀತಿ ಆಗುತ್ತೆ ಆ ತರ ಅವರೇ ಗ್ರೇಟ್ ಆಗ್ಬಿಡ್ತಾರೆ. ಸುತ್ತಮುತ್ತ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾರು ಇವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಒಂದು ಗೊತ್ತಾಗೋದಿಲ್ಲ. ಓಕೆನಾ. ಸೊ ಮನಿ ಪವರ್ ಇದೆ ಅಂತ ಹೇಳಿ ಇವ್ರ ಸುತ್ತಮುತ್ತ ಎಲ್ಲ ಬರ್ತಾರೆ, ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಅವ್ರು ಯೂಸ್ ಮಾಡ್ಕೊಳ್ತಾರೆ, ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಅದನ್ನ ಇವರು ಒಂಥರ ಡಿಫ್ರೆಂಟ್ ಆಗಿ ಹೇಳ್ತಾರೆ, ಇವ್ರು ಒಳಗಾಗ್ಬಿಡ್ತಾರೆ ಈ ಒಂದು ಏನು ಇಮೋಷನಲ್ ಅಬ್ಯೂಸ್ಗೆ. ಸೊ ಇದು ಅವರಿಂದ ನಮಗೆ ಎಫೆಕ್ಟ್ ಆಗ್ತಿದೆ. ನಾನು ಸ್ವಂತ ಮಗಳಾಗಿರೋದ್ರಿಂದ ನನಗೂ ಎಫೆಕ್ಟ್ ಆಗ್ತಾ ಇದೆ. ಸೊ ನಾ ಏನಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ, ಯಾಕೆ ಇಷ್ಟು ದಿವಸ ಹೇಳಿಲ್ಲ, ಇವಾಗ ಯಾಕೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು, ಯಾಕೆ ಇಷ್ಟು ದಿವಸ ಹೇಳಲಿಲ್ಲ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡೆ. ಏನಕ್ಕಂದ್ರೆ ಸ್ನೇಹಿತರೆ, ನಾನು ಎಷ್ಟೇ ಏನೇ ನೋವು ಬಂದ್ರು ಐ ಶುಡ್ ಬಿ ಪಾಸಿಟಿವ್ ಅಂತ ನಾನು ಅನ್ಕೊಂಡು ನನ್ನನ್ನು ನಾನು ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮಾಡ್ಕೊಂಡು, ಇಲ್ಲ ಎಷ್ಟೇ ಏನೇ ಆದ್ರೂ ಗಟ್ಟಿಯಾಗಿರ್ಬೇಕು, ನನ್ನ ನಗುನ ಯಾರುನು ಹೋಗಿಸ್ಬಾರ್ದು, ಆ ರೀತಿ ಬದುಕ್ಬೇಕು. ಇವಾಗ ಬೇರೆಯವ್ರು ತೊಂದ್ರೆ ಕೊಡೋರು ಕೊಡ್ತಾರೆ, ನಾವ್ ಅದನ್ನ ಯೋಚನೆ ಮಾಡೋ ರೀತಿನಲ್ಲಿ ಇರುತ್ತಲ್ವಾ. ನಾವ್ ಅದನ್ನ ನೋವು ಅಂತ ಅನ್ಕೊಂಡ್ರೆ ನೋವು, ಇಲ್ಲ ಅಂತಂದ್ರೆ ಇಲ್ಲ ಅಂತ ಅನ್ಕೊಂಡ್ ಬಂದೆ. ಹಾಗಾಗಿನೇ ನಾನು ಡಿವೋರ್ಸ್ ಏನ್ ಹೇಳ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ತುಂಬಾ ಅನುಭವಿಸಿದೀನಿ ಅದಕ್ಕೆಲ್ಲ ಕೂಡ. ನನ್ಗೆ ಹತ್ರ ನಾನು ಯಾವ ರೀತಿ ಬದುಕಿದ್ದೆ ಅನ್ನೋದು ಫೋಟೋಸ್ ಕೂಡ ಇದೆ ನನ್ನ ಹತ್ರ. ಮ್ಯಾರೇಜ್ ಟೈಮಲ್ಲಿ ನಾನು ಯಾವ ರೀತಿ ಇದ್ದೆ ಅಂತ ಅನ್ಬಿಟ್ಟು, ಎಷ್ಟೆಷ್ಟೆಲ್ಲ ಅಡುಗೆಗಳು ಮಾಡಿದ್ದೆ, ಈ ಎಲ್ಲಾ ಫೋಟೋಸ್ಗಳಿದೆ ಆಯ್ತಾ. ಈ ರೀತಿ ಅದೆಲ್ಲ ಹೇಳ್ಬೋದಿತ್ತು, ಅವತ್ತೇ ಹೇಳ್ಬೋದಾಗಿತ್ತು. ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ, ನನ್ಗೇನ್ ಸಿಂಪತಿ ಏನು ಅವಶ್ಯಕತೆ ಇರ್ಲಿಲ್ಲ. ಮತ್ತೆ ಇಟ್ಸ್ ನಾಟ್ ನೆಸೆಸರಿ. ಮತ್ತೆ ಅವ್ರ ಬಗ್ಗೆ ಹೇಳೋದಕ್ಕೆ ಅವ್ರ ಮೈಂಡಿಂದಾನೇ ತೆಗೆದ್ಬಿಟ್ಟಿದ್ನಲ್ಲ. ಸೊ ಅಂತ ವ್ಯಕ್ತಿಗಳನ್ನ ಮೈಂಡಲ್ಲಿ ಇಟ್ಕೊಳ್ಳೋಂಥದ್ದು ಏನಿದೆ. ಬಟ್ ಇಟ್ ವಾಸ್ ಟಫ್ ಬಿಕಾಸ್ ನಾವು ಕೂಡ ಏನು ಲವ್ ಮ್ಯಾರೇಜ್ ಆಗಿರ್ಲಿಲ್ಲ, ಇಟ್ ವಾಸ್ ಅನ್ ಅರೇಂಜ್ ಮ್ಯಾರೇಜ್. ಓಕೆ, ನೋಡಿ ನಮ್ಮಮ್ಮ ನೋಡ್ದವ್ರನ್ನೇ ಮದ್ವೆ ಆಗಿರ್ಲಿಲ್ಲ. ನಮ್ಮಮ್ಮ ಅವರ ಒಂದು ಸಹೋದರರೆಲ್ಲರೂ ಇಲ್ಲಿ ಉಡುಪಿಗೆ ಬಂದಿದ್ರು. ನೋಡ್ಬಿಟ್ಟು ಅವರು ರಿಕ್ವೆಸ್ಟ್ ಕಳ್ಸಿದ್ರು ಮ್ಯಾಟ್ರಿಮೋನಿನಲ್ಲಿ. ಅವ್ರ ಕಡೆಯಿಂದ ಫಸ್ಟ್ ಬಂದಿತ್ತು ರಿಕ್ವೆಸ್ಟ್. ನಮ್ಮಮ್ಮ ಮತ್ತೆ ಸಹೋದರರೆಲ್ಲರೂ ಬಂದಿದ್ರು. ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ, ಫಸ್ಟ್ ಟೈಮ್ ಇಲ್ಲಿ ಬಂದಿರ್ಲಿಲ್ಲ. ಆಮೇಲೆ ಅವ್ರುಗಳು ತಾಯಿ ಮಗ ಅಲ್ಲೂ ಬಂದಿದ್ರು, ಇವರು ಬಂದಿದ್ರು ಈ ಕಡೆ. ಹೀಗೆ ಆಗಿದ್ದು ಆಯ್ತಾ. ಸೊ ಅದಾದ್ಮೇಲೆ 2 years ನಾನು ಎಷ್ಟು ಸಫರ್ ಆಗಿದ್ದೀನಿ ಅಂತ ನನಗೆ ಗೊತ್ತಿದೆ. ಮ್ಯಾರೇಜ್ ಆದ್ಮೇಲೆ ಮೆಂಟಲ್ ಅಬ್ಯೂಸ್ ಎಷ್ಟಿತ್ತು ಅಂತ ನನಗೆ ಗೊತ್ತಿದೆ. ಸೊ ಇಲ್ಲಿ ನಾನು ನನ್ನ ಫೀಲಿಂಗ್ಸ್ ಹೇಳ್ತಾ ಇರೋದು. ಸಿ, ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಐ ಹ್ಯಾವ್ ಎವ್ರಿ ರೈಟ್ ಟು ಸೇ ಹೌ ಐ ಫೀಲ್. ಓಕೆ. ಸೊ ನೀವು ಯಾರಾದ್ರೂ ನೋಡ್ತಿದ್ರೆ, ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇದ್ರೆ ವಿಡಿಯೋಸ್ ಮಾಡ್ಬೋದು. ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ ಅಂತ ವಿಡಿಯೋಸ್ ಮಾಡಿ, ಏನು ತಪ್ಪಿಲ್ಲ. ಸೊ ಆಗ ನಿಮ್ಮ ಒಂದು ಇನ್ನರ್ ಚೈಲ್ಡ್ ಕೂಡ ಹೀಲ್ ಆಗುತ್ತೆ. ಸೊ ಇಲ್ಲಿ ನನ್ನ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ವೆರಿ ಇಂಪಾರ್ಟೆಂಟ್. ನಾನು ಇಷ್ಟ ಮಟ್ಟಕ್ಕೆ ಇವತ್ತು ಮಾತಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ನನ್ನನ್ನು ನಾನು ಹೀಲ್ ಮಾಡ್ಕೊಂಡಿರೋದೇ ಕಾರಣ. ಇಲ್ಲ ಅಂದಿದ್ರೆ ನಾನ್ ನೋಡಿರೋ ಕಷ್ಟಗಳು ನೀವೇನಾದ್ರು ಎಲ್ಲ ಪ್ರತಿಯೊಂದು ನೀವು ತಿಳ್ಕೊಂಡ್ರೆ ನಿಜವಾಗ್ಲೂ ಇಷ್ಟೆಲ್ಲಾದ್ರೂ ಇವಳು ಬದುಕಿದಾಳಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಆ ರೀತಿ ಇದೆ ನನ್ನ ಲೈಫ್. ಪ್ರತಿಯೊಂದು ನಿಮ್ಗೆ ಒಂದೇ ವಿಡಿಯೋಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೇನ್ ನಾನು ಏನಕ್ಕೆ ಈ ವಿಡಿಯೋ ಮಾಡಿದಂದ್ರೆ, ಯಾಕೆ ಇಷ್ಟು ದಿವಸ ಮಾಡ್ಲಿಲ್ಲ ವಿಡಿಯೋ ಅಂತ ಅಂದ್ರೆ, ನಾಟ್ ನೆಸೆಸರಿ. ಐ ವಾಸ್ ಆಲ್ವೇಸ್ ಗೋಯಿಂಗ್ ಟುವರ್ಡ್ಸ್ ಪಾಸಿಟಿವಿಟಿ ಅಂಡ್ ಇವಾಗ ಯಾಕೆ ಮಾಡ್ತಾ ಇದೀನಿ ಅಂದ್ರೆ, ಇವಾಗ ಅನಿವಾರ್ಯ. ಇದು ನನ್ನ ತಾಯಿಯಿಂದ ತುಂಬಾ ನನ್ಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ಹಾಗಾಗಿ ಮಾಡ್ತಾ ಇರೋದು. ಸಿಂಪತಿಗೋಸ್ಕರ ಅಲ್ಲ, ಇದು ಆಕ್ಚುಲಿ ಒಂದ್ ಎಜುಕೇಟ್ ಮಾಡೋದಕ್ಕೆ. ನನ್ನಂತೆ ಎಷ್ಟೋ ಜನ ಹೆಣ್ಮಕ್ಳು ಸಫರ್ ಆಗ್ತಾ ಇರ್ತಾರೆ. ಜೊತೆಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ನಮ್ಮನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಹುಚ್ಚರಾಗ್ಬಿಡ್ತೀವಿ ಆಯ್ತಾ. ಸೊ ನನ್ಗೆ ಆಗಿರೋ ಟಾರ್ಚರ್, ನನ್ಗೆ ಆಗಿರೋ ಮಾನಸಿಕ ಸಮಸ್ಯೆ, ನಾನು ಇಷ್ಟು ದಿವಸ ನನ್ನ ಚಾನೆಲ್ ಅಲ್ಲಿ ಅಟ್ಲೀಸ್ಟ್ ಪಾಸಿಟಿವ್ ಅಂತ ಅನ್ಕೊಂಡು ವಿಡಿಯೋಸ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಒಂದ್ ರೀತಿ ಒಂದು ಹುಚ್ಚುತನನೇ ಆಗ್ಬಿಟ್ಟಿರೋದು, ಹುಚ್ಚು ಹಿಡಿದ್ಬಿಟ್ಟಿರೋದು ನನಗೆ. ಆ ಮಟ್ಟಕ್ಕೆ ಒಂದು ಮೆಂಟಲ್ ಅಬ್ಯೂಸ್ ಆಗಿದೆ. ಬಟ್ ನಾನೇ ಸೈಕಾಲಜಿಸ್ಟ್ ಆಗಿರೋದ್ರಿಂದ ನನ್ನನ್ನು ನಾನೇ ಹೀಲ್ ಮಾಡ್ಕೊಂಡೆ. ಯಾಕೆ ಸೈಕಾಲಜಿಸ್ಟ್ ಅಂತ ಏನಕ್ಕೆ, ಇದೆಲ್ಲ ಒಂದು ನನ್ನ ಲೈಫಲ್ಲೇ ಆಗಿದೆ. ಆದ್ರೂ ಕೂಡ ನಾನೇ ಸೈಕಾಲಜಿಸ್ಟ್ ಹೇಗಾದೆ ಅನ್ನೋದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮ್ಗೆ. ನಾನೇ ಹೇಗೆ ಸೈಕಾಲಜಿಸ್ಟ್ ಆದ್ರೆ, ಏನಕ್ಕೆ ಅದೇ ಸಬ್ಜೆಕ್ಟ್ ತಗೊಂಡೆ. ಮನೇಲೇ ಓದಿಸಿದ್ದಾರೆ, ಮನೆಯವರೇ ಓದಿಸಿದ್ದು. ಆದ್ರೆ ಒಂದು 10th ಆದ್ಮೇಲೆ ಒಂದು ಕಾಲೇಜಿಗೆ ಸೇರ್ಸೋದಕ್ಕೂ ಮನೇಲಿ ಜಗಳ ಆಗಿತ್ತು ಗೊತ್ತಾ. ಎಷ್ಟರ ಮಟ್ಟಕ್ಕೆ ಜಗಳ ಆಗಿತ್ತು ಅಂದ್ರೆ, ನನ್ನನ್ನ ಹೊಡೆಯೋ ಮಟ್ಟಕ್ಕೆ ಎಲ್ರು ಸೇರಿ ಅಂದ್ರೆ ನಮ್ಮಮ್ಮನೇ ಅಂದ್ರೆ
ಮನೇಲಿ ಇದ್ದಿದ್ದ ಜನಕ್ಕೆಲ್ಲ ಒಂದು ಅವ್ರ ಅವ್ರ ಮೇಲೆ ಇದ್ದಿದ್ ಕೋಪನ ನನ್ ಮೇಲೆ ತೀರ್ಸ್ಕೊಳಕ್, ನನ್ ಮೇಲೆ ಏನ್ ಕೋಪಕ್ಕಲ್ಲ, ಬಟ್ ಅವ್ರ ಮೇಲಿನ ಕೋಪನ ನಮ್ಮಮ್ಮ ನನ್ ಮೇಲೆ ಆ ರೀತಿ ತೀರ್ಸ್ಕೊಳಕ್ಕೆ, ಬೇಕಾ ನಿನ್ಗೆ, ಬೇಡವೇ ಬೇಡ ಕಾಲೇಜ್ ಅನ್ನೋ ತರ ಹೊಡೆಯೋ ಪರಿಸ್ಥಿತಿನೂ ಬಂದಿತ್ತು 10th ಆದ್ಮೇಲೆ. ಆಯ್ತಾ, ಕಾಡಿ ಬೇಡಿ ನಿಮ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕಾಡಿ ಬೇಡಿ ಕಾಲೇಜಿಗೆ ಸೇರ್ಕೊಂಡಿದ್ದು 7,000 ರೂಪಾಯಿಗೋಸ್ಕರ. 2007ರಲ್ಲಿ ನಂದು 10th ಪಾಸ್ ಆಯ್ತು. 2007 ಮಾರ್ಚ್ ಏಪ್ರಿಲ್ ಟೈಮಲ್ಲಿ 10th ರಿಸಲ್ಟ್ ಬಂತಲ್ವಾ, ಅದಾದ್ಮೇಲೆ PU ಸೇರೋದಕ್ಕೆ ತುಂಬಾ ಜಗಳ ಮನೆಯಲ್ಲಿ. ಸುಮ್ನೆ ಏನು ಖುಷಿಯಾಗಿ ಓದಿಸ್ಬಿಡ್ಲಿಲ್ಲ ನನ್ನ MSc BEd. ತುಂಬಾ ಕಾಡಿ ಬೇಡಿ ನಾವು ಕಾಲೇಜಿಗೆ ಸೇರ್ಕೊಂಡು ಓದಿದ್ದು. ಆಯ್ತಾ, ಈ ತರ ಇರುವಾಗ ಅಂದ್ರೆ ಮನೆಯಲ್ಲೂ ಏನು ದುಡ್ಡಿಗೆ ಸಮಸ್ಯೆ ಅನ್ನೋ ತರ, ಅದಕ್ಕೆ ಏನಾದ್ರೂ ಓದಿಸಿಲ್ವಾ ಆ ತರ ಅಲ್ಲ. ಯಾಕಂದ್ರೆ ಇವ್ರದ್ದು ಬೇರೆ ಬೇರೆ ಎಷ್ಟೋ ಕಮಿಟ್ಮೆಂಟ್ಸ್ ಗಳಿತ್ತು. ಅದ್ರಲ್ಲಿ ನನ್ಗೊಂದು ಓದ್ಸೋದೇನು ದೊಡ್ಡ ವಿಷಯ ಆಗಿಲ್ಲ. ಒಂದ್ 7,000 ರೂಪಾಯಿಗೆ ಕಷ್ಟ ಇರ್ಬೋದು, ಅವ್ರಿಗೆ ಕಷ್ಟ ಇತ್ತು ಮನೇಲಿ, ಇಲ್ಲ ಅಂತಲ್ಲ. ಆದ್ರೆ ಅನಾವಶ್ಯಕವಾಗಿ ಎಷ್ಟೋ ದುಂದುವೆಚ್ಚಗಳು ಮಾಡಿದಾರೆ ಇವರೆಲ್ಲ. ಆಯ್ತಾ, ಅಂದ್ರೆ ಯಾರ್ ನನ್ನ ಓದಿಸಿದ್ರು ಅವರು. ಆಯ್ತಾ, ಹಾಗಾಗಿ ಮೈ ಸ್ಟೆಪ್ ಫಾದರ್ ಹೇಳ್ತಾರೆ, ಬಿಕಾಸ್ ನಮ್ಮಮ್ಮ ದುಡಿತಾ ಇರ್ಲಿಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಜಾಯಿಂಟ್ ಅಲ್ಲಿ ಇರುವಾಗ ಮೊದಲನೇ ಅವರ ಒಂದು ಎಲ್ಲ ಅವ್ರ ಫ್ಯಾಮಿಲಿನ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಸಫರ್ ಆಗಿದ್ದಾರೆ ನಮ್ ತಾಯಿ. ಅದನ್ನ ನೋಡ್ಕೊಂಡು ಬೆಳ್ದಂತವಳು. ಹಾಗಾಗಿ ನಾನು ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಇತ್ತು ಮನೆಯಲ್ಲಿ. ಹಾಗಾಗಿ ಏನಾಯ್ತು, ನಾನು ಓದ್ಲೇಬೇಕು ಅಂತ ನಾನು ಮನೆಯಲ್ಲಿ, ಅವಾಗೆಲ್ಲ ಇಷ್ಟು ನಮಗ್ ನಾಲೆಡ್ಜ್ ಇರ್ಲಿಲ್ಲ ಅಲ್ಲ. ಎಷ್ಟು ಅವಾಗ 16-17 ವರ್ಷ ಟೈಮ್, 16 ವರ್ಷ, 15-16 ವರ್ಷ ಅಂತ 10th ಪಾಸ್ ಅಂತ. ಅವಾಗ ಏನು ತುಂಬಾ ಇನ್ನೋಸೆಂಟ್ ಇದ್ದೆ ನಾನು. ಕಾಡಿ ಬೇಡಿ ಓದ್ಬೇಕು ಅಂತೆಲ್ಲ ಹೇಳಿ ಕಾಲೇಜಿಗೆ ಸೇರಿದ್ದು. ಆಯ್ತಾ, ಸೊ ಅದಾದ್ಮೇಲೆ ಹಾಗೆ ಎಜುಕೇಶನ್ ಎಲ್ಲ ಮುಗೀತು. ಸೊ ಹೀಗೆ ಲೈಫಲ್ಲಿ ಬೇರೆ ಬೇರೆ ರೀತಿ ಟರ್ನಿಂಗ್ಸ್ಗಳು. ಸೊ ಟಾಪಿಕ್ ಏನೋ ಡೈವರ್ಟ್ ಆಗ್ತಾ ಇದೆ. ಮೈನ್ ಅದೇ, ನಾನು ಯಾಕೆ ಈ ಒಂದು ವಿಡಿಯೋ ಅಂದ್ರೆ ಯಾಕೆ ಇವಾಗ್ಲೇ ನಾನು ಹೇಳ್ತಾ ಇದ್ದೀನಿ, ಇಷ್ಟು ದಿವಸ ಹೇಳಿಲ್ಲ ಅನ್ನೋದಕ್ಕೆ ಕಾರಣ, ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಹಂಗೆ ಆ ರೀತಿ ಬಿಟ್ಕೊಡ್ಬೇಕಂತ ಮೈಂಡ್ ಸೆಟ್ಟೇ ಇರ್ಲಿಲ್ಲ. ಇವನ್ ನಾನು ಸ್ಕೂಲಲ್ಲಿ ಕೂಡ ಈಗ್ಲೂ ನಾನೇನ್ ಬಿಟ್ಕೊಡ್ತಾ ಇಲ್ಲ. ಆಯ್ತಾ, ಐ ರೆಸ್ಪೆಕ್ಟ್ ಮೈ ಫ್ಯಾಮಿಲಿ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ನೀವ್ ಯಾರು ಬಂದು ಇಲ್ಲಿ ನಿಮ್ ಮನೆ ಬಗ್ಗೆ ನೀವೇ ಮಾತಾಡ್ತೀರ, ಈ ತರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ಇಷ್ಟವರೆಗೂ ಯಾರು ಹಂಗ್ ಮಾತಾಡಿಲ್ಲ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸು. ಬಟ್ ಹೇಳಿದ್ದು, ಐ ಆಮ್ ನಾಟ್ ಬ್ಲೇಮಿಂಗ್ ಮೈ ಫ್ಯಾಮಿಲಿ, ಓಕೆ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಪ್ರತಿಯೊಬ್ರು ಒಂದೊಂದ್ ರೀತಿ ಅನುಭವಿಸಿದ್ದಾರೆ. ನಾನು ಒಂದ್ ರೀತಿ ಎಲ್ಲರ ಒಂದು ನೋವನ್ನ ನಾನು ಫೀಲ್ ಮಾಡೋದ್ರಿಂದ, ಅದು ನನ್ನ ನೋವೇ, ಬೇರೆಯವ್ರ ನೋವನ್ನ ನನ್ನ ನೋವೇ ಅಂತ ಫೀಲ್ ಮಾಡೋದ್ರಿಂದ ಅದು ನನಗೆ ಜಾಸ್ತಿ ಎಫೆಕ್ಟ್ ಆಗಿ, ಜೊತೆಗೆ ನನ್ನ ನೋವನ್ನ ಯಾರು ಕೇಳ್ದಿರೋ ರೀತಿ ಆಗಿದೆ ಅಷ್ಟೇ. ಸೊ ಇಲ್ಲಿ ಟಾಕ್ಸಿಸಿಟಿ ನನಗ್ ಜಾಸ್ತಿ ಪ್ರಭಾವ ಬೀರಿದೆ. ಆಯ್ತಾ, ಸೊ ಹಾಗಾಗಿ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ ಯಾಕೆ ಸಣ್ಣ ವಯಸ್ಸಿಂದ ಹೇಳಿದ್ದು ಅಂದ್ರೆ, ಅಷ್ಟು ಪ್ರೀತಿ ನನ್ಗೆ ನಮ್ ತಾಯಿ ಬಗ್ಗೆ. ಆ ಒಂದು ಪ್ರೀತಿ ಏನಾಗಿದೆ, ಇವತ್ತಿನ ದಿವಸ ಅವ್ರನ್ನ ಒಂದು ಬಿಟ್ಟಿರುವಂತಹ ಪರಿಸ್ಥಿತಿ ಬಂದಿರೋದ್ರಿಂದ ಕೆಲವೊಂದ್ಸತಿ ಬರೀ ಫೋನ್ ನಲ್ಲಿ ಅಥವಾ ಯಾವಾಗ್ಲೂ ಒಂದ್ಸತಿ ಭೇಟಿ ಆಗೋದು, ಈ ರೀತಿ ನನಗೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಕಲಿಯೋದೇ ಒಂದು ದೊಡ್ಡ ಹೋರಾಟ ಆಗ್ಬಿಟ್ಟಿತ್ತು ನನ್ನ ಲೈಫಲ್ಲಿ. ಆಯ್ತಾ, ಹಾಗಾಗಿ ಅದನ್ನ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಕೆಲವೊಂದ್ಸತಿ ನಮ್ಮ ಏನು ಪೇನ್ ಇರುತ್ತಲ್ವಾ, ನಮ್ಮ ಒಂದು ಮನದಾಳದ ಪೇನ್, ಸಬ್ ಕಾನ್ಶಿಯಸ್ ಅಲ್ಲಿ, ಇದೆಲ್ರಿಗೂ ಹೆಲ್ಪ್ ಆಗುತ್ತೆ ಈ ಒಂದು ಪಾಯಿಂಟ್ ನೋಡಿ. ಏನು ನಮ್ಮ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತಲ್ಲ ಪೇನ್, ಅದು ನಮ್ಮ ಒಂದು ಮನ್ಸಿಗೆ ಗೊತ್ತಿರುತ್ತೆ, ಮೈಂಡ್ ಗೊತ್ತಿರುತ್ತೆ, ಬಟ್ ಅದು ಹಾರ್ಟ್ಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಆಯ್ತಾ, ಒಂದೇ ಸತಿ ನಮ್ಮ ಹಾರ್ಟ್ಗೆ ಅದು ಸ್ವೀಕಾರ ಮಾಡೋದಿಲ್ಲ. ಫಸ್ಟ್ ಬಾಡಿ ಕೂಡ ಅದು ಎಫೆಕ್ಟ್ ಆಗುತ್ತೆ. ಈಗ ನಾನು ನಿನ್ನೆ ಹತ್ಕೊಂಡು ವಿಡಿಯೋ ಮಾಡಿದ್ನಲ್ಲ, ಅದು ಬಾಡಿ ರೆಸ್ಪಾಂಡ್ ಮಾಡ್ತಾ ಇರೋದು. ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ. ನಮ್ಮ ಒಂದು ಎಮೋಷನ್ಸ್ ಆಗಿರ್ಬೋದು, ನಮ್ಮ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಎಲ್ಲ ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿದೆ. ಓಕೆನಾ. ಸೊ ಈ ನಾರ್ಸಿಸಿಸಮ್ ಇಂದ ನರ್ವಸ್ ಸಿಸ್ಟಮ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದಾನೇ ನಾನು ಕೂಡ 8 ವರ್ಷ ಮೈಗ್ರೇನ್ ಅನುಭವಿಸಿದ್ದು, ಬಿಕಾಸ್ ಆಫ್ ಟಾಕ್ಸಿಸಿಟಿ. ಓಕೆ, ಸೊ ಅದೆಲ್ಲವನ್ನು ನಾವು ಹೇಳಿನೇ ಮ್ಯಾರೇಜ್ ಆಗಿದ್ದು. ಆಯ್ತಾ, ಆ ವ್ಯಕ್ತಿ ನೋಡಿದ್ರೆ ನನಗೆ ಮೈಗ್ರೇನ್ ಇರೋದನ್ನ ಒಂದು ದೊಡ್ಡ ಕಾರಣ ಅನ್ನೋ ರೀತಿ ನೋಟಿಸ್ ಅಲ್ಲಿ ಕೊಟ್ಟಿದ್ದಾನೆ. ಮತ್ತೆ ಮಂಗಳೂರು ಮನೆಯಲ್ಲಿ ಒಬ್ಳೇ ಇರುವಾಗ, ಇವ್ರ ತಾಯಿ ಮಗ ಉಡುಪಿನಲ್ಲಿ ಇದ್ದಾಗ, ನಾನಲ್ಲಿ
ಒಬ್ಳೆ ನಾನು ಹೋರಾಟ ಮಾಡುವಾಗ ಅಡಿಗೆ ಮಾಡ್ಕೊಳಕ್ಕೂ ನನ್ಗೆ ಒಂದ್ ಸ್ವಲ್ಪ ಕೂಡ ಸಾಧ್ಯ ಆಗಿರ್ಲಿಲ್ಲ. ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀನಿ ಒಂದ್ ದಿವಸ. ಫೋನ್ ಮಾಡಿದಾಗ ಇವನ್ಗೆ ಹೇಳಿದ್ದೆ ಈ ತರ ಝೊಮ್ಯಾಟೊ ಆರ್ಡರ್ ಮಾಡಿದ್ದೀನಿ ಅಂತ ಯಾವಾಗ್ಲೂ ಹೇಳಿದ್ದೆ. ಅದನ್ನೇ ಇಟ್ಕೊಂಡು ಮೈಂಡ್ ಅಲ್ಲಿ ನೋಟಿಸ್ ಅಲ್ಲಿ ಹಾಕಿದಾನೆ, ಝೊಮ್ಯಾಟೊ ಡೆಲಿವರಿ ಬಾಯ್ he used to come into the house and after giving the food he used to sit for some time. ಈ ತರ ಕೆಟ್ಟದಾಗಿ ಈ ತರ ನಮ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ತಾ ಇದೆ ಅಂತಂದ್ರೆ ಅಂತ ಸಂಬಂಧ ನಮ್ಗೆ ಬೇಕಾ? ನನ್ಗೆ ಎಷ್ಟು ಶಾಕ್ ಆಯ್ತು ಅಂತಂದ್ರೆ ನೋಟಿಸ್ ಅಲ್ಲಿ ಇವರ ತಾಯಿ ಒಂದ್ ಪಾಯಿಂಟ್ ಹಾಕಿದ್ರು, ನಾನು ತುಂಬಾ ಸಣ್ಣ ಸ್ಲಿಮ್ ಆಗಿದ್ದೀನಲ್ವಾ, ಅವಳು ದಪ್ಪ ಇದ್ದಾಳಲ್ಲ ಅದಕ್ಕೆ ಅವಳಿಗೆ ಹೊಟ್ಟೆ ಕಿಚ್ಚು ನನ್ನ ನೋಡಿದ್ರೆ. ಸಿಲ್ಲಿ ರೀಸನ್ಸ್. ಇದೆಲ್ಲ ಏನಂತಂದ್ರೆ ಇವ್ರಿಗೆ ಬೇರೆ ಏನು ಕಾರಣ ಇರಲಿಲ್ಲ ಅಲ್ವಾ, ಅದಕ್ಕೆ ಇಂಥವು ಹುಟ್ಟಿಸ್ತಾರೆ. ಬಿಕಾಸ್ ನಾನು 2 years ಯಾವ ರೀತಿ ಒಂದು ಇಬ್ರಿಗೂ ಅಡಿಗೆ ಮಾಡೋದ್ರಿಂದ ಹಿಡಿದು, ಬಟ್ಟೆ ಒಗೆಯೋದ್ರಿಂದ ಹಿಡಿದು, ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು, ಅವ್ರ ಅಮ್ಮನ ಜೊತೆ ಎಲ್ಲಾ ಕಡೆ ಸುತ್ತಾಡೋದ್ರಿಂದ ಹಿಡಿದು, ಅಂದ್ರೆ ಇಲ್ಲಿ ಉಡುಪಿ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲಾ ಕಡೆ ಟೆಂಪಲ್ ರನ್ ಅಂತ ಹೇಳ್ತೀವಲ್ಲ, ದೇವಸ್ಥಾನಗಳಿಗೆ ಹೋಗಿರ್ಬೋದು. ನನ್ ಇವ್ರ ಮಗನ ಮದ್ವೆ ಆಗಿದ್ದೀನಾ ಇವ್ರ ಅಮ್ಮನ ಮದ್ವೆ ಆಗಿದ್ದೀನಾ ಅಂತ ನನ್ಗೆ ಡೌಟ್ ಆಯ್ತು. ಒಂದ್ ಅತ್ತೆ ಅನ್ನೋ ಒಂದ್ ವ್ಯಕ್ತಿ ಜೊತೆ ಎಲ್ಲ ಕಡೆ ಓಡಾಡೋದು, ಎಸ್ ಇಟ್ಸ್ ಗುಡ್, ಬಟ್ ಅಟ್ ದ ಸೇಮ್ ಟೈಮ್ ಎಮೋಷನಲಿ ಗಂಡಾದವ್ನು ಅವೈಲಬಲ್ ಇರ್ಬೇಕಲ್ವಾ. ಸೊ ಒಂದು ಏನು ಅವ್ನು ಎಮೋಷನಲಿನೂ ಅವೈಲಬಲ್ ಇಲ್ಲ, ಒಂದು ಹ್ಯುಮ್ಯಾನಿಟಿನೂ ಇಲ್ಲ. ವೆನ್ ಹಿ ಇಸ್ ಟ್ರೀಟಿಂಗ್ ಲೈಕ್ ಅ ಸರ್ವೆಂಟ್, ಐ ಹ್ಯಾಡ್ ಟು ಟೇಕ್ ಮೈ ಸ್ಟೆಪ್ ಅಲ್ವಾ. ಸೊ ಆ ಟೈಮಲ್ಲಿ ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ತಾಯಿ ಆಗಿರ್ಬೋದು, ಸ್ಟೆಪ್ ಫಾದರ್ ಆಗಿರ್ಬೋದು. ನಿನ್ನೆ ಒಂದು ವಿಡಿಯೋನಲ್ಲಿ ನಾನು ನಿಮ್ಗೆ ಏನ್ ಹೇಳಿದ್ದೆ ಹೇಳಿ, ಈ ತರ ಏನು ನಮ್ಮ ಅಮ್ಮನಿಂದಾನೆ ಐ ಮೀನ್ ನಾನು ಏನೇ ಮಾಡಿದ್ರು ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾರೆ ಮನೆಯಲ್ಲಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಆ ಮಾತನ್ನ ಹೇಳುವಾಗ ನೀವು ಒಂದ್ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಯಾಕಂದ್ರೆ ಇಟ್ ಈಸ್ ಆಲ್ ಅಬೌಟ್ ಮೈ ಕ್ಯಾರೆಕ್ಟರ್, ಇಟ್ ಈಸ್ ಆಲ್ ಅಬೌಟ್ ಮೈ ಸೆಲ್ಫ್. ಯಾಕಂದ್ರೆ ಕೆಲವ್ರಿಗೆ ಈ ಥಾಟ್ ಬರ್ಬೋದು, ಏನು ಇವಳೇ ಏನಾದ್ರು ಇವಳ್ದು ಪ್ರಾಬ್ಲಮ್ ಇದ್ದು, ಇವಳಿಂದ ಒಂದು ಗಂಡನ ಮನೇಲಿ ಇವಳ್ದೇ ಏನಾದ್ರು ತಪ್ಪಿದ್ದು, ಡಿವೋರ್ಸ್ ಏನು ಆಗಿರ್ಬೋದು, ಅದಕ್ಕೆ ಇವ್ರ ಮನೆಯಲ್ಲಿ ಅಮ್ಮ ಎಲ್ಲ ಇವಾಗ ಇವಳಿಗೆ ಸ್ವಲ್ಪ ದೂರ ಇಟ್ಟಿದ್ದಾರೆ ಅಥವಾ ಮಾತಾಡ್ಸಲ್ಲ, ಈ ರೀತಿ ಕೂಡ ಥಿಂಕ್ ಮಾಡಿರ್ತಾರೆ. ಬಟ್ ಆದ್ರೆ ಅದೆಲ್ಲ ವಿಷಯ. ನಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್ ಆಗಿ ನಿಂತ್ಕೊಂಡು ಅವರೇ ದುಡ್ಡು ಖರ್ಚು ಮಾಡಿ ಡಿವೋರ್ಸ್ ಮಾಡ್ಸಿರೋದು, ಅರ್ಥ ಆಯ್ತಾ. ಇವನ್ ಮೊನ್ನೆ ಕೂಡ ಬರ್ತ್ಡೇ ಯಾಕೋ ನನ್ಗೆ ಐ ಆಮ್ ಜಸ್ಟ್ ಫೀಲಿಂಗ್ ಸಮ್ ಇಚಿಂಗ್. ಓಕೆ, ಇಚಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು. ಓಕೆ, ಸಾರಿ. ಅಂದ್ರೆ ಮೊನ್ನೆ ಕೂಡ ಅಮ್ಮನ ಹತ್ರ ಬರ್ಡೇ ಟೈಮಲ್ಲಿ ಮಾತಾಡುವಾಗ ಅವ್ರು ಹೇಳಿದ್ದಾರೆ, ನಾನು ಕೇಳಿದೆ ಏನು ಹಾಗಾದ್ರೆ ಇದು ಅದೇ ಈ ನಮ್ಮ ದೊಡ್ಡಮ್ಮ ಅಂತ ಏನ್ ಹೇಳ್ನಲ್ಲ, 2ನೇ ದೊಡ್ಡಮ್ಮ, ಅವ್ರು ಈ ತರ ಎಲ್ಲ ಮಾತಾಡಿದ್ದನ್ನ ಪ್ರಸ್ತಾಪ ಮಾಡುವಾಗ ನಾನು ಹೇಳ್ದೆ, ಏನ್ ಹಾಗಾದ್ರೆ ನಂದೇ ತಪ್ಪಾಗಿ ಏನಾದ್ರು ಡಿವೋರ್ಸ್ ಮಾಡ್ಕೊಂಡಿದ್ದ ಹೇಗೆ ಅಂತ ನಾನು ಕೇಳ್ದೆ ಅಮ್ಮ. ಅದಕ್ಕೆ ಅಮ್ಮ ಹೇಳಿದ್ರು, ಅಯ್ಯೋ ಆ ತರ ಎಲ್ಲಿ, ನಾವೇ ನೋಡಿದೀವಲ್ವಾ ಎಷ್ಟು ತೊಂದ್ರೆ ಆಯ್ತು ನಿಂಗೆ ಅಂತ ಹೇಳಿ, ನಾವೇ ಅವ್ನ ಉಗಿದ್ ಬಿಡಿಸಿದ್ದಲ್ವಾ, ಬೇಡ ಅಂತ ಹೇಳಿ ಡಿವೋರ್ಸ್ ಮಾಡ್ಸಿದಲ್ವಾ ಅನ್ನೋ ತರ ನಮ್ಮಮ್ಮನು ಹೇಳಿದ್ದಾರೆ. ಸೊ ಈ ತರ ನಮ್ಮಮ್ಮ ಸಪೋರ್ಟಿವ್ ಆಗಿದ್ರು ಆಯ್ತಾ ಡಿವೋರ್ಸ್ ಟೈಮಲ್ಲಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮಮ್ಮ ಕೂಡ ವಿಕ್ಟಿಮ್, like she went through mental abuse from my stepfather, okay, and my father also had went away, like after my birth he didn't take responsibility, okay. After that ಅದಾದ್ಮೇಲೆ ನನ್ನ ತಾಯಿ ಲೈಫಲ್ಲಿ ಯಾರು ಫಸ್ಟ್ ಬಂದು ತೊಂದರೆ ಕೊಟ್ಟಿದ್ರಲ್ವಾ ಅವ್ರೇನೆ ನನ್ನಿಂದ ಹಿಂಗಾಯ್ತು ನಿನ್ ಲೈಫ್, ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಬರ್ತಾರೆ. ಸೊ ಅದಾದ್ಮೇಲೆ ಎಷ್ಟು ಸಣ್ಣ ಒಂದು ವಯಸ್ಸಲ್ಲಿ ನಮ್ಮ ತಾಯಿ ಇನ್ನೂ ಸಣ್ಣವ್ರು, ಅವಾಗ್ಲಿಂದ ಹಿಡಿದು ಮೊನ್ನೆವರೆಗೂ, ಅವ್ರಿಗೆ 50 ವರ್ಷ ಆಗೋವರೆಗೂ ಕೂಡ, ಪಾಪ ಅವ್ರ ಒಂದು 17-18 ವಯಸ್ಸಿರುವಾಗ ಇವರು ಭೇಟಿಯಾಗಿರೋದು ಫಸ್ಟ್ ನಾಗರಾಜ್ ಅವರು. ಅವಾಗ್ಲಿಂದ ಹಿಡಿದು ಇವಾಗ 50 ವರ್ಷ ಆಗೋವರೆಗೂ ಇವ್ರಿಗೆ ಮೆಂಟಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸ್ನು ಆಗಿರುತ್ತೆ. ಯಾಕಂದ್ರೆ ಫಿಸಿಕಲ್ ಆಗಿ ಇವ್ರಿಗೆ ಎಷ್ಟು ಇವ್ರು ಕೆಲಸ ಮಾಡಿದಾರೆ ಅಂದ್ರೆ, ಫಿಸಿಕಲ್ ಅಬ್ಯೂಸ್ ಅಂದ್ರೆ ಇವ್ರಿಗೆ ಜಾಸ್ತಿ ಹೊಡೆಯೋದು ಬಡಿಯೋದು ಹಂಗಿಲ್ಲ, ಬಟ್ ಇವರೇ ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ರು. ನಮ್ಮಮ್ಮ ಹೆಂಗೆ ತಲೆ ಚಚ್ಕೊಳ್ತಾ ಇದ್ರು, ತಲೆ ಹೊಡ್ಕೊಳ್ಳೋರು, ಹೊಟ್ಟೆಗೆ ಹೊಡ್ಕೊಳ್ಳೋರು. ನನ್ಗದೆಲ್ಲ ನೋಡಿ ನೋಡಿ ಬೆಳೆದಿರೋಳು. ಏನ್ ಸುಮ್ಮನೆ ಅಲ್ಲ, ಈ ನಮ್ಮೇನು ಈ ವಿದ್ಯಾ ಅಂತ ಯಾರಿದ್ದಾರೆ ನಮ್ಮ 2ನೇ ದೊಡ್ಡಮ್ಮ, ಇವ್ರು ಸುಮ್ಮನೆ ಇವ್ರು ಏನ್ ಎಲ್ಲಾ ನೋಡಿದೀನಿ ನಾನು ಅಂತ ಹೇಳ್ತಾರಲ್ವಾ, ಅವ್ರೇನಾದ್ರು ಇದ್ರ ನಮ್ ತಾಯಿ ತಲೆ ಚಚ್ಕೊಳ್ವಾಗ, ಹೊಡ್ಕೊಳ್ಳುವಾಗ, ಗೋಡೆ ಮಧ್ಯೆ ಅವ್ರು ಸಫರ್ ಮಾಡುವಾಗ ಜೊತೆಲಿದ್ರು. ಅವಾಗೊಮ್ಮೆ ಇವಾಗೊಮ್ಮೆ ಹಬ್ಬ ಹರಿದಿನಗಳಲ್ಲಿ ಬಂದ್ರೆ ಸಾಲದು ಆಯ್ತಾ, ಅಥವಾ ಅವಾಗೊಮ್ಮೆ ಬಂದ್ಬಿಟ್ಟು ಸುಮ್ನೆ ನಾವ್ ಮೀಟಿಂಗ್ ತರ ನಾವ್ ಕುತ್ಕೊಂಡು ನಗ್ನಗ್ತಾ ಮಾತಾಡ್ತಿದ್ವಿ, ಅಥವಾ ಹತ್ಕೊಂಡು ಮಾತಾಡಿರೋದಿದ್ದೆ ಅಕ್ಕ ತಂಗಿರು, ಅಷ್ಟೇ ಆಗ್ಬಿಟ್ರೆ
ಅಲ್ಲ, ಆ ಒಂದು 4 ಗೋಡೆ ಮಧ್ಯೆ ತಂಗಿ ಆದವ್ರು ಏನೇನ್ ಸಫರ್ ಮಾಡಿದ್ದಾರೆ ಅದನ್ನ ಇವ್ರು ಫೀಲ್ ಮಾಡಿದಿದ್ರೆ ಇವತ್ತಿನ ದಿವಸ ಅವ್ರು ಈ ತರ ನನ್ಗೆ ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ಇನ್ನು ಅವ್ರು ಹೇಳ್ಕೊಟ್ಟಿರೋರು, ಇಲ್ಲ ಪದ್ಮ ನೋಡು, ನೀನ್ ಇದು ಹೋಗ್ತಾ ಇರೋದು ಇದು ದಾರಿ ಸರಿ ಇಲ್ಲ, ಇಲ್ಲಿ ಬರೀ ಜನ ಇನ್ಫ್ಲುಯೆನ್ಸ್ ಅಂತ ಹೋಗ್ತಾ ಇದ್ರೆ ನಿನ್ ಕಡೆ ನಿನ್ ಗಮನ ಕೊಟ್ಕೊಳಕ್ ಆಗಲ್ಲ, ಬೇರೆ ಏನಾದ್ರೂ ಒಂದು ಸಣ್ಣ ಉದ್ಯಮ ಮಾಡ್ಕೊಂಡು ಮಕ್ಳ ಜೊತೆ ನೀ ಆರಾಮಾಗಿ ಇರು, ಮಕ್ಳು ದೊಡ್ಡವರಾಗಿದ್ದಾರೆ, ಸಾಕ್ತಾರೆ ನೀನು ಅಂತ ಒಂದ್ ಬುದ್ಧಿ ಹೇಳ್ತಾ ಇದ್ರು. ದೇ ಆರ್ ನಾಟ್ ಕೇಪಬಲ್, ಶಿ ಇಸ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ದಟ್. ಯಾಕಂತಂದ್ರೆ ನಮ್ಮಮ್ಮ ಮತ್ತೆ ಇವ್ರ ಏನು ನಮ್ ಸ್ಟೆಪ್ ಫಾದರ್ ಜೊತೆ ಐ ಮೀನ್ ಸ್ಟೆಪ್ ಫಾದರ್ ಆಯ್ತು ನನ್ ಮಗಳನ್ನ ಸಾಕ್ಬೇಕು ಅನ್ನೋದಕ್ಕೆ ನನ್ನನ್ನ ವೈ ಐ ಆಮ್ ಟೆಲಿಂಗ್ ಬಿಕಾಸ್ ಐ ಆಮ್ ಇನ್ವಾಲ್ವ್ಡ್ ಮೈ ಫ್ಯಾಮಿಲಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಏನೋ ನಾನಿನ್ ಹೊರಗ್ನವಳಲ್ಲ ಆಯ್ತಾ. ಸೊ ತಂದೆ ಬೇರೆ ಆಗಿರ್ಬೋದು, ಬಟ್ ನನ್ನ ಸಾಕ್ತೀನಿ ಅಂತ ಕರ್ಕೊಂಡ್ ಬಂದಿದ್ರಲ್ವಾ ಇವರು ನಾಗರಾಜ್ ಅವರು. ಸೊ ಹಿ ವಿಲ್ ಬಿ ಮೈ ಸ್ಟೆಪ್ ಫಾದರ್ ಅಂತ ಅಂದ್ರೆ ನಮ್ಮಮ್ಮ ಕೂಡ ಜೊತೆಲೆ ಇದ್ರು. ಐ ಹ್ಯಾವ್ ಅ ಸ್ಟೆಪ್ ಬ್ರದರ್ ಅಂತ ಅಂದಾಗ ಐ ಹ್ಯಾವ್ ಎವ್ರಿ ರೈಟ್ ಟು ಟಾಕ್ ಅಬೌಟ್ ದಿಸ್. ಸೊ ಈ ತರ ನೋಡ್ಕೊಳ್ತೀನಿ ಅಂತ ಕರ್ಕೊಂಡ್ ಬಂದಾಗ ಆ ಟೈಮಲ್ಲಿ ನಮ್ಮಮ್ಮ ಪಾಪ ಬೇಡ ಅಂತ ಹೇಳಿದ್ದಾರೆ. ನಮ್ಮಮ್ಮ ಇಲ್ಲ ನಾನು ಅಲ್ಲಿ ಬರೋದಿಲ್ಲ ನಿಮ್ ಜೊತೆ ಅಂತ ಪಾಪ ಫಸ್ಟ್ ಹೇಳಿದ್ದಾರೆ. ಆಗ ಇವರು ನಾಗರಾಜ್ ಅವ್ರು, ಅಂದ್ರೆ ಈ ಮಾತು ನಮ್ಮಮ್ಮನೇ ಹೇಳಿದ್ದು. ನಾಗರಾಜ್ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ರಿಲೇಟಿವ್ಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ನಾನೇ ಅವಳನ್ನ ನೋಡ್ಕೊಳ್ತೀನಿ ಅಂತ ಹೇಳಿ ಆಯ್ತಾ. he had married, had children already. Okay, 4 children. So ಇದ್ರ ಮಧ್ಯೆ ಅವರ ಬೇರೆ ಇದೆ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಇವಾಗ ಸದ್ಯಕ್ಕೆ. ಎಲ್ಲರಿಗೂ ಅಬ್ಯೂಸ್ ಆಗಿದೆ ಸ್ನೇಹಿತರಲ್ಲಿ, ಅದನ್ನೇ ನಾ ಹೇಳ್ತಾ ಇರೋದು. there's no wrong, I mean nothing wrong in speaking the truth. ಯಾಕಂತಂದ್ರೆ ಇವಾಗ ಇಲ್ಲಿ ನನ್ನನ್ನ ತಪ್ಪಿತಸ್ಥರನ್ನಾಗೆಲ್ಲ ನೋಡ್ತಿದಾರೆ ಅಂತ ಅನ್ನುವಾಗ ಎರಡೂ ಕಡೆ ಹೇಳ್ಬೇಕಲ್ಲ, ಒಂದ್ ಸೈಡ್ ಮಾತಾಡ್ಬಾರ್ದು ಯಾವಾಗ್ಲೂ ಕೂಡ. ಯಾಕೆ ನಾನು ಇವಾಗ ದೂರ ಇರೋ ಪರಿಸ್ಥಿತಿ ಆಗಿದೆ, ಯಾಕೆ ನನ್ನ ಅಮ್ಮನ ಜೊತೆ ಎಲ್ಲಾ ಕಡೆ ಒಂದು ಸಂಸ್ಥೆನಲ್ಲಿ ಯಾಕೆ ಗುರುತಿಸ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಹಾಗಂತ ಹೇಳಿ ನಿಮ್ಗೆ ಎಲ್ಲ ಗೊತ್ತಿರ್ಬೇಕು ಅಂತ ಏನು ಇಲ್ಲ. ನಿಮ್ಗೆಲ್ಲ ಏನ್ ಅರ್ಹತೆ ಇದೆ ಮಾತಾಡೋದಕ್ಕೆ? ವಾಟ್ ರೈಟ್ಸ್ ಯು ಹ್ಯಾವ್ ಟು ಟಾಕ್ ಅಬೌಟ್ ಮೈ ಲೈಫ್? ಯಾರಾದ್ರೂ ನನ್ನ ಫ್ಯಾಮಿಲಿ ಅವ್ರು ಯಾರು ನೋಡ್ತಾ ಇದ್ರೆ ಯಾವ್ದು ಜಡ್ಜ್ಮೆಂಟ್ ಬರ್ಬೇಡಿ, ನಿಮ್ಗೆಲ್ಲ ಗೊತ್ತು ಅಂತ ಹೇಳಿ. ನಾನ್ ಏನೇನ್ ಹೋರಾಟ ಮಾಡಿದೀನಿ ಅಂತ ನನಗ್ ಗೊತ್ತಿದೆ. ಆ ತರ ಟೈಮಲ್ಲಿ ಇವ್ರು ಏನು ಎಲ್ಲ ನಮ್ಮಮ್ಮ ಬೇಡ ಅಂದಿದ್ರು ಪಾಪ, ಇಲ್ಲ ನನ್ನ ಹೋಗಲ್ಲ ಅಂತ ಹೇಳಿ. ಇವ್ರು ಆಯಪ್ಪ ಏನ್ ಮಾಡಿದ್ದಾರೆ, ನಮ್ಮ ರಿಲೇಟಿವ್ಸ್ ಹತ್ರ ಎಲ್ಲ ಹೋಗಿ, ಅಂದ್ರೆ ನಮ್ಮಮ್ಮ ಅವರ ಅಕ್ಕ ಅಂದ್ರು ಆಗಿರ್ಬೋದು, ನಮ್ಮ ಅಮ್ಮನ ಅಮ್ಮ ಅಂದ್ರೆ ಅಜ್ಜಿ ಆಗಿರ್ಬೋದು, ಇನ್ನೊಬ್ರು ಹೀಗೆ ರಿಲೇಟಿವ್ಸ್ನೆಲ್ಲ ಹೋಗಿ ಇಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳಿ ಒಪ್ಸಿದಾರಂತೆ. ಸೊ ಇವರೆಲ್ಲ ಅವಾಗ ಇಲ್ಲಮ್ಮ ನಿನ್ನ ಇವರೇ ನೋಡ್ಕೊಳ್ತಾರಲ್ವಾ, ಇಷ್ಟ ಆಗಿದೆ ಇವಾಗ ಅವರೇ ಓದಿಸ್ತಿದೀನಿ ಅಂತ ಹೇಳ್ತಿರಲ್ವಾ, ಹೋಗು ಅನ್ನಂತರ ಹೇಳಿದ್ದಾರೆ. ಸೊ ಮೇ ಬಿ ಅದಕ್ಕೆ ಇವ್ರ ಒಂದು ಬುಡಕ್ಕೆ ಬರುತ್ತೆ ಅಂತ ಅನ್ಬಿಟ್ಟು ದೇ ಆರ್ ನೌ ಬ್ಲೇಮಿಂಗ್ ಮೀ. ಯಾರು ಈ ರಿಲೇಟಿವ್ಸ್ ಎಲ್ಲ ನಮ್ಮಿಂದ ಇವಳು ಮತ್ತೆ ಅವ್ರ ಹತ್ರ ಹೋಗಂಗ ಆಯ್ತು ಅಂತ ಎಲ್ಲಿ ಇವ್ರಿಗೆ ಬ್ಲೇಮ್ ಬರುತ್ತೆ ಅಂತ ಆ ರೀತಿ ನಡ್ಕೊಳ್ತಾ ಇದಾರೆ ಇವಾಗ ಆಯ್ತಾ ಅಂತ ನನ್ಗನ್ಸುತ್ತೆ. ಇಟ್ ಇಸ್ ಮೈ ಒಪಿನಿಯನ್ ಆಯ್ತಾ. ನೀವು ಏನಾದ್ರು ಯಾರು ಫ್ಯಾಮಿಲಿ ನೋಡ್ತಾ ಇದ್ರೆ ವಿಡಿಯೋಸ್ ಮಾಡಿ, ನಿಮ್ಗೆ ಏನನ್ಸುತ್ತೆ ಹೇಳಿ. ಸೊ ಇದು ವಿಷಯ ಸ್ನೇಹಿತರೆ. ಸೊ ಹಾಗಾಗಿ ಎಷ್ಟೋ ದಿವಸಗಳಿಂದ ನನ್ಗೆ ಒಂದು ಏನು ಮೆಂಟಲ್ ಅಬ್ಯೂಸ್ ಆಗಿ 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 ಅಂದ್ರೆ ನಾನು ಒಬ್ಳೆ ಇದ್ದಾಗ ಎಷ್ಟೋ ಜ್ಞಾನೋದಯಗಳಾಗಿ ಒಬ್ಳೆ ಇರೋದನ್ನು ಕಲ್ತಿದ್ದನು ಕೂಡ ತುಂಬಾ ಈಸಿಯಾಗೇನು ಆಗ್ಲಿಲ್ಲ. ಪ್ರತಿಯೊಂದು ಕೆಲಸ ಒಬ್ಳೆ ಮಾಡ್ಕೊಳ್ಳೋದು ಅಂದ್ರೆ ಇಡೀ ಒಂದು ನನ್ನ ಲೈಫ್ ಅಲ್ಲಿ ಯಾರು ನಾನು ಏನು ಜವಾಬ್ದಾರಿ ತಗೊಳ್ಬೇಕಾಗದೆ ಇರುವಂತಹ ಒಂದು ಸನ್ನಿವೇಶ. ಅಂದ್ರೆ ತಾಯಿದು ಜವಾಬ್ದಾರಿ ಏನೂ ಇಲ್ಲ, ತಂದೆದು ಜವಾಬ್ದಾರಿ ಇಲ್ಲ, ನನ್ಗೋಸ್ಕರ ನಾನು ಬದುಕ್ಬೇಕು ಅಂತ ಅಂದಾಗ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಅದೆಲ್ಲ ಓವರ್ಕಮ್ ಮಾಡೋ ಟೈಮಲ್ಲಿ ನನ್ನ ಒಂದು ಹೀಲಿಂಗ್ಗೆ ಅಟ್ಲೀಸ್ಟ್ ಟೈಮ್ ಕೊಡ್ಬೇಕಲ್ವಾ ನಮ್ಮ ತಾಯಿ. ನಾನು ಹೇಳಿದ್ದೀನಿ, ಫೋನೇ ನನ್ನ ದಯವಿಟ್ಟು ಒಬ್ಬಂಟಿಯಾಗಿ ಬಿಟ್ಬಿಡಿ, ಯಾಕಂದ್ರೆ ನನ್ಗೆ ಹಳೇದು ನೆನಪಾಗೋ ತರ ಇವರೇ ಮಾಡಿ. ಐ ಕಾಂಟ್ ಬಿ ದ ಓಲ್ಡ್ ಮೀ, ಲೈಕ್ ಐ ಹ್ಯಾವ್ ಚೇಂಜ್. ಹಂತವಾಗಿ ನನ್ಗೆ ನೋವೇನೆ ಈ ರೀತಿ ಒಂದು ಮಾಡಿಸಿದೆ. ಓಕೆನಾ? ಐ ಥಿಂಕ್ ದ ವಿಡಿಯೋ ವಿಲ್ ಬಿ ವೆರಿ ಲಾಂಗ್ ಸ್ನೇಹಿತರೆ. ಐ ಥಿಂಕ್ ಐ ಹ್ಯಾವ್ ಟು ಸ್ಟಾಪ್ ಹಿಯರ್. ಸೊ ನಾನು ಯಾಕೆ ಇದು ಅಂತಂದ್ರೆ ಆಕ್ಚುಲಿ ನಾನು ಫೋನ್ ಹಿಡ್ಕೊಂಡು ಕೂತಿದ್ದೆ, ನಿಮ್ಗೆ ಇದು ರೆಕಾರ್ಡಿಂಗ್ಸ್ ತೋರ್ಸೋಣ. ಅವತ್ತು 8ನೇ ತಾರೀಕು ಏನೇನು ಆಯ್ತು ನನ್ನ ಅಮ್ಮನ ಮಧ್ಯೆ ಕಾನ್ವರ್ಸೇಷನ್ಸ್ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದೀನಿ, ಅದನ್ನ ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಇದು ನಮ್ಮಮ್ಮನೇ ಹೇಳ್ಕೊಟ್ಟಿದ್ದು. ಎಷ್ಟೋ ಸಾತಿ ನಮ್ಮಮ್ಮ ನನಗೆ ಕೋಪ ಬರ್ಸೋ ತರ ಅವರೇ ಮಾಡ್ತಾರೆ, ನನ್ ಬಾಯಲ್ಲಿ ಕೆಟ್ಟ ಬಾತ್ ಬರೋ ತರ ಅವರೇ ಮಾಡ್ತಾರೆ. ನನ್ನ ಒಂದು ರಿಯಾಕ್ಷನ್ಸ್ಗೆ ಅವರು
ಕಾಯ್ತಾ ಇರ್ತಾರೆ. ರಿಯಾಕ್ಷನ್ಸ್ ಮಾಡಿದಾಗ ಏನ್ ಮಾಡ್ತಾರೆ, ಅವಾಗ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ಸೊ ಪ್ರತಿ ಸತಿ ಇದೇ ಆಗ್ತಾ ಬಂದಿರೋದು. ಆಯ್ತಾ, ಇವಾಗ ಮಿತಿ ಮೀರಿ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಇದೇ ಕಾರಣಕ್ಕೆ. ಇವಾಗ ಮಿತಿ ಮೀರಿ ನನ್ನ ಒಂದು ಲಿಮಿಟ್ ಮೀರೋಗ್ಬಿಟ್ಟಿದೆ. ಆಗ್ತಾನೆ ಇಲ್ಲ ನಂದು ಮೆಂಟಲ್ ಅಬ್ಯೂಸ್ ತಡ್ಕೊಳಕ್ಕೆ. ಪ್ರತಿ ಸರ್ತಿ ನಾನು ಇವರಿಂದ ಈಗ 1 ವರ್ಷದಿಂದ ಅಂತೂ ಸಾರಿ 1.5 ವರ್ಷದಿಂದ ನಾನು ಇವ್ರಿಗೆ ಏನೂ ಕೇಳಿಲ್ಲ. ಆಕ್ಚುಲಿ ಡಿವೋರ್ಸ್ ಟೈಮಲ್ಲಿ ಉಡುಪಿ ಟು ಬ್ಯಾಂಗ್ಳೂರ್ ಹೋಗ್ಬೇಕಾಗಿರೋ ಟೈಮಲ್ಲಿ ಎಷ್ಟು ಮೆಂಟಲ್ ಟಾರ್ಚರ್ ಇರುತ್ತೆ ಅಂತ ಅದು ಒಂದು ಹೆಣ್ಣಿಗೆ ಮಾತ್ರ ಗೊತ್ತಿರುತ್ತೆ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾನೇ ಕೇಸ್ಗೆ ಓಡಾಡ್ಬೇಕು, ನಾನು ತೊಂದರೆಗೆ ಒಳಗಾಗಿರೋಳು ನಾನು ಒಬ್ಳೆ ಉಡುಪಿಯಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದೆ ಕೇಸ್ಗೆ. ಆಯ್ತಾ, ಈ ತರ ಎಲ್ಲ ಓಡಾಡುವಾಗ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ದುಡ್ಡೆಲ್ಲ ಖರ್ಚು ಮಾಡಿ. ಅಲ್ಲಿ ಹೋದ್ಮೇಲೆ ಕಾರಲ್ಲೇ ಕರ್ಕೊಂಡು ಹೋಗೋದು, ಕೇಸ್ಗೆಲ್ಲ ಅಡ್ವೊಕೇಟ್ನ ಭೇಟಿ ಮಾಡೋದು, ಇದು ಮಾಡೋದೆಲ್ಲ ಮಾಡಿದ್ದಾರೆ ನಮ್ಮ ತಾಯಿ, ನಾನಿಲ್ಲ ಅಂತ ಹೇಳಲ್ಲ. ಹಾಗಾದ್ರೆ ನಾನೇನಾದ್ರು ಡಿವೋರ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಅಮ್ಮನ್ ಬಿಟ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ನಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆಯ್ತಾ, ಡಿವೋರ್ಸ್ ಆಗೋ ಟೈಮಲ್ಲೂ ನಾನು ಅಲ್ಲಿ ಬ್ಯಾಂಗ್ಳೂರ್ಗೆ ಹೋದಾಗ ನನ್ನ ಒಂದು ಮಾನಸಿಕದ ಏನಾದ್ರೂ ಒಂದು ಫೀಲಿಂಗ್ ಹೇಳ್ಕೊಂಡ್ರು ಕೂಡ ಅದು ಕಾನ್ವರ್ಸೇಷನ್ ಜಗಳಕ್ಕೆ ತಿರುಗ್ಬಿಡೋದು. ನಿಜ ಹೇಳ್ತೀನಿ, ನಾನು ಒಳ್ಳೆ ರೀತಿನಲ್ಲಿ ನಂದೇನೋ ಒಂದು ಭಾವನೆ ಹೇಳ್ಕೊಂಡೆ. ನೋಡಿ ಅಮ್ಮ, ಒಳ್ಳೆ ರೀತಿ ಬೆಳೆಸಿದಿದ್ರೆ ನಾನು ಒಂದ್ 4 ಜನ ಜೊತೆ ಸೇರಿ ಒಂದು ಸಮಾಜದಲ್ಲಿ ಒಂದ್ ಒಳ್ಳೆ ರೀತಿ ಇರ್ಬೋದಿತ್ತು. ಸಣ್ಣ ವಯಸ್ಸಿಂದನೂ ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಎಲ್ಲ ಒಬ್ಳೇ ಇರ್ತಾ ಬಂದ್ಬಿಟ್ಟೆ. ಅಂದ್ರೆ ವಾಸ್ ನಾಟ್ ಏಬಲ್ ಟು ಕನೆಕ್ಟ್ ವಿತ್ ಎನಿ ಒನ್. ಬಿಕಾಸ್ ಅದು ನಾನು ನಿಮ್ಗೆ ಇನ್ನೊಂದು ವಿಡಿಯೋನೇ ಮಾಡ್ತೀನಿ. ಏನಕ್ಕೆ ನಾನು ಯಾರಾದ್ರೂ ನನ್ನ ಒಂದು ಸ್ಕೂಲ್ ಫ್ರೆಂಡ್ಸ್ ಅಥವಾ ಕಾಲೇಜ್ ಫ್ರೆಂಡ್ಸ್ ನನ್ನ ನೆನ್ಪಿಟ್ಕೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವ ತರ ಇದ್ದೆ ಅಂತ. ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ, ಒಬ್ಳೇ ಇರ್ತಿದ್ದೆ. ಬಟ್ ಮಾನಸಿಕವಾಗಿ ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೆ. ಯಾಕಂದ್ರೆ ನಂಗೆ ಮಾತಾಡಕ್ ಇಷ್ಟ, ಫ್ರೆಂಡ್ಸ್ ಮಾಡ್ಕೊಳಕ್ ಇಷ್ಟ, ಬಟ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನನ್ಗೆ ಆ ಮಟ್ಟಕ್ಕೆ ನಾನು ವಿಕ್ಟಿಮ್ ಆಗಿದ್ದೆ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಇಂದ. ಸೊ ಆ ತರ ನಾನು ಈ ಡಿವೋರ್ಸ್ ಟೈಮಲ್ಲಿ ಹೇಳ್ದೆ, ಈ ರೀತಿ ನನ್ನ ಒಂದು ಬೆಳೆಸಿದ ರೀತಿ ಅಟ್ಲೀಸ್ಟ್ ಸರಿ ಇದ್ದಿದ್ರೆ, ಟೈಮಿಗೆ ಸರಿಯಾಗಿ ನನ್ಗೂ ಒಂದ್ ಒಳ್ಳೆ ಕಡೆ ಮದ್ವೆ ಮಾಡ್ಕೊಂಡಿದ್ದಿದ್ರೆ ನನ್ನ ಲೈಫ್ ಹೀಗೆ ಆಗ್ತಾ ಇರ್ಲಿಲ್ಲ. ಅವರು ಸಾಕ್ತೀನಿ ಅಂತ ಕರ್ಕೊಂಡ್ ಬಂದವರು ಒಂದು ಒಳ್ಳೆ ರೀತಿನಲ್ಲಿ ಎಲ್ಲರ ತರ ಇವಳು ನನ್ ಮಗಳು ಅಂತ ಫೀಲ್ ಮಾಡಿದಿದ್ರೆ. 7 ಜನ ಮಕ್ಳು ಅವ್ರಿಗೆ. ಆಯ್ತಾ, ಎಲ್ಲರ ಮಕ್ಳು ತರ ಅಂದ್ರೆ ನನ್ನ ತಮ್ಮನ್ನು ಸೇರಿಸಿ. ಆಯ್ತಾ, ಓಕೆ. ಸೊ ಈಗ ನನ್ನ ತಮ್ಮಂಗೂ ಎಷ್ಟು ಪೇನ್ ಹೇಳಿ. ಅವನಿಗೆ 4 ಜನ ಅಕ್ಕಂದ್ರು, ಸ್ಟೆಪ್ ಸಿಸ್ಟರ್ಸ್, ಜೊತೆಗೆ ನಾನು 5 ಜನ ಅಕ್ಕಂದ್ರು ಇದ್ದಾರೆ, 2 ಅಣ್ಣಂದ್ರು ಇದ್ದಾರೆ. ಆದ್ರೂ ಕೂಡ ನನ್ನ ತಮ್ಮನ್ಗೆ ಹಿ ಇಸ್ ನಾಟ್ ಏಬಲ್ ಟು ಕನೆಕ್ಟ್ ವಿತ್ ಎನಿ ಆಫ್ ಸಿಬ್ಲಿಂಗ್ಸ್. ಓಕೆ, ವಿಚಿತ್ರ. ಇಲ್ಲಿ ಎಲ್ರದ್ದು ನೋವು ಇದೆ ಸ್ನೇಹಿತರೆ, ಎಲ್ರಿಗೂ ನೋವು ಇದೆ. ಅದೇ ಹೇಳೋದು, ಯಾಕೆ ನಾನು ಆಸ್ ಅ ಸೈಕಾಲಜಿಸ್ಟ್ ನಾನು ಇದೆಲ್ಲ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನನ್ನ ಫ್ಯಾಮಿಲಿನ ನಾನೇ ಕಾಪಾಡ್ಕೊಳ್ಬೇಕು ಅನ್ನೋ ದೃಷ್ಟಿನೂ ಇದೆ ನನ್ಗೆ. ಈಗ ನನ್ನ ಫ್ಯಾಮಿಲಿ ಅಂತ ಬಂದ್ರೆ ಯಾರು, ನನ್ನ ತಾಯಿ, ನನ್ನ ತಮ್ಮ. ಆಯ್ತಾ, ಇವಾಗ ಏನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾನಲ್ವಾ, ನಾನು ನಿಮ್ಗೆ ಹೇಳಿದ್ನಲ್ಲ ವಿಡಿಯೋನಲ್ಲಿ, ನನ್ನ ಬರ್ತ್ಡೇ ದಿವಸ ಕೂಡ ನನ್ಗೆ ಊಟ ಕಳ್ಸಿದ್ದ ಅಂತೇಳಿ. ಇವಾಗ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ ಅಲ್ವಾ, ಅದನ್ನ ಸ್ಟೇಟಸ್ ನೋಡಿದ್ದಾನೆ ಆಕ್ಚುಲಿ ವಿನೋದು. ಬಟ್ ನಾನು ಹತ್ತಿರೋದೆಲ್ಲ ನೋಡಿರ್ಬೋದಲ್ವಾ, ಬಟ್ ಒಂದೇನು ರೆಸ್ಪಾನ್ಸ್ ಬಂದಿಲ್ಲ. ಬರ್ತ್ಡೇ ದಿವಸ ಮಾತ್ರ ಚೆನ್ನಾಗಿ ವಿಶ್ ಮಾಡಿ ಗಾಡ್ ಬ್ಲೆಸ್ ಯು ಅಂತೆಲ್ಲ, ಅದು ಕೂಡ ರೆಕಾರ್ಡಿಂಗ್ ಇದೆ. ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ 8ನೇ ತಾರೀಕು ಅಮ್ಮನ ಹತ್ರ ಏನ್ ಕಾನ್ವರ್ಸೇಷನ್ ಆಯ್ತು, ವಿನೋದ್ ಹತ್ರ ಏನ್ ಕಾನ್ವರ್ಸೇಷನ್ ಆಯ್ತು ಹೇಳ್ತೀನಿ. ಆಕ್ಚುಲಿ ವಿನೋದ್ಗೂ ನಾನು ಎಷ್ಟು ಕೆಟ್ಟ ಮಾತಲ್ಲಿ ಬೈದಿದ್ದೀನಿ. ಇವಾಗ ಒಂದು 6 months ಬ್ಯಾಕ್ ಇಂದ ಸ್ಟಾಪ್ ಮಾಡಿದೀನಿ ಬೈಯೋದನ್ನ. ಯಾಕಂತಂದ್ರೆ ನಾನು ಮೊದಲೇ ಡಿವೋರ್ಸ್ ಆಗಿರೋಳು, ಮೊದಲೇ ಮೆಂಟಲ್ ಟಾರ್ಚರ್ ಅನುಭವಿಸಿರೋಳು. ನಾನು ದೂರ ಇದ್ಕೊಂಡೆ ಪ್ರೀತಿ ಅಂತ ಇದ್ರೆ ಏನು ಅಂತ ನಾನು ಜಗಳನೂ ಮಾಡ್ತಾ ಇದ್ದೆ ಫೋನ್ನಲ್ಲಿ. ಆಯ್ತಾ, ಸೊ ಅದೇ ನಾ ಹೇಳಿದ್ನಲ್ವಾ, ನಮ್ಮ ಅಮ್ಮಂಗೂ ಇವನ್ಗೂ ಕೂಡ ಫೋನಲ್ಲಿ ಕಾನ್ವರ್ಸೇಷನ್. ನಾನು ನಮ್ಮ ಅಮ್ಮನ್ ಬ್ಲಾಕ್ ಮಾಡಿದ್ಮೇಲೂ ಕೂಡ ನಾನು ವಿನೋದ್ಗೆ ಹೇಳಿದೀನಿ, ಅಮ್ಮನ ನಾನು ಬ್ಲಾಕ್ ಮಾಡ್ಬಿಟ್ಟಿದ್ದೀನಿ, ನಂಗೆ ತುಂಬಾ ಟೆನ್ಷನ್, ಮೆಂಟಲ್ ಅಬ್ಯೂಸ್ ಆಗ್ತಾ ಇದೆ ಅಂತ. ಇವನ್ ನನ್ ಜೊತೆ ಬದುಕ್ಬೇಕಾ ಅಥವಾ ನಮ್ಮ ಅಮ್ಮನ ಜೊತೆ ಬದುಕ್ತಾನ? ಹಾಗಾಗಿ ನಾನೇ ನಮ್ಮ ಸ್ವಲ್ಪ ಬ್ಲಾಕ್ ಮಾಡಿದೀನಿ. ಅಂದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಆದ್ರೂ ಬ್ಲಾಕ್ ಮಾಡಿದ್ದೆ ಮೇ ತಿಂಗಳಲ್ಲಿ. ಅಂತಂದ್ರೆ ಯಾಕೆ ಅಂತಂದ್ರೆ ನನ್ಗೆ ಅಷ್ಟು ಟಾರ್ಚರ್ ಆಯ್ತು. ನಾನು ಅದ್ ನಿಮ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ. ಮೇ ತಿಂಗಳಲ್ಲಿ ನಂಗೆ ಬ್ರೈನ್ ರಿವೈರಿಂಗ್ ತರ ಆಯ್ತು, ಸ್ವಲ್ಪ ಮೆಮೊರಿ ಲಾಸ್ ಆಗೋ ತರ ಆಗಿ ಒಂದು 20 seconds ಒಬ್ಳೇ ಇದೀನಿ, ಒಂಥರ ಬ್ರೈನ್ ರಿವೈರಿಂಗ್ ತರ ಆಗಿ. ಅದು ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ. ನನ್ನ ಮನೆಯಲ್ಲಿ ಒಂದು ಕನ್ನಡಿ ಮುಂದೆ ನಾನು ಸೆಲ್ಫ್ ವಿಡಿಯೋ ಮಾಡ್ಕೊಂಡು ನಾನು ಉಳಿಸ್ಕೊಂಡಿದೀನಿ. ಜೊತೆಗೆ ಅಶ್ವಿನಿ ನನ್ನ ಫ್ರೆಂಡ್, ಅವಳಿಗೆ ಫೋನ್ ಮಾಡಿ ಫುಲ್ಲು ಹತ್ತಿದೀನಿ.
ಆತರ ಎಲ್ಲ ಬ್ರೈನ್ ರಿವೈರಿಂಗ್ ಆಗಿದೆ ನನ್ಗೆ. ಅದಕ್ಕೆಲ್ಲ ಕಾರಣ ಇದೆ, ಸೈನ್ಸ್ ಇದು, ಆಯ್ತಾ. ಸೊ ಈ ತರ ಇರುವಾಗ ವಿನೋದ್ ನನ್ನ ಒಂದು ಕಷ್ಟಕ್ಕೆ ಆ ತರ ಆದಾಗ ಇವನ್ ಬರ್ಬೋದಿತ್ತಲ್ಲ, ಆಗ್ಲೂ ಬರ್ಲಿಲ್ಲ. ನನ್ಗೆ ಅವಾಗ ಯಾವಾಗ್ಲೂ ಒಂದ್ಸತಿ ಮಿಷಿನ್ಗೆ ಕೈ ಹೋಗಿತ್ತು, ನನ್ ಪೇಪರ್ ಪ್ಲೇಟ್ ಮಾಡ್ತಾ ಇದ್ನಲ್ಲ, ಮಿಷಿನ್ ಕೈ ಹೋಗಿತ್ತು. ಅವಾಗೆಲ್ಲ ನಾನು ಫೋನಲ್ಲಿ ಹೇಳಿದೀನಿ, ಆಗ ಇವನು ರಜೆ ಮಾಡ್ಕೊಂಡು ಬರ್ಬೋದಿತ್ತು, ಅವಾಗ ಬರ್ಲಿಲ್ಲ. ಅದೇ ಇವಾಗ ಬರೀ ಫೋನಲ್ಲಿ ಪ್ರೀತಿ ಆಗ್ಬಿಟ್ರೆ ಹೇಗೆ ಅಂತ ಹೇಳಿ. ಬಟ್ ಬಂದಾಗ್ಲೂ ಒಳ್ಳೆ ರೀತಿಲಿ ಇದ್ದಾನೆ, ನನ್ಗೇನು ಅಂತ ತೊಂದರೆ ಕೊಟ್ಟಿಲ್ಲ. ನಿಜ ಹೇಳ್ಬೇಕಂದ್ರೆ ನಾ ಇಷ್ಟು ವರ್ಷ ನನ್ನ ಲೈಫಲ್ಲಿ ನಾನು ನೋಡಿದ ವ್ಯಕ್ತಿಗಳಲ್ಲಿ, ಐ ಮೀನ್ ನನ್ನ ಮ್ಯಾರೇಜ್ ರಿಲೇಶನ್ಶಿಪ್ ಆಗಿರ್ಬೋದು, ಮತ್ತೆ ನನ್ನ ಫ್ಯಾಮಿಲಿನಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಇದೆಲ್ಲ ಒಂದು ಕಂಪೇರ್ ಮಾಡಿದ್ರೆ ವಿನೋದಿಂದ ನಂಗೆ ಏನು ತೊಂದರೆ ಆಗಿಲ್ಲ. ಐ ರಿಯಲಿ ರೆಸ್ಪೆಕ್ಟ್ ಹಿಮ್. ಮತ್ತೆ ನಿಜವಾಗ್ಲೂ ಮನ್ಸ್ಫೂರ್ತಿಯಾಗಿ ನಾನು ಅವನ್ನ ಮನ್ಸ್ಫೂರ್ತಿಯಾಗಿ ಪ್ರೀತಿ ಮಾಡಿ ಈಗಲೂ ಮಾಡ್ತಾ ಇದೀನಿ. ಇವಾಗ ಒಂದು ಗುರು ಅಂತ, ಅವನು ಒಂದು ಗುರು ಅಂತ ಅನ್ಕೊಂಡ್ಬಿಟ್ಟಿದೀನಿ. ಸೊ ವಿನು, ನೀ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಟೈಮ್ ಅಂಡ್ ಎಫರ್ಟ್. ನಿಮ್ಗೆ ಏನಾಗುತ್ತೋ ಆ ರೀತಿ ಪ್ರೀತಿ ತೋರಿಸಿದ್ಯಾ, ಒಳ್ಳೇದಾಗ್ಲಿ ನಿಮ್ಗೆ. ಈಗ ನೀ ಹೇಳಿದ್ಯಾ ಏನು ಇಲ್ಲ ನಾನು ಚೆನ್ನಾಗಿರೋಣ, ಚೇಂಜ್ ಆಗ್ತೀನಿ ಅಂತ. ನೋಡೋಣ, ನಾನು ಎಸ್ ಐ ವೇಟ್. ಬಟ್ ನನ್ಗೆ ತುಂಬಾ ಒಂದು ರೆಸ್ಪೆಕ್ಟ್ ಇದೆ ನಿನ್ ಬಗ್ಗೆ. ಮತ್ತೆ ಒಳ್ಳೇದಾದ್ರೆ ತುಂಬಾನೇ ಖುಷಿ, ಐ ಮೀನ್ ಚೇಂಜ್ ಆದ್ರೆ ತುಂಬಾನೇ ಖುಷಿ. ಚೇಂಜ್ ಅಂತಂದ್ರೆ ಏನ್ ಕೆಟ್ಟವನಂತ ಅಲ್ಲ, ಒಳ್ಳೆಯವನೇ. ಬಟ್ ಏನಂತಂದ್ರೆ ಅದೇ ನಾನು ಹೇಳಿಲ್ವಾ, ಇವಾಗ ನನಗ್ ಗೊತ್ತಿಲ್ದಂಗೆ ಅಮ್ಮನ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಪಾಪ ಏನಿಲ್ಲ ಸ್ನೇಹಿತರೆ, ಡಿಸ್ಟರ್ಬೆನ್ಸ್. ಎಷ್ಟು ಒಳ್ಳೆ ಒಂದು ಹುಡುಗ ಅನ್ನೋ ತರ ನಾನು ಫೀಲ್ ಅಲ್ಲಿ ಇದ್ದೀನಿ ಅಂತಂದ್ರೆ ಇವಾಗ್ಲೂ ಇದ್ದೀನಿ. ಬಟ್ ಈ ತರ ಒಳ್ಳೆ ಯೂತ್ಸ್ಗಳೇನೆ ಈ ಒಂದು ಟಾಕ್ಸಿಸಿಟಿಗೆ ಒಳಗಾದವರು ಮತ್ತೆ ಅವ್ರ ಒಂದು ಸೆಲ್ಫ್ ಡಿಸ್ಕವರಿ ಮಾಡ್ಕೊಳ್ದಿರಾ ಈ ರೀತಿ ನಮ್ಮಂತವ್ರಿಗೆ ಮೆಂಟಲ್ ಅಬ್ಯೂಸ್ ಆಗೋ ತರ ಆಗ್ತಾ ಇದೆ, ಆಯ್ತಾ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅವರು ಸೆಲ್ಫ್ ಡಿಸ್ಕವರಿ ಮಾಡ್ಕೊಂಡಿರೋದಿಲ್ಲ. ಏನಾಗುತ್ತೆ, ಅವರ ಒಂದು ಎಮೋಷನ್ಸ್ ಎಲ್ಲ, ಅವ್ರಿಗೆ ಎಮೋಷನ್ಸ್ ಇರೋಲ್ಲ, ಬಟ್ ನಮ್ಮನ್ನ ಎಮೋಷನ್ ಡ್ರೈನ್ ಮಾಡ್ತಾ ಇರ್ತಾರೆ. ಎಮೋಷನ್ಸ್ ಇರುತ್ತೆ ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಬೇರೆಯವ್ರ ಹತ್ರ ಎಲ್ಲ ಇರೋ ರೀತಿ ಎಮೋಷನ್ಸ್ ನಮ್ಮ ಹತ್ರ ಆ ರೀತಿ ಅವ್ರಿಗೆ ಇರೋದಕ್ಕೆ ಸಾಧ್ಯ ಆಗಲ್ಲ. ಅದು ಹೇಳೋದಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ, ನಿಮ್ಗೆ ಏನು ಅರ್ಥನೂ ಆಗಲ್ಲ, ತಲೆ ಕೂಡ ಅರ್ಥ ಆಗಲ್ಲ ಈ ಒಂದು ನಾರ್ಸಿಸಿಸಂ ಬಗ್ಗೆ. ತಿಳಿಸ್ಕೊಡ್ತೀನಿ ನಿಮ್ಗೆ. ಒಟ್ನಲ್ಲಿ ನಾನು ಹೇಳೋದಿಷ್ಟೇ, ನನ್ಗೆ ಎಲ್ರೂ ಪ್ರೀತಿ ತೋರಿಸಿದ್ದಾರೆ, ಇಲ್ಲ ಅಂತ ನಾ ಹೇಳಲ್ಲ. ನಮ್ಮ ತಾಯಿಯಿಂದ ಹಿಡಿದು, ತಮ್ಮನಿಂದ ಹಿಡಿದು, ನನ್ನ ಒಂದು ಇವಾಗ ಪ್ರೀತಿ ಮಾಡ್ತೀನಿ ಅಂತ. ಬಟ್ ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ ದಟ್ ಇಸ್ ದ ವರ್ಸ್ಟ್. ಲೈಕ್ they wanted a servant just to cook and clean the house. That is totally different. Okay, but ನನಗೆ ಸ್ವಲ್ಪನಾದ್ರೂ ಪ್ರೀತಿ ಸಿಕ್ತಲ್ವಾ ವಿನೋದಿಂದ, I'll be very grateful, okay, for him. ನಾನು ಏನ್ ಹೇಳಕ್ ಹೊರಟೆ ಅಂತಂದ್ರೆ, ಟಾಪಿಕ್ ಚೇಂಜ್ ಆಗ್ತಿದೆ ಅಗೇನ್. ಸೊ ಏನ್ ಹೇಳಕ್ ಹೊರಟೆ ಅಂತಂದ್ರೆ, ಅದನ್ನೇ ಇವಾಗ ನಮ್ಮ ಒಂದು ತಾಯಿಯವರು ಅವರ ಕಡೆಯಿಂದ ಸುಮಾರು ಸರ್ತಿ ನನ್ಗೆ ಜೊತೆಲೂ ಇರ್ತಿಲ್ವಲ್ಲ, ಮತ್ತೆ ನನ್ನ ಒಬ್ಳೆ ಇರಕ್ಕೂ ಬಿಡ್ತಾ ಇಲ್ವಲ್ಲ ಅನ್ನೋ ರೀತಿ ಮಾತು ವಾದಗಳು. ಫಸ್ಟ್ ಚೆನ್ನಾಗೇ ಮಾತಾಡಿರ್ತೀವಿ, ಆಯ್ತಾ. ನಿಮ್ಗೆ ಆಕ್ಚುಲಿ ರೆಕಾರ್ಡ್ ತೋರ್ಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ, ಬಟ್ ಮಾತಲ್ಲೇ ಒಂದು ವಿಡಿಯೋ ಫುಲ್ ಆಗ್ಬಿಡ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ರೆಕಾರ್ಡ್ ತೋರಿಸ್ತೀನಿ. ಸೊ ಪ್ರತಿ ಕಾನ್ವರ್ಸೇಷನ್ ಅಲ್ಲೂ ಅವರ ಒಂದು ಮೆಂಟಲ್ ಸ್ಟೇಟು ನನ್ಗೆ ಎಫೆಕ್ಟ್ ಆಗ್ತಾ ಇದೆ. ಅವರ ಒಂದು ಮಾತುಗಳು, ಅವರ ಒಂದು ನಡವಳಿಕೆಗಳು ನನ್ಗೆ ಮಾನಸಿಕವಾಗಿ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ. ಅದು ತಡೀಲಾದಿರ ಇಲ್ಲಪ್ಪ ಆಗೋದೇ ಇಲ್ಲ ಅಂತ ನನ್ಗೆ ಅನ್ನಿಸ್ದಾಗ ನಾನು ವಿಡಿಯೋ ಮಾಡಿ ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದಿತ್ತು. ಇಲ್ಲ ಅಂದಿದ್ರೆ ನಾನು ಏನ್ ಕಲ್ತಿದ್ದೀನಲ್ವಾ ಲೈಫಲ್ಲಿ, ಅದನ್ನ ಮಾತ್ರ ನಾನು ಆ ಟಾಪಿಕ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ನೆ ಹೊರತು, ನೀವು ನಾನು ಪ್ರೀವಿಯಸ್ ವಿಡಿಯೋಲಿ ಇವಾಗ ರೀಸೆಂಟ್ ಆಗಿ ನಾರ್ಸಿಸಿಸಂ ರಿಕವರಿ ವಿಡಿಯೋಸ್ ಶುರು ಮಾಡ್ದೇನ ಅಲ್ವಾ, ನಾನು ಅದ್ರಲ್ಲಿ ಎಲ್ಲಾದ್ರೂ ನಾನು ನನ್ನ ಒಂದು ಮೋಟಿವ್ ಅಥವಾ ನನ್ನ ಒಂದು ಇಚ್ಛೆ ಏನಾದ್ರು ನನ್ನ ಫ್ಯಾಮಿಲಿ ಬಗ್ಗೆನೆ ನಾನು ಬ್ಲೇಮ್ ಮಾಡಿ ಹೇಳ್ಬೇಕು ಅನ್ನೋದಾಗಿದ್ರೆ ಫಸ್ಟೇ ನಾನು ನಿಮ್ಗೆ ಹೇಳ್ತಾ ಇದ್ದೆ ಈ ತರ ಅಂತ. ಬಟ್ ನಾನು ಅಲ್ಲೆಲ್ಲೂ ಫಸ್ಟ್ ನಾನು ನಿಮ್ಗೆ ಹೇಳೇ ಇಲ್ಲ. ನನ್ನ ಲೈಫಲ್ಲಿ ನಾನು ಅನುಭವಿಸ್ತಿದ್ದೀನಿ, ಲೈಕ್ ಆ ಲೈಫಲ್ಲಿ ನಾನು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದೀನಿ, ಕಲ್ತಿದ್ದೀನಿ ಅಂತ ಅಷ್ಟೇ ಹೇಳಿದ್ದೇನೆ ಹೊರತು ಪ್ರೀವಿಯಸ್ ವಿಡಿಯೋಲಿ ನಾನು ಹೇಳಿಲ್ಲ. ಬಟ್ ಯಾಕೆ ನಿನ್ನೆ ವಿಡಿಯೋಲೇ ಯಾಕೆ ಹೇಳ್ದೆ ಅಂತಂದ್ರೆ, ಅದೇ ಇಲ್ಲಿ ನಾನು ಅಮ್ಮಂಗೆ ಸುಮಾರು ಸತಿ ಹೇಳಿದ್ದಾಗಿದೆ. ಇವಾಗ ರೀಸೆಂಟ್ ಆಗಿಂದ ಸ್ವಲ್ಪ ದಿನ ನಾನು ಒಬ್ಳನ್ನೇ ಬಿಟ್ಬಿಡಿ, ಮಾತಾಡ್ಬೇಡಿ, ಸ್ವಲ್ಪ ಅಂದ್ರೆ ನನಗ್ ನೆನಪಾಗೋ ತರ ಮಾಡ್ಬೇಡಿ ಹಳೇದನ್ನ ಅಂತ ಹೇಳಿದೀನಿ.
ಆಯ್ತು, ಇವ್ರಿಗೆ ನಿಜವಾಗ್ಲೂ ನನ್ನ ಮಾತಾಡ್ಸ್ಬೇಕು ಅಂತ ಇದ್ರೆ, ನಾನು ನಿಮ್ಗೆ ಹೇಳ್ದೆ ಅಲ್ವಾ, ರೀಸೆಂಟ್ ಆಗಿ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 1 ಮಂತ್ ಮುಂಚೆ ನಾನೇನ್ ಮಾಡಿದ್ದೆ, ಈ ಒಂದು ಫೋನ್ ಆರ್ಡರ್ ಮಾಡಿದ್ನಲ್ಲ, ನಂಗೆ 24th ಸೆಪ್ಟೆಂಬರ್ ಏನೋ ಬಂತು ಈ ಫೋನು, ಮೋಟರೋಲಾ. ಓಕೆನಾ, ಅದಾದ್ಮೇಲೆ ನಾನು ಹಳೆ ಫೋನ್ ನಲ್ಲಿ ಇದ್ದಿದ್ದ ಸಿಮ್ ಅನ್ನ ಈ ಫೋನ್ಗೆ ಹಾಕ್ದೆ. ಇವಾಗ ನಾನು ಇನ್ ವಿಡಿಯೋ ಶೂಟ್ ಮಾಡ್ತಿದ್ದೀನಲ್ಲ, ಇದಕ್ಕೆ ಹಾಕ್ದೆ. ಅದಾದ್ಮೇಲೆ ಏನಾಗಿದೆ, ಬ್ಲಾಕ್ ಮಾಡಿದ್ದೆ ಅಂತ ಹೇಳ್ದೆ ಅಲ್ವಾ ಅಮ್ಮನ್ನ, ಅದು ಅನ್ಬ್ಲಾಕ್ ಆಗಿದೆ. ಸೊ 24th ಅಂತಂದ್ರೆ ನನ್ನ ಬರ್ತ್ಡೇ ವರ್ಗು ಆಲ್ಮೋಸ್ಟ್ 2 ವೀಕ್ಸ್ ಟೈಮ್ ಇದೆ. ಜೊತೆಗೆ ನಮ್ಮ ತಾಯಿಯವರು ಮೌಂಟ್ ಅಬುಗೆ ಹೊರಡೋವಾಗ, ಅವಾಗ್ಲೂ ನನ್ನ ಮೊಬೈಲ್ ಅವಾಗ ಅವ್ರಿಗೆ ರೀಚಬಲ್ ಅಂದ್ರೆ ಅನ್ಬ್ಲಾಕ್ ಆಗಿದೆ ಅಂತ ತಾನೇ ಅರ್ಥ. ನನ್ಗಾಗ ಅದು ಆ ಕಡೆ ಗಮನ ಇರ್ಲಿಲ್ಲ, ಅಂದ್ರೆ ನಾನು ಬ್ಲಾಕ್ ಅಲ್ಲೇ ಇದೆ ಅನ್ನೋ ತರ ಫೀಲ್ ಅಲ್ಲೇ ಇದೀನಿ. ಅದಾಗ ಅದೇ ಅನ್ಬ್ಲಾಕ್ ಆಗಿರೋದು ಗೊತ್ತಿಲ್ಲ. ನನ್ ಬರ್ಡೇ ದಿವಸನೇ ಮೆಸೇಜ್ ಮಾಡಿದ್ದಾರೆ ಇವರು. ಅಂದ್ರೆ ಆಯ್ತು, ನಿಜವಾಗ್ಲೂ ನನ್ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಅಂತಲ್ಲ, ಅಂದ್ರೆ ಐ ಆಮ್ ಟೆಲಿಂಗ್ ಯು, ಇದು ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅವ್ರಿಗೆ ನಿಜವಾದ ಪ್ರೀತಿ ಕೊಡುವಂತ ಕೇಪಬಿಲಿಟಿ ಇರೋದಿಲ್ಲ ಸ್ನೇಹಿತರೆ, ಆಯ್ತಾ. ನಾ ಹೇಳಿದ್ನಲ್ಲ 6 ವರ್ಷದ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅಂತ, ಆತರ. ಸೊ ಅವಾಗ ಏನ್ ಮಾಡ್ತಾರೆ ಅವರು, ನಮ್ಗೆ ಗಿಲ್ಟ್ ಫೀಲ್ ಆಗೋ ರೀತಿ ಇವರು ಮಾಡ್ತಾರೆ. ಒಂದಷ್ಟು ದಿವಸ ಮಾತಾಡೋದ್ ಬಿಟ್ಬಿಡ್ತೀವಿ. ಅದಾದ್ಮೇಲೆ ಏನೂ ಆಗಿಲ್ದೇ ಇರೋ ರೀತಿ ಅವರು ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಅದ್ ನಮಗ್ ಟ್ರಿಗರ್ ಆಗುತ್ತೆ, ಏನೂ ಆಗಿಲ್ದೇ ಇರೋ ರೀತಿ ಇವ್ರು ಮಾತಾಡ್ತಿರಲ್ಲ ಅನ್ನೋದು ಟ್ರಿಗರ್ ಆಗುತ್ತೆ. ಆಮೇಲೆ ಅವರು ನಮ್ಮನ್ನ ರಿಯಾಕ್ಷನ್ಸ್ ಬರೋ ತರ ಮಾಡ್ತಾರೆ. ಆಮೇಲೆ ನಮ್ ರಿಯಾಕ್ಷನ್ಸ್ನೇ ನಮ್ಗೆ ನಾವು ಕೆಟ್ಟವರು ಅನ್ನೋ ರೀತಿ ಬಿಂಬಿಸೋ ತರ ಮಾಡ್ತಾರೆ. ಇದು ಕಾನ್ಸೆಪ್ಟ್, ಆಯ್ತಾ. ಇವರು ಮೌಂಟ್ ಅಬುಗ್ ಹೋಗೋವಾಗ ಮೆಸೇಜ್ ಹಾಕ್ಬೋದಾಗಿತ್ತು, ಮೌಂಟ್ ಅಬುಗ್ ಹೋಗ್ತಾ ಇದ್ದೀನಿ, ಈ ತರ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದೀನಿ ಅಂತ ಮೆಸೇಜ್ ಹಾಕ್ಬೋದಿತ್ತು. ಅವಾಗ ಹಾಕ್ಲಿಲ್ಲ, ಆಯ್ತಾ. ಅಥವಾ ಪ್ಲಾನ್ ಮಾಡುವಾಗ ಹಾಕ್ಬೋದಿತ್ತು, ಈ ತರ ಪ್ಲಾನ್ ಮಾಡ್ತೀನಿ ಅಂತ. ಅವಾಗ ಏನು ಹಾಕಿಲ್ಲ, ಓಕೆನಾ. ಅಲ್ಲಿ ಹೋಗಾದ್ಮೇಲೆ ವಿಶ್ ಮಾಡೋದಕ್ಕೆ ಹಾಕಿದ್ದಾರೆ. ವಿಶ್ ಮಾಡೋದ್ರ ಜೊತೆಗೆ ಮುಂದಿನ ಜನ್ಮದಲ್ಲಿ ನಿಂಗೆ ಒಳ್ಳೆ ತಾಯಿ ಸಿಗ್ಲಮ್ಮ ಅನ್ನೋ ತರ ಸರ್ಕ್ಯಾಸ್ಟಿಕ್ ಆಗಿ ನನಗೆ ಗಿಲ್ಟ್ ಫೀಲ್ ಆಗೋ ತರ ಮಾಡಿದ್ದಾರೆ. ಯಾಕೋ ನಂಗೆ ತುಂಬಾ ಇಚ್ಚಿಂಗ್ ಪ್ರಾಬ್ಲಮ್, ಸಾರಿ, ಓಕೆನಾ. ಸೊ ನನಗೆ ಗಿಲ್ಟ್ ಫೀಲಿಂಗ್ ಆಗೋ ತರ ಮಾಡಿದ್ದಾರೆ. ವಿಶ್ ಮಾಡಿದ್ದಾರೆ, ಚೆನ್ನಾಗೂ ವಿಶ್ ಮಾಡಿದ್ದಾರೆ. ಎರಡೂ ಹೇಳ್ತಾ ಇದ್ದೀನಿ ನಾನು. ನೀನ್ ಚೆನ್ನಾಗಿರ್ಬೇಕು ಅಂತ ನನ್ಗಾಸೆ, ಒಳ್ಳೇದಾಗ್ಲಿ ನಿಮ್ಗೆ, ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಈ ತರ ಎಲ್ಲ ಒಳ್ಳೆ ರೀತಿ ಹುಟ್ಟುಹಬ್ಬದ ಶುಭಾಶಯಗಳು, ಈ ತರ ಎಲ್ಲ ಮಾಡಿದ್ದಾರೆ. ಜೊತೆಗೆ ನನ್ನ ಏನು ಹೆಣ್ಕುಲಕ್ಕೆ ಕಳಂಕ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ನ ಮೆಸೇಜ್ ಹಾಕಿದ್ದೆ. ಐ ಥಿಂಕ್ 1.5 month ಬ್ಯಾಕು. ಅದೇ August 31st ಟೈಮ್, ಆ ಟೈಮಲ್ಲಿ. ಯಾಕೆ ಅದು ಹಾಕಿದ್ದೆ ಅಂತಂದ್ರೆ, ನನ್ಗೆ ಗೊತ್ತಿಲ್ದಂಗೆ ನಮ್ಮಮ್ಮ ವಿನೋದ್ಗೆ ಜಾಬ್ಗೆ ಇನ್ಫ್ಲುಯೆನ್ಸ್ ಲೆಟರ್ ಮಾಡ್ತಿದ್ದಾರೆ. ಇವನು ನನ್ಗೆ ಹೇಳಿಲ್ಲ ಪಾಪ. ಇವನೇನ್ ಅದರಿಂದ ಏನ್ ತುಂಬಾ ಯೂಸ್ ಮಾಡ್ಕೊಂಡು ಜಾಬ್ ತಗೊಂಡ್ಬಿಡ್ಲಿಲ್ಲ ಪಾಪ. ರಿಯಲಿ ಐ ಡೋಂಟ್ ವಾಂಟ್ ಟು ಬ್ಲೇಮ್ ವಿನೋದ್. ಇವನು ಫುಡ್ ಸ್ಟ್ರೀಟ್ಗೆ ಹೋದಾಗ, ಇದ್ರಲ್ಲಿ ಬ್ಯಾಂಗ್ಳೂರಲ್ಲಿ ಇರುವಾಗ, ನಮ್ಮಮ್ಮ ವಿನೋದ್ ನಾನು ಕಾನ್ಫರೆನ್ಸ್ ಅಲ್ಲಿ ಇರುವಾಗ ಇದು ನಡೆದಿದ್ದು. ಫುಡ್ ಸ್ಟ್ರೀಟ್ಗೆ ಏನೋ ಹೋಗಿದ್ದಾಗ ನಮ್ಮಮ್ಮ ಕಾರಲ್ಲಿ ಹೋಗುವಾಗ ನೋಡಿದ್ರಂತೆ. ಅವಾಗ ನಮ್ಮಮ್ಮನೇ ಮೇಲ್ ಬಿದ್ದು ಕೊಡಪ್ಪ ರೆಸ್ಯೂಮ್ ಅಂತ ಕೇಳಿ ವಿಧಾನಸೌಧದಲ್ಲಿ ಹೋದಾಗ ಇನ್ಫ್ಲುಯೆನ್ಸ್ ಲೆಟ್ರು ಮಾಡ್ತಾರೆ. ಆ ಲೆಟ್ರು ನನ್ಗೆ ಹೇಗೋ ಗೊತ್ತಾಯ್ತು. ಇಬ್ರು ಹೇಳಿಲ್ಲ, ನನ್ಗೆ ಗೊತ್ತಾಯ್ತು. ಇಲ್ಲಿ ಐ ಆಮ್ ಅನ್ಸೀನ್ ಅನ್ನೋದು, ಅಂದ್ರೆ ನಾನ್ ಯಾರಿಗೂ ಅಸ್ತಿತ್ವನೇ ಇಲ್ವಾ, ಇವ್ರು ಒಂದ್ ಕಣ್ಣಲ್ಲಿ ನಾನು ಏನೂ ಅಲ್ವಾ ಅನ್ನೋದು ಫೀಲ್ ಬಂದ್ಬಿಡುತ್ತೆ. ಸೊ ಅವಾಗ ಜೊತೆಗೆ ನಮ್ಮಮ್ಮ ಇವನನ್ನ ಯಾವ ರೀತಿ ಒಂದು ಬುದ್ಧಿ ಹೇಳ್ಬೇಕಲ್ವಾ, ಅದು ಬಿಟ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡಿಸ್ತಾರೆ. ನಮ್ಮಮ್ಮ ಗೊತ್ತಿದೆ ನನ್ಗೆ, ನಾನೇ ₹1 ಇಸ್ಕೊಳಲ್ಲ ಮನೆಯಲ್ಲಿ. ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮಮ್ಮಗೆ ಚೆನ್ನಾಗಿ ಗೊತ್ತಿದೆ, ₹1 ಇಸ್ಕೊಳಲ್ಲ. ಹಾಗಂತೇಳಿ ಅವರೇ ಎಲ್ಲ ಮಾಡಿರೋದು. ಇವತ್ತಿನ ದಿವಸ ನಾನು ಈ ತರ ಇದ್ದೀನಿ ಅಂತಂದ್ರೆ ಅದಕ್ಕೆ ನನ್ನ ಫ್ಯಾಮಿಲಿನೇ ಕಾರಣ. ನನ್ನ ಹತ್ರ ಇರೋ ಎಲ್ಲ ವಸ್ತುಗಳೆಲ್ಲ ನಮ್ ತಾಯಿ ಕೊಡ್ಸಿರೋದು, ಮನೇಲಿ ಮಾಡಿರೋದೆಲ್ಲ. ಇವಾಗ ಏನೋ ಒಂದು ಚೂರು ಪಾರು ನಾನು ಏನಾದ್ರು ಒಂದ್ ಬಿಸ್ನೆಸ್ ಇಂದ ಸ್ವಲ್ಪ ಏನಾದ್ರು ನಾನು ಬಂದಿದ್ರೆ ಕೆಲವೊಂದು ತಗೊಂಡಿದ್ದೀನಿ ಐಟಮ್, ಬಿಟ್ರೆ ಮನೆಯಿಂದಾನೇ ಎಲ್ಲ ಮಾಡಿರೋದು, ಆಯ್ತಾ. ಆದ್ರೆ ಡಿವೋರ್ಸ್ ಆದಾಗ್ಲಿಂದ ನಾ ₹1 ಏನು ನನ್ಗೆ ಅಂತ ನಾನು ತಗೊಂಡವಳಲ್ಲ, ಆಯ್ತಾ. ಈ ರೀತಿ ಯಾಕಂತಂದ್ರೆ ಸಾಕು ಇಷ್ಟು. ಯಾಕಂದ್ರೆ ನಾನು ಇಲ್ಲಿ ಇವ್ರು ಬೆಳೆಸಿರೋ ರೀತಿಯಿಂದನೇ ತಾನೇ ನಾನು ಈ ತರ ಒಂದು ಪರಿಸ್ಥಿತಿಗೆ ಬರ್ಬೇಕಾಗಿರೋ ಸಾಧ್ಯ. ಒಂದ್ ಸರಿಯಾದ ರೀತಿನಲ್ಲಿ ಬೆಳೆಸಿದಿದ್ರೆ, ಒಂದ್ ಒಳ್ಳೆ ರೀತಿ ಪ್ರೀತಿ ತೋರಿಸಿ ಬೆಳೆಸಿದಿದ್ರೆ ಎಲ್ರ ಜೀವನ ತರ ನನ್ನ ಜೀವನ ಇರ್ತಿತ್ತಲ್ವಾ. ಈ ರೀತಿ ಬೆಳೆದಕ್ಕೆ ಇವ್ರುಗಳ ಒಂದು ಸ್ವಭಾವನೆ ಕಾರಣ ಅಲ್ವಾ ಅಂತ. ಆಕ್ಚುಲಿ ನಾನು ಇನ್ನೊಂದ್ ಮಾತು ಹೇಳಿದ್ದೆ, ಯಾರ ಒಂದು ಇದಕ್ಕೂ ತೊಂದರೆಗೂ ಯಾರು ಕಾರಣ ಅಲ್ಲ ಅನ್ನೋತರ. ಬಟ್ ಸ್ವಲ್ಪ ಮಟ್ಟಕ್ಕೆ ನಾವು ಈ ರೀತಿನೂ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬುದ್ಧಿ ಇರುತ್ತಲ್ವಾ ಎಲ್ರಲ್ಲೂ, ನಮ್ಮ ಒಂದು ಬುದ್ಧಿ ಕೂಡ ಉಪಯೋಗಿಸ್ಬೇಕು, ಆಯ್ತಾ. ಬರೀ ಹಣೆ ಬರಕ್ಕೆ ಬಿಡುವಂತದ್ದಲ್ಲ, ಆಯ್ತಾ. ಅದು ಒಂದು ಪಾಯಿಂಟ್ ಹೇಳ್ಬೇಕಾಯ್ತು. ಸೊ ಈ ರೀತಿ
ನಾ ಏನ್ ಹೇಳ್ತಾ ಇದ್ದೆ, ನಮ್ಮ ತಾಯಿಯವರು ನನ್ಗೆ ಗೊತ್ತಿಲ್ಲಂಗೆ ಇನ್ಫ್ಲುಯೆನ್ಸ್ ಮಾಡಿದ್ರೆ ನಮ್ಮ ಅಮ್ಮಂಗೆ ಅಟ್ಲೀಸ್ಟ್ ಇವಳು ಒಬ್ಳೆ ಬದುಕ್ತಾ ಇದ್ದಾಳೆ, ಇವನ್ ಪ್ರೀತಿ ಮಾಡ್ತೀನಿ ಅಂತ ಬಂದಿದ್ದಾನಲ್ವಾ, ಅಟ್ಲೀಸ್ಟ್ ಇವ್ನ್ಗೆ ಹೇಳ್ಬೇಕು, ಹೋಗಪ್ಪ ಏನಾದ್ರು ನೀನು ಅವಳ ಜೊತೆ ಸೇರ್ಕೊಂಡು ಏನಾದ್ರು ಮಾಡು, ಇಲ್ಲೇನ್ 16 ವರ್ಷ 18 ವರ್ಷದ ಪ್ರೀತಿ ಅಲ್ಲ ಇದು, ಆಯ್ತಾ, ಎಲ್ಲೋ ಓಡೋಗಿ ಮದ್ವೆ ಆಗಿರ್ತೀವಿ ಅಂತ ಹೇಳೋದಕ್ಕೆ. ವಿ ಆರ್ ಆಲ್ ಎಜುಕೇಟೆಡ್ ಅಂಡ್ ಸಫರ್ಡ್ ಅ ಲಾಟ್ ಅಂಡ್ ರಿಯಲೈಸ್ಡ್ ಅ ಲಾಟ್ ಇನ್ ಲೈಫ್. ಸೊ ಈ ರೀತಿ ಇರುವಾಗ ನಮ್ಮಮ್ಮ ಹೇಳ್ಬೇಕು ಈ ಹುಡುಗನ್ಗೆ, ಏನು ವಿನೋದು ಎಲ್ಲ ಒಬ್ಳೆ ಮಾಡ್ಕೊಳ್ತಾ ಇದ್ದಾಳಲ್ವಾ, ನೀನು ಹೋಗು, ಇಬ್ರು ಏನಾದ್ರೂ ದುಡ್ದು ಸಂಪಾದನೆ ಮಾಡಿ ಅಂತ. ಅದನ್ ಬಿಟ್ಟು ಇವರೇ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತಂದ್ರೆ ಇವರೇ ತಪ್ಪದಾರಿಗೆ ಹೇಳ್ತಾ ಇರ್ತಾರೆ. ಇವರೇ ಶಿ ಇಸ್ ಟ್ರೈಂಗ್ ಟು ಕಂಟ್ರೋಲ್ ಅಸ್. ಅವರೇ ಒಂದ್ ಇದ್ರಲ್ಲಿ ಏನು, ಬಟ್ ಅವ್ರು ಹೇಳೋ ಕಾರಣ ಏನ್ ಕೊಡ್ತಾರೆ ಗೊತ್ತಾ, ನನ್ ಮಗಳು ಚೆನ್ನಾಗಿರ್ಬೇಕು, ನನ್ ಮಗಳನ್ನ ಇಷ್ಟಪಡ್ತಾ ಇರೋನ್ಗೆ ಬೇಗ ಕೆಲಸ ಸಿಕ್ಕರೆ ಚೆನ್ನಾಗಿರ್ತಾರಲ್ಲ ಅನ್ನೋದು ಜಸ್ಟ್ ಇಟ್ ಇಸ್ ಅ ರೀಸನ್, ಬಟ್ ದ ಮೋಟಿವ್ ಬಿಹೈಂಡ್ ಇಸ್ ಡಿಫ್ರೆಂಟ್. ನನ್ ಮಗಳು ಚೆನ್ನಾಗಿರ್ಬೇಕು ಅಂತ ಆದ್ರೆ 3 ವರ್ಷ ಆಯ್ತವ ಇವ್ನು ಪ್ರಪೋಸ್ ಮಾಡಿ, ಯಾಕಪ್ಪ ನೀನು ಇವಳನ್ನ ಈ ರೀತಿ ಒಬ್ಳೆ ಇರೋದಕ್ಕೆ ಇನ್ನೂ ಬಿಟ್ಟಿದ್ಯಾ ಅಂತ ಇವ್ರು ಯಾವತ್ತಾದ್ರು ನಾವು 3 ಜನ ಇರುವಾಗ ಕೇಳೇ ಇಲ್ಲ. ಹಿಂದೆ ಏನಾದ್ರು ಕೇಳಿದಾರೋ ಏನೋ ಗೊತ್ತಿಲ್ಲ, ಆ ರೀತಿ ಮಾತೇ ಬಂದಿಲ್ಲ. ಕಾನ್ಫರೆನ್ಸ್ ಕಾಲಲ್ಲೂ ಆ ರೀತಿ ಬರ್ಲಿಲ್ಲ. ನಾನೇ ಎಲ್ಲ ನನ್ನ ಒಂದು ಹೋರಾಟ ನಾನೇ ಶುರು ಮಾಡ್ಬೇಕಾದ ಪರಿಸ್ಥಿತಿ ಆಯ್ತಾ. ಇವಾಗ ಒಂದ್ ಅಂಗಡಿ ಇತ್ತಲ್ವಾ ಕೆಳಗೆ, ಒಂದ್ ಶಟರ್ ಹಾಕೋದಾಗಿರ್ಬೋದು, ಶಟರ್ ತೆಗಿಯೋದಾಗಿರ್ಬೋದು, ಎಷ್ಟು ಕಷ್ಟ ಎಲ್ಲ ಒಬ್ಳೆ ಹ್ಯಾಂಡಲ್ ಮಾಡಿದೀನಿ. ಈಗ ಸದ್ಯಕ್ಕೆ ಶಾಪ್ ಕ್ಲೋಸ್ ಮಾಡಿದೀನಿ, ನೋಡ್ಬೇಕು ಚೈತ್ರ PVK ಎಂಟರ್ಪ್ರೈಸ್ ಅಂತ ಇದೆ ಅಲ್ವಾ, ಏನಾದ್ರೂ ಬೇರೆ ಪ್ರಾಡಕ್ಟ್ ಮಾಡ್ಬೇಕಂತ ಹೇಳಿ. ಅಂತಂದ್ರೆ ನಾನು ಹೇಳೋದು ಈಗ ಇಷ್ಟೇ, ನಾ ಹೇಳೋದು ನಮ್ಮ ಅಮ್ಮ ನನ್ಗೆ ಗೊತ್ತಿಲ್ಲದಂಗೆ ಈ ರೀತಿ ಇದ್ ಮಾಡೋದು ಅಷ್ಟು ಸರಿ ಅಲ್ಲ. ಇವನು ಕೂಡ ಮುಚ್ಚಿಟ್ಟಿದ್ದು ಅಷ್ಟು ಸರಿ ಅಲ್ಲ. ಬಟ್ ಕೇಳಿದಾಗ ಇಲ್ಲ ನೀನೇ ಮಾತಾಡ್ತಿರ್ಲಿಲ್ವಲ್ಲ ಅವ್ರ ಜೊತೆ, ಇದು ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತೀಯ ಅಂತ ಅಂದ್ಬಿಟ್ಟು ಅಂತ. ನಾವಿಬ್ರು ಬದುಕ್ಬೇಕಾಗಿರೋದು, ನಾವಿಬ್ರು ಬದುಕಿ ಚೆನ್ನಾಗಿ ದುಡ್ದು ಇನ್ನು ಅವ್ರನ್ನು ಒಂದ್ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿನ ನಮ್ಮಲ್ಲಿ ಇದೆ ಅಲ್ವಾ. ಇವ್ರ ಮನೆಯವ್ರನ್ನಾಗಿರ್ಬೋದು ಅಥವಾ ನಮ್ಮ ಮನೆಯವ್ರನ್ನಾಗಿರ್ಬೋದು, ನಮ್ಮ ತಾಯಿನಾಗಿರ್ಬೋದು, ಅದೆಲ್ಲ ತಲೆಬೇಕು. ಇಲ್ಲಿ ಯಾರ್ದೂನು ಕೆಟ್ಟವ್ರನ್ನ ಹೇಳ್ತಾ ಇಲ್ಲ. ಇಟ್ ಇಸ್ ಆಲ್ ಮೇಟ್ರಿಕ್ಸ್ ಅಂತಂದ್ರೆ ಒಂದು ಮೈಂಡ್ ಆ ರೀತಿ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಇವಾಗಿನ ಯೂತ್ಸ್ ಎಲ್ಲ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಫುಲ್ ಮೆಕ್ಯಾನಿಕಲ್ ಒಂಥರ ಮೈಂಡು, ಒಂದ್ ಎಮೋಷನ್ಸ್ ಇರೋದಿಲ್ಲ. ಅದೇ ಮಿಮಿಕ್ ಎಮೋಷನ್ಸ್ ಅಂದ್ರೆ ಅದನ್ನ ಎಮೋಷನ್ಸ್ ನ ಗೊತ್ತಾಗಲ್ಲ, ಅದೇನ್ ಮಾಡ್ತಾರೆ ಅದನ್ನ ಏನು ಎಮೋಷನ್ಸ್ ನ ಫೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಫೇಕ್ ಆಗಿ ತೋರ್ಸೋದಕ್ಕೆ. ಹಾಗಂತೇಳಿ ಪರ್ಸನ್ ಫೇಕ್ ಅಂತಾನೆ ಅಲ್ಲ, ಅವರಲ್ಲಿ ಅದ್ ಒಂದ್ ಎಮೋಷನ್ಸ್ ಬಿಲ್ಡ್ ಆಗ್ತಾ ಇರೋದಿಲ್ಲ. ಬಟ್ ಇದಕ್ಕೆ ಎಲ್ಲದಕ್ಕೂ ಸೊಲ್ಯೂಷನ್ ಧ್ಯಾನ ಮಾಡ್ಬೇಕು, ನಮ್ಮನ್ನ ನಾವು ಕಂಡ್ಕೊಳ್ಬೇಕು ಅಲ್ವಾ. ಈಗ ನೋಡಿ ನನ್ ಹುಡುಗ ಅಂತ ಹೇಳ್ತೀನಲ್ವಾ, ಈಗ ಆ ಹುಡುಗ ಆಕ್ಚುಲಿ ಫೀಲ್ ಮಾಡ್ಬೇಕು ಏನಂತ, ಇವಳು ಇಷ್ಟು ಕಷ್ಟಪಟ್ಟಿದ್ದಾಳೆ, ನಾವಿಬ್ರು ಸೇರಿ ಏನಾದ್ರು ದುಡಿಬೇಕು ಅನ್ನತ್ರ ಫೀಲ್ ಇದ್ರೆ ಮತ್ತೆ ನನ್ ಕಣ್ಣಲ್ಲಿ ನೀರು ಬರ್ಸೋ ತರ ಒಂದು ಸಂದರ್ಭನೇ ಬರಲ್ಲ ಅಲ್ವಾ. ಸೊ ಈ ರೀತಿ ಫೀಲ್ ಆಗ್ಬೇಕು, ನಾವಿಬ್ರು ಚೆನ್ನಾಗಿರ್ಬೇಕು, ಏನಾದ್ರು ಒಂದ್ ದುಡ್ಡು ಏನಾದ್ರು ಒಂದ್ ಮಾಡ್ಬೇಕು ಅನ್ನೋದು ಫೀಲ್ ಬರ್ಬೇಕು. ಸೊ ದಟ್ ಇಸ್ ಡಿಫ್ರೆಂಟ್. ಸೊ ಈ ರೀತಿ ಇರುವಾಗ ಇದೆಲ್ಲ ಹೇಳಲೇಬೇಕಾದಂತ ಪರಿಸ್ಥಿತಿ ಬಂತು. ಹಾಗಾಗಿ ನಾನು ವಿಡಿಯೋಸ್ ಮಾಡ್ತಾ ಇದೀನಿ. ಜೊತೆಗೆ ನಮ್ಮ ಅಮ್ಮ, ನನ್ ಮೇನ್ ಪಾಯಿಂಟ್ ಏನಿದೆ ಅಂದ್ರೆ, ನಾನು ಎಷ್ಟೇ ಸಾರ್ತಿ ನಾನು ಅಮ್ಮ ನನ್ಗೆ ತುಂಬಾನೇ ಒಂದ್ ರೀತಿ ಜೊತೆಲೂ ಇರ್ತಾ ಇಲ್ಲ, ಮಾನಸಿಕವಾಗೂ ಹಿಂಸೆ ಆಗ್ತಿದೆ, ಸುಮ್ನೆ ಫೋನ್ ನಲ್ಲಿ ಚೆನ್ನಾಗಿರೋ ತರ ಮಾತಾಡೋದು, ನಾನು ಇಲ್ಲೊಬ್ಳೆ ನರಳಾಡೋದು ಮಾನಸಿಕವಾಗಿ ಆಗ್ತಾ ಇದೆ. ಅವರು ಒಂದ್ ರೀತಿ ನರಳಾಡ್ತಾ ಇರ್ತಾರೆ. ನಾನು ಅವರು ಹೇಳಿದಾರೆ, ನಾನು ಸುಮ್ಮನೆ ಜನಕ್ಕೋಸ್ಕರ ಮೇಲ್ ಚೆನ್ನಾಗಿರೋದು, ನನ್ ಮನ್ಸೊಳಗಡೆ ಚೆನ್ನಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ಆತರ ಇರೋರು ಅಂತ ಒಂದು ಜನರನ್ ಮೆಚ್ಚಕ್ಕೋಸ್ಕರ ಯಾಕೆ ಬದುಕ್ಬೇಕು, ನಾವು ನಮ್ಮವ್ರ ಜೊತೆ ಚೆನ್ನಾಗಿರೋದಕ್ಕಲ್ವಾ ಬದುಕ್ಬೇಕು ಅಂತ ನನ್ನ ಒಂದು ಪ್ರಶ್ನೆ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ತುಂಬಾ ಲೆಂತಿ ಆಯ್ತು. ಆಕ್ಚುಲಿ ನೀವೆಲ್ಲ ನೋಡ್ಬೇಕಂತ ಒಂದೇ ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ನಾನು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ನನ್ನ ಒಂದು ಹೀಲಿಂಗ್ ಜರ್ನಿಗೂ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೆ ವಿಡಿಯೋಸ್ ಮಾಡ್ತಾ ಇದೀನಿ. ಇನ್ನ ಒಂದ್ 5-10 ವರ್ಷ ಆದ್ಮೇಲೆ ನಾನೇ ಈ ಒಂದು ವಿಡಿಯೋ ನೋಡಿದಾಗ I'll be very grateful for myself, ಬಿಕಾಸ್ ನಾನು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಮುಂದಕ್ಕೆ ನಾನು ಒಂದು ಗಟ್ಟಿಯಾಗಿರೋದಕ್ಕೆ ಸಾಧ್ಯ. ಹೋದಷ್ಟು ದಿವಸಕ್ಕೂ ನಾನು ಮನ್ಸಲ್ಲಿ ಹೋರಾಟನ ಇಟ್ಕೊಂಡು ಮೇಲ್ನೋಟಕ್ಕೆ ಸುಮ್ಮನೆ ನಗ್ನಾಗ್ತಾ ಇರೋ ತರ ಇರಕ್ಕಾಗೋದು ಇಲ್ಲ. ನಾನೇನ್ ಫೇಕುನು ಏನು ಮಾಡಿರ್ಲಿಲ್ಲ, ನಾನು ಆ ರೀತಿನೇ ನಗ್ನಾಗ್ತಾ ಇರ್ಬೇಕು ಅನ್ಕೊಂಡೆ ನಗ್ನಾಗ್ತಾ ಇದ್ದಿದ್ದು. ಬಟ್ ಅದಕ್ಕಿಂತ ಇವಾಗ ಇನ್ನೂ ನೆಮ್ಮದಿನೂ ಇದೆ, ಜೊತೆಗೆ ನೋವುನು ಇದೆ.
ಅದೇ ಜೀವನದಲ್ಲಿ ಒಟ್ಟಿನಲ್ಲಿ ಯಾವ್ದು ಪರ್ಮನೆಂಟ್ ಅಲ್ಲ, ನೋವು ಪರ್ಮನೆಂಟ್ ಅಲ್ಲ, ಖುಷಿನೂ ಪರ್ಮನೆಂಟ್ ಅಲ್ಲ. ಇಟ್ ಇಸ್ ಬಿಟ್ವೀನ್ ಟು. ಸೊ ಎರಡೂ ಇರುತ್ತೆ ಲೈಫ್ ಅಲ್ಲಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ನಾವು ವಿಡಿಯೋ ಮಾಡಿದ್ದು ಇದೇ ಕಾರಣಕ್ಕೆ. ಮೇನ್ ನಾನು ಹೇಳ್ಬೇಕಂತ ಮರ್ತೋಗ್ತಿತ್ತು ಅವಾಗ್ಲಿಂದ. ಮೇನ್ ಏನಂತಂದ್ರೆ ನನ್ಗೆ ಅಮ್ಮನ ಹತ್ರ ಮಾತಾಡುವಾಗ ಮಾತು ಬಂದು ಏನಾಗ್ತಿತ್ತು, ನಮ್ಮಮ್ಮ ಲಾಸ್ಟ್ ಟೈಮ್ ನಾನ್ ಜಗಳ ಆಗಿರುತ್ತಲ್ಲ, ಅವಾಗ ಅವರಿಂದಾನೇ ನಾನು ರಿಯಾಕ್ಷನ್ಸ್ ಕೊಟ್ಟಿರ್ತೀನಿ, ಕೆಟ್ಟಾಗಿ ಮಾತಾಡಿರ್ತೀನಿ. ಅದನ್ನ ಇವ್ರು ಮತ್ತೆ ನೆನಪು ಬರೋ ತರ ಮಾಡ್ತಾರೆ. ಅವಾಗ ನಾನ್ ಏನಕ್ಕೆ ಆ ರೀತಿ ಮಾಡಿದೀನಿ ಅನ್ನೋದು ನೆನಪು ಮಾಡ್ಕೊಳ್ಳೋದು ಇಲ್ಲ. ಬಟ್ ನಾನು ಕೊಟ್ಟಿರೋ ರಿಯಾಕ್ಷನ್ಸ್ ಮಾತ್ರ ಇವ್ರಿಗೆ ನೆನಪಿರುತ್ತೆ. ಅದೇ ಹೆಣ್ಕುಲಕ್ಕೆ ಕಳಂಕ ಇದೆಲ್ಲ ಹೇಳಿದ್ನಲ್ಲ ಮೆಸೇಜ್ ಅಲ್ಲಿ, ಅದೆಲ್ಲ ಪ್ರಸ್ತಾಪ ಬಂತು. ಜೊತೆಗೆ ನೀನು ಹೊರಟಾಗಿ ಆಡಿರ್ತಿಯಲ್ಲ, ಅದಕ್ಕೋಸ್ಕರ ಅವರು ದೊಡ್ಡಮ್ಮ ಹತ್ರ ಮಾತಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಎರಡನೇ ದೊಡ್ಡಮ್ಮ ಹತ್ರ ಒಂದು ದಿವ್ಸಕ್ಕೂ ಅವ್ರು ನನಗೆ ಕೆಟ್ಟದಾಗ ಮಾತಾಡಿದವ್ರೆ ಅಲ್ಲ. ತುಂಬಾ ಚೆನ್ನಾಗಿ ಅವ್ರ ಮನೆಗೆ ಹೋದಾಗ ಚೆನ್ನಾಗಿ ಊಟ ಹಾಕಿದ್ದಾರೆ, ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ. ನಾನು ಅವ್ರ ಮನೇಲಿ ಪಾತ್ರೆ ತೊಳ್ಕೊಡೋದು, ಅವ್ರಿಗೆಲ್ಲ ಒಂದ್ ಹೆಲ್ಪ್ ಮಾಡೋದು, ತರಕಾರಿ ಹೆಚ್ಚಿಕೊಡೋದು ಎಲ್ಲ ಒಂದು ಅಮ್ಮನ್ ತರ ಅನ್ಕೊಂಡು ನಾನು ಫೋನ್ ಮಾಡಿದ್ದು. ಯಾಕಂದ್ರೆ ನಮ್ಮಮ್ಮನಿಗೆ ಒಂದು ಹೀಲಿಂಗ್ ಜರ್ನಿಗೆ ಅಟ್ಲೀಸ್ಟ್ ಇವ್ರ ಕಡೆಯಿಂದ ಇದಾಗ್ಲಿ ಅಂತ ಅಂದ್ಬಿಟ್ಟು ನೋಡಿದ್ರೆ ಅದ್ ನನಗೆ ರಿವರ್ಸ್ ಹೊಡಿತು. ಫಸ್ಟ್ ಟೈಮ್ ಆ ರೀತಿ ಕೆಟ್ಟಾಗಿ ನಮ್ ಎರಡನೇ ದೊಡ್ಡಮ್ಮ ಮಾತಾಡಿದ್ದು. ಕೆಟ್ಟಾಗಿ ಅಂದ್ರೆ ಕೆಟ್ಟ ಪದ ಏನು ಉಪಯೋಗಿಸ್ಲಿಲ್ಲ, ಬಟ್ ಏನೋ ನಾನೇ ತಪ್ಪು ಮಾಡಿದೀನಿ ಅನ್ನೋ ರೀತಿ ಮಾತಾಡಿದ್ರು. ಸೊ ಅದನ್ನ ನಮ್ಮ ಅಮ್ಮನಿಗೆ ಮೊನ್ನೆ ಹೇಳಿದಾಗ, ಅಂದ್ರೆ ಅದೆಲ್ಲ ಅವ್ರು ಮಾತಾಡಿದ್ರೆ ನಮ್ಮ ಅಮ್ಮಂಗೆ ಹೇಳೋ ಅವಕಾಶನೇ ಬಂದಿರಲ್ಲ, ಬ್ಲಾಕ್ ಮಾಡಿದ್ದೆ ಅಲ್ವಾ. ಈಗ ಅವಕಾಶ ಸಿಕ್ತು, ಇವರು ಮೌಂಟ್ ಅಬುಗೆ ಹೋಗಿ ಮೆಸೇಜ್ ಮಾಡಿದ್ರಲ್ವಾ. ಇವಾಗ ಈ ಟೈಮಲ್ಲಿ ನಾನು ನಮ್ಮಮ್ಮನಿಗೆ ಈ ವಿಷಯಗಳು ನೋಡಿ ನಿಮ್ಮ ಅಕ್ಕ ಈ ತರ ಹೇಳೋದು ಎಷ್ಟು ಸರಿ ಅಂತ ಹೇಳಿದಾಗ, ಫಸ್ಟ್ ಅವರು ಅಂದ್ರೆ ನನ್ ಮೇಲೆ ನಿಜವಾಗ್ಲೂ ಇವ್ರಿಗೆ ಪ್ರೀತಿ ಮಾಡೋ ಕೇಪಬಿಲಿಟಿ ಇದ್ರೆ ಅವರು ಹೌದಾ ತಪ್ಪು ಅವ್ರು ಹೇಳಿದ್ದು ಈ ರೀತಿ ಹೇಳ್ಬೇಕು. ಫಸ್ಟ್ ಅವ್ರು ಏನು ಇಲ್ಲ, ಇಲ್ಲ ನಾನು ಈ ರೀತಿ ಇರೋದೆಲ್ಲ ನೋಡಿರ್ತಾರಲ್ಲ. ಬಟ್ ಇವ್ರು ಎಲ್ಲಾ ಕಡೆ ಓಡಾಡ್ತಾರೆ, ಎಲ್ಲಾ ಕಡೆ ಸಂಸ್ಥೆ ನಡೆಸುವಾಗ ಎಷ್ಟು ಜನ ಜೊತೆ ಒಡನಾಟ ಇಟ್ಕೊಳ್ತಾರೆ. ನಾ ಕೂಡ ಮಧ್ಯೆ ಎಷ್ಟೋ ವರ್ಷದಿಂದ ಇದೀನಿ, ಯಾರ ಜೊತೆನೂ ನಾ ಇಲ್ಲಿ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ಜಾಸ್ತಿ. ನನ್ನ ಒಂದು ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೆ ಜಾಸ್ತಿ, ಝೀರೋ ಅಂತಾನೆ ಹೇಳ್ಬೋದು. ನನ್ಗೆ ಇಲ್ಲಿ ಉಡುಪಿನಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಅಂದ್ರೆ ನನ್ಗೆ ಎಕ್ಸಾಮ್ ಬರೆಯಕ್ ಹೋದಾಗ ಒಬ್ರು ಫ್ರೆಂಡ್ ಆಗಿದ್ರು. ಸೊ ಒಂದ್ ಹುಡುಗಿ, ಅವ್ರು ಪಾಪ ಅವ್ರ ಜೊತೆನ ಒಂದ್ ವಿಡಿಯೋ ಮಾಡಿದೀನಿ, ಟ್ರೆಕ್ಕಿಂಗ್ ವಿಡಿಯೋ ನೋಡ್ಬೋದು ನೀವು. ಸೊ ಅದ್ ಬಿಟ್ಟು ನನ್ಗೆ ಈಗ ಅವರು ಏನು ನಾನು ಟಚ್ ಅಲ್ಲಿ ಇಲ್ಲ. ಅವ್ರ ಪಾಪ ಅವ್ರ ಲೈಫಲ್ಲಿ ಅವ್ರು ಬಿಸಿ ಇದಾರೆ. ಅಂದ್ರೆ ಒಂದಿಬ್ರು ಫ್ರೆಂಡ್ಸ್ ಇಲ್ಲಿ ಉಡುಪಿಯವರು, ನಾನು ಟ್ರೆಕ್ಕಿಂಗ್ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು ಆಯ್ತಾ, ಹಳೆ ವಿಡಿಯೋಸ್ ಅಲ್ಲಿ. ಅವಾಗಿನ್ನು ನನ್ ಡಿವೋರ್ಸ್ ಕೇಸ್ ನಡೀತಾ ಇತ್ತು. ಸೊ ಈ ರೀತಿ. ಸೊ ಹಾಗಾಗಿ ನಾನು ಏನ್ ಪಾಯಿಂಟ್ ಹೇಳ್ತಾ ಇದ್ದೆ, ಮಾರ್ತಾ ಹೋಗ್ಬಿಡುತ್ತೆ ಏನ್ ಹೇಳ್ತಾ ಇದ್ದೆ ಅನ್ನೋದೇ ಮರ್ತೋಯ್ತು ನೋಡಿ. ಆ ರೀತಿ ನಮ್ಮ ಒಂದು ಏನಂತಂದ್ರೆ ನಮ್ಮಮ್ಮ ಈ ರೀತಿ ಏನು ಮೇನ್ ಒಂದು ಪಾಯಿಂಟ್ ಹೇಳೋದೇ ಮರ್ತೋಯ್ತು ಸ್ನೇಹಿತರೆ. ರಿಯಲಿ ಸಾರಿ, ವೇಟ್, ನಂಗೆ ವಿಡಿಯೋ ಕಟ್ ಮಾಡಕ್ಕೂ ಇಷ್ಟ ಇಲ್ಲ. ಸೊ ಒಂದೇ ಸತಿ ಮುಗಿಸ್ಬಿಡೋಣ ಅಂತ ಹೇಳಿ. ಸೊ ಯಾಕೆ ಮಾತು ಬಂದು, ಎಸ್ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಅದೇ ಟ್ರಿಗರ್ ಆಗೋ ತರ ಮಾಡ್ತಾರೆ. ನನ್ನ ರಿಯಾಕ್ಷನ್ಸ್ಗೆ ವೇಟ್ ಮಾಡ್ತಾರೆ ಇವರು ಪ್ರತಿ ಸತಿ. ಆ ರಿಯಾಕ್ಷನ್ಸ್ ಏನ್ ಕೊಡ್ತೀನಲ್ಲ, ಆ ರಿಯಾಕ್ಷನ್ ಒಂದು ದೊಡ್ಡ ತಪ್ಪು ಅನ್ನೋ ರೀತಿ ಬಿಂಬಿಸ್ತಾರೆ ಆಯ್ತಾ. ಈ ತರನೇ ಆಗಿ ನನ್ಗೆ ಬೇಡ ಅಟ್ಲೀಸ್ಟ್ ಅಂತ ಹೇಳಿ ಬ್ಲಾಕ್ ಮಾಡ್ಬಿಟ್ಟಿದ್ದೆ. ಸರಿ, ಅದಾದ್ಮೇಲೆ ಬ್ರೈನ್ ವೈರಿಂಗು ಎಲ್ಲ ಆಗಿತ್ತು. ಮತ್ತೆ ಅದೇ ಇದು ಇನ್ಫ್ಲುಯೆನ್ಸ್ ಲೆಟರ್ದು ಏನೋ ಹೇಳಿದ್ನಲ್ಲ, ಅವಾಗ ಮತ್ತೆ ಅನ್ಬ್ಲಾಕ್ ಮಾಡಿ, ನಮ್ಗೆ ಈ ತರ ಎಲ್ಲ ಮಾಡಿದಿರ ಅಂತ ಕೇಳಿದಾಗ ಮತ್ತೆ ಅನ್ಬ್ಲಾಕ್ ಮಾಡಿದಾಗ, ಅವಾಗ ಹೀಗೆ ಮಾತು ಬಂದಾಗ ನಾನು ಮಾತಾಡಿದ್ದು ಈ ದೊಡ್ಡಮ್ಮ ಅನ್ನೋ ವಿಷಯ ಮಾತಾಡ್ತಾ ಇದ್ದೆ ಅಲ್ವಾ. ಸೊ ಎಸ್, ಈಗ ನೆನಪಾಯ್ತು ನೋಡಿ. ಇವಾಗ ನಮ್ಮಮ್ಮನ್ಗೆ ಹೇಳ್ದೆ ಈ ತರ ನೋಡಿ ದೊಡ್ಡಮ್ಮ ಈ ತರ ಎಲ್ಲ ಕೆಟ್ಟಾಗಿ ಮಾತಾಡಿದ್ರ, ನಮ್ಮಮ್ಮ ಹೇಳ್ತಾರೆ ಇಲ್ಲ ನೀನು ಹೊರಟಾಗಿ ಏನಾದ್ರು ಇದ್ ಮಾಡಿತ್ತಲ್ಲ. ನಾನು ಇವ್ರ ಹತ್ರ ಏನು ಹೊರಟಾಗಿ ಮಾತೇ ಆಡಿಲ್ಲ ಫಸ್ಟ್ ಆಫ್ ಆಲ್. ಅಂದ್ರೆ ನಮ್ಮಮ್ಮ ಅವರು ವಿಕ್ಟಿಮ್ ಅನ್ನೋ ತರ ಬಿಂಬಿಸ್ಕೊಳ್ಳೋದಕ್ಕೆ ಆ ರೀತಿ ಹೇಳ್ಕೊಂಡಿರ್ತಾರೆ. ಅಂದ್ರೆ ಸ್ವಲ್ಪನೇ ಹೇಳ್ಕೊಂಡಿದ್ರು, ಇವ್ರಿಗೆಲ್ಲ ಅದನ್ನ ದೊಡ್ಡದಾಗಿ ಮಾಡಿ ನಂದೇ ಒಂದು ತಪ್ಪು ಅನ್ನೋ ರೀತಿ ಬಿಂಬಿಸಿರ್ತಾರೆ. ಅದ್ ಬಿಟ್ರೆ ಈ ಒಂದು ಡಿವೋರ್ಸ್ ವಿಷಯದಲ್ಲಿ ಯಾರು ಕೂಡ ನಂದು ತಪ್ಪು ಅಂತ ಏನು ಹೇಳಿಲ್ಲ. ಯಾಕಂದ್ರೆ ಎಲ್ರು ನಿಂತೆ ಡಿವೋರ್ಸ್ಗೆ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮಮ್ಮ ಎಲ್ಲ ದುಡ್ಡು ಖರ್ಚು ಮಾಡಿ ಮಾಡ್ಸಿರೋದು ಡಿವೋರ್ಸ್ನ ಆಯ್ತಾ. ಅವರೆಲ್ಲ ನೋಡಿದಾರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಯಾವ ರೀತಿ ನಾನು ಅನುಭವಿಸಿದೀನಿ ಅಂತ ನಮ್ಮಮ್ಮ ನೋಡಿದ್ದಾರೆ. ಬಟ್ ಇಲ್ಲಿ ಬಂದು ಏನ್ ನನ್ಗೆ ಯಾರು ಸಮಾಧಾನ ಮಾಡಲಿಲ್ಲ. ಅಂದ್ರೆ ಒಬ್ಳೆ ಹೋರಾಟ ಮಾಡುವಾಗ ಯಾರು ಡೀಪ್ ಆಗಿ ನನ್ ಮನ್ಸೊಳಗಡೆ ಇಳಿತು ಆತರ ನೋಡಿದಿದ್ರೆ ಅವರು ಕೇಪಬಲ್ ಇರ್ತಾ ಇದ್ರು ಏನಾದ್ರು ಒಂದ್ ಒಳ್ಳೆ ರೀತಿ ಸಮಾಧಾನ ಮಾಡಕ್ಕೆ. ಅವ್ರು ನನ್ಗೆ ಮತ್ತೆ ನೋವಾಗೋ ತರ ಮಾಡ್ತಾ ಇರ್ಲಿಲ್ಲ. ಬಟ್ ಡೀಪ್ ಇನ್ಸೈಡ್ ದೆಮ್ ದೇ ನೋ ಎವ್ರಿಥಿಂಗ್. ಅಂಡ್ ಆಲ್ಸೋ ಏನು ಯಾರು ವಿರೋಧ ಮಾಡ್ಲಿಲ್ಲ ಡಿವೋರ್ಸ್ ಆಗಿದ್ದು ನೀನ್ ತಪ್ಪು, ನೀನ್ ಮಾಡಿದ ತಪ್ಪು ಅಂತ ಹೇಳಿ. ಬಟ್ ದ ವೇ ದೇ ಟಾಕ್ ಇಟ್ ಇಸ್ ಅಂದ್ರೆ ಇವಾಗ ರೀಸೆಂಟ್ ಆಗಿ ಕೆಲವೊಂದು ಮಾತುಗಳು ನಮ್ಮ ಎರಡನೇ ದೊಡ್ಡ ಮನೆಯಿಂದ, ಇಟ್ ಇಸ್ ನಾಟ್ ಗುಡ್. ಅದು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ
ಮೇನ್ ಏನಕ್ಕೆ ನಾನು ಈ ಒಂದು ವಿಡಿಯೋ ನಿನ್ನೆ ಯಾಕೆ ಮೇನ್ ವಿಡಿಯೋ ಮಾಡಿದ್ದು ಅಂತಂದ್ರೆ ಬರ್ತ್ಡೇ ದಿವಸ ನೈಟು ನಾನು ಅದೇ ಒಂದು ಜಾಬ್ ಹೋಗ್ಬೇಕಂತ ಹೇಳಿ ಒಂದು ಡೇ ಹೋಗಿ ಬಂದಿದ್ದೆ ಅಲ್ವಾ. ಸೊ ಮತ್ತೆ ಅದು ನಾನು ಹೋಗ್ಲಿಲ್ಲ ಅಂತ ಹೇಳಿದ್ನಲ್ಲ, ಅದೇನಷ್ಟು ಒಳ್ಳೇದಿರ್ಲಿಲ್ಲ ಅಂತ ಹೇಳಿ. ಸೊ ಅವತ್ ನೈಟ್ ನಮ್ಮಮ್ಮ ಬರ್ತ್ಡೇ ದಿವಸ ಫೋನ್ ಮಾಡ್ತಾರೆ. ಅವಾಗ ಚೆನ್ನಾಗಿ ಮಾತಾಡ್ತೀವಿ, ಇಡ್ತೀವಿ. ಮಾರನೇ ದಿವಸ ಹೀಗೆ ಮೆಸೇಜ್ ಮಾಡಿ ಮತ್ತೆ ಕಾಲ್ ಮಾಡಿದಾಗ ಹೀಗೆ ಪ್ರಸ್ತಾಪಗಳು ಬಂದಾಗ ಏನಾಗುತ್ತೆ, ಮಾತು ಬಂದು ನನಗೆ ರಿಯಾಕ್ಷನ್ಸ್ ಬರೋ ತರ ಮಾಡ್ತಾರೆ. ಮತ್ತೆ ಅವ್ರು ಅವೈಲೇಬಲ್ ಇರೋದಿಲ್ಲ. ನನ್ನ ಒಂದು ರಿಯಾಕ್ಷನ್ಸ್ಗೋಸ್ಕರ ಅವ್ರನ್ನು ಇದ್ ಮಾಡ್ತಾರೆ. ನನ್ಗೆ ಒಂದ್ ರೀತಿ ಅವ್ರ ಬಗ್ಗೆ ನೆನಪಾಗೋ ತರ ಮಾಡ್ತಾರೆ. ಹಾಗೇನಾಗುತ್ತೆ, ನನ್ಗೆ ಇಲ್ಲಿ ಅಮ್ಮ ಇರೋದು ಇಲ್ಲ, ಶಿಲ್ ಬಿ ವೆರಿ ಬಿಸಿ, ಯಾವಾಗ್ಲೂ ಬಿಸಿ 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 ಲೇಡಿ. ಮತ್ತೆ ಏನಾಯ್ತು, ನಾನು ಅಳು ಬರಕ್ ಶುರು ಆಯ್ತು. ಹತ್ಕೊಂಡೆಲ್ಲ ವಿಡಿಯೋ ಮಾಡಿ ಅವ್ರಿಗೂ ಕಳ್ಸು ಬಿಟ್ಟೆ. ಯಾವತ್ತೂ ಹಂಗ ಹತ್ಕೊಂಡು ವಿಡಿಯೋ ಮಾಡಿ ಅವ್ರಿಗೆ ಅಮ್ಮಂಗ್ ಕಳ್ಸಿರ್ಲಿಲ್ಲ. ಸರಿ, ಅದು ಕಳಿಸ್ಬಿಟ್ಟೆ. ಅದ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಸೊ ಅದನ್ನು ಕಳ್ಸಿದ್ರು ಅವರು ಬಿಸಿ ಅಂತ ಬರ್ತಿತ್ತು. ಆಯ್ತು, ಅವ್ರು ಬಿಸಿನೇ ಇರ್ಬೋದು, ಬಟ್ ನನ್ಗೆ ಎಷ್ಟು ಮೆಂಟಲ್ ಅಬ್ಯೂಸ್ ಆಗುತ್ತೆ. ನಾನಿಲ್ಲಿ ನೋವು ಅನ್ಭವಿಸ್ತಾ ಇದೀನಿ, ನಮ್ಮಮ್ಮ ಅಲ್ಲೆಲ್ಲೋ ಇದಾರೆ, ನನ್ಗಮ್ಮ ಬೇಕು, ಜೊತೆಲಿಲ್ಲ. ಇದೆಲ್ಲ ಏನಂದ್ರೆ, ನಾನ್ ನಿಮ್ಗೆ ಮೇನ್ ಒಂದೇ ಪಾಯಿಂಟ್ ಹೇಳಿದೆ, ನಿಜವಾಗ್ಲೂ ಅವ್ರು ಮಾತಾಡ್ಬೇಕು, ನನ್ನ ಒಂದು ಸಮಾಧಾನವಾಗಿರ್ಸ್ಬೇಕು ಅನ್ನೋದಾದ್ರೆ ಮೌಂಟ್ ಅಬು ಹೋಗೋವಾಗ್ಲೇ ಅವ್ರು ಹೇಳ್ತಾ ಇದ್ರು, ನಾ ಈ ತರ ಹೋಗ್ತಾ ಇದೀನಿ, ಪ್ಲಾನ್ ಮಾಡ್ತಾ ಇದೀನಿ. ಅದೇನು ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ಬರ್ಡೇಗೆ ವಿಶ್ ಮಾಡೋ ತರ ಬಂದು ನನ್ನ ಫಸ್ಟ್ ಗಿಲ್ಟ್ ಟ್ರ್ಯಾಪ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಅದೇ ನಾ ಹೇಳಿದ್ನಲ್ವಾ ಮೆಸೇಜ್ ಅಲ್ಲಿ ಇದ್ ಮಾಡ್ತಾರೆ, ಏನೋ ನಿನ್ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಒಳ್ಳೆ ತಾಯಿ ಸಿಗ್ಲಿ ಅನ್ನೋ ಆತರ ಹೇಳಿದ್ರೆ ನಂಗೆ ಮತ್ತೆ ಬೇಜಾರಾಗಲ್ವಾ? ಅದ್ ಗೊತ್ತಿಲ್ವಾ ನನ್ನ ಎಷ್ಟು ಪ್ರೀತಿಸ್ತಾಳೆ ಅವಳು ಅಂತ ಅವ್ರಿಗೆ ಗೊತ್ತು ತಾನೆ, ಆದ್ರೂ ಬೇಕಂತ ಮಾಡ್ತಾರೆ ಅಂತಂದ್ರೆ ಇಟ್ ಇಸ್ ಮೆಂಟಲ್ ಅಬ್ಯೂಸ್. ಆಯ್ತಾ? ಸೊ ಆ ರೀತಿ ಮಾತಾಡಿದಾಗ ಗಿಲ್ಟ್ ಟ್ರ್ಯಾಪ್ ಮಾಡ್ತಾರೆ. ಮತ್ತೆ ಒಳ್ಳೆ ರೀತಿನೂ ಮಾತಾಡ್ತಾರೆ. ಮತ್ತೆ ನಮ್ಮ ಒಂದು ಅಟೆನ್ಷನ್ ಸೀಕ್ ಮಾಡ್ತಾರೆ. ಆಯ್ತಾ? ನಮ್ಮ ಒಂದು ಎಮೋಷನಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಅಬ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ದಿಸ್ ಇಸ್ ಡಾರ್ಕ್ ಸೈಕಾಲಜಿ. ನಾನು ನಿಮ್ಗೆ ಬರೋ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲವೂ ಕೂಡ ಕೋಚಿಂಗ್ ಅಲ್ಲಿ, ಅಂದ್ರೆ ಈವನ್ ನಾರ್ಸಿಸಿಸಮ್ ಕೋಚಿಂಗ್ ನಾನು ಏನ್ ಮಾಡ್ತೀನಿ ಇದು ಇನ್ಕ್ಲೂಡ್ ಆಗುತ್ತೆ. ನಾನು ಕೂಡ ಅಬ್ಯೂಸ್ಗೆ ಒಳಗಾದವಳು. ಸೊ ಹಾಗಾಗಿ ಯು ಕ್ಯಾನ್ ಟ್ರಸ್ಟ್ ಮೀ. ನಿಮ್ಮ ಒಂದು ಹೀಲಿಂಗ್ ಜರ್ನಿನಲ್ಲಿ ತುಂಬಾ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಅಲ್ಲ ಸ್ನೇಹಿತರೆ, ನಾನು ಮಾಡ್ತಾ ಇರುವಂತಹ ವಿಡಿಯೋ ಎಲ್ರಿಗೂ ಅಲ್ಲ. ಯಾರು ನಂತರ ಅನುಭವಿಸಿರ್ತಾರೆ, ನಂದೇ ಒಂದು ಸ್ಟೋರಿ ತರ ಇರ್ಬೇಕಂತ ಏನು ಇಲ್ಲ. ಬೇರೆ ಬೇರೆ ರೀತಿಯಾದಂತ ಒಂದು ಕೇಸ್ಗಳಿರುತ್ತೆ, ಯಾರೆಲ್ಲ ಅನುಭವಿಸ್ತಿರ್ತೀರ. ಬಟ್ ಈ ಒಂದು ಕಾನ್ಸೆಪ್ಟ್ ಸೇಮ್ ಇರುತ್ತೆ, ನಾರ್ಸಿಸಿಸಮ್. ಅದು ಹೋಗ್ತಾ ಹೋಗ್ತಾ ಎಲ್ರಿಗೂ ಗೊತ್ತಾಗತ್ತೆ. ಸೊ ಸ್ಟೇ ಟ್ಯೂನ್ಡ್. ದಯವಿಟ್ಟು ವಿಡಿಯೋ ಲೆಂತ್ ಆಯ್ತು ಅಂತ ಬೇಜಾರಾಗಬೇಡಿ. ಬಟ್ ಎಷ್ಟು ನೀವು ನನ್ನ ವಿಡಿಯೋಸ್ ನೋಡ್ತಿರೋ ಅಷ್ಟು ನಿಮ್ಮ ಒಂದು ಲೈಫ್ಗೆ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ನಮ್ಮ ಒಂದು ಚಾನೆಲ್ ನಲ್ಲಿ ಒಬ್ರಿಗೊಬ್ರು ಹೀಲಿಂಗ್ ಆದ್ರೆ ಎಷ್ಟೋ ಒಳ್ಳೇದಾಗತ್ತೆ ಎಲ್ರಿಗೂ. ನನ್ಗೂ ಅದರಿಂದ ಹೀಲ್ ಆಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವ್ರಿಗೂ ಬೇಗ ಹೀಲ್ ಆಗ್ಲಿ, ಅವರು ಅವರನ್ನ ಕಂಡುಕೊಳ್ಳೋದಕ್ಕೆ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದೀನಿ. ಸೊ ಆತರ ಇವಾಗ ನಾನು ಏನ್ ಹೇಳಿದೆ, ಗಿಲ್ಟ್ ಟ್ರ್ಯಾಪ್ ಮಾಡ್ತಾರೆ ಮೆಸೇಜ್ ಅಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ಎಮೋಷನಲಿ ಮತ್ತೆ ನನ್ನ ಒಂದು ಏನು ಎಮೋಷನ್ಸ್ ನ ಅವರು ಕಡೆ ಸೆಳ್ಕೊಳ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಮತ್ತೆ ನಾನು ಹಳೇದೇನಾದ್ರು ಹೇಳಿದಾಗ ಅದಕ್ಕೆ ಅವರು ಮತ್ತೆ ನಂದೇ ತಪ್ಪು ಅನ್ನೋ ರೀತಿ ಹಳೇದನ್ನ ಮತ್ತೆ ಹೇಳಿ, ಇವಾಗ ಏನು ಇವಾಗ ನಮ್ ದೊಡ್ಡಮ್ಮನ ವಿಷಯ ಅಂತ ಹೇಳಿದಾಗ, ಹೌದಾ ಹಿಂಗಾಯ್ತಾ, ನಿಂಗೆ ಬೇಜಾರಾಯ್ತಾ ಅಂತ ಅಷ್ಟೇ ಹೇಳಿದಿದ್ರು ಸುಮ್ನಾಗ್ಬಿಡ್ಬೋಯ್ತು. ಬಟ್ ಅಲ್ಲಿ ಅವ್ರು ಒಂದ್ ಪಾಯಿಂಟ್ ಹೇಳ್ತಾರೆ, ನೀನು ಅದೇ ಮೂರ್ತಿದ್ ಒಂದ್ ವಿಷಯ ಅವ್ರಿಗೆ ನಾನು ಹೇಳಿದ್ದೆ, ನೀನ್ ಹೊರಟಾಗಿ ಅದೇ ನೀನ್ ಈ ರೀತಿ ಇದ್ದಿದ್ದಕ್ಕೆ ಅವ್ರಿಗೆ ಹಂಗೆ ಹೇಳಿರ್ಬೋದು. ಅವಾಗ ಮತ್ತೆ ಅದ್ ನನ್ಗೆ ಅಬ್ಯೂಸ್ ಆಗುತ್ತೆ, ನಾನು ಏನ್ ತಪ್ಪು ಮಾಡಿದ್ದೆ ಅನ್ನೋದು ಆಗತ್ತೆ. ಮಾತು ಬಂದಾಗ ಮತ್ತೆ ಅವರು ಅದೇ ಇವಾಗ ರೀಸೆಂಟ್ ಆಗಿ ಇದಕ್ಕೂ ಮುಂಚೆ ಏನ್ ಬ್ರೇಕ್ ಡೌನ್ ಆಗಿತ್ತು, ಅವಾಗ ಬ್ರೇಕ್ ಡೌನ್ ಇನ್ ಸೆನ್ಸ್ ಇದಕ್ಕೂ ಮುಂಚೆ ಒಂದಷ್ಟು ದಿನಗಳು ಬಿಟ್ಬಿಟ್ಟಿರ್ತೀವಲ್ಲ, ಅದಕ್ ಮುಂಚೆ ಏನ್ ಮಾತಾಡಿರ್ತೀವಲ್ಲ, ಜಗಳ ಆಗಿರುತ್ತಲ್ಲ, ಆ ಟೈಮಲ್ಲಿ ನಾನು ಏನ್ ರಿಯಾಕ್ಷನ್ಸ್ ಮಾಡಿರ್ತೀನಲ್ಲ, ಆ ರಿಯಾಕ್ಷನ್ಸ್ ನ ತಗೊಂಡ್ ಬರ್ತಾರೆ ಇವರು. ಹೆಣ್ಕುಲಕ್ಕೆ ಕಳಂಕ ಅನ್ನೋ ಒಂದೇನ್ ಮಾತು ಹೇಳಿದ್ದೆ ಅದನ್ನ ತಗೊಂಡ್ ಬರ್ತಾರೆ. ಸೊ ಅದನ್ನ ಮತ್ತೆ ಪ್ರೊಜೆಕ್ಟ್ ಮಾಡ್ತಾರೆ ನನ್ಗೆ, ಅವರೇ ಆತರ ಮಾತು ಬರ್ಸಿರ್ತಾರೆ ನನ್ಗೆ. ಸೊ ಇಲ್ಲಿ ಗಿಲ್ಟ್ ಟ್ರ್ಯಾಪಿಂಗು, ಎಮೋಷನಲ್ ಅಬ್ಯೂಸ್ ಮತ್ತೆ ಸೈಲೆಂಟ್ ಟ್ರೀಟ್ಮೆಂಟ್, ಮತ್ತೆ ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಸೊ ನಾನು ಎಷ್ಟೆಲ್ಲಾ ಮೆಸೇಜ್ ಕಳಿಸಿದೆ ನಿಮ್ ಪ್ರೀವಿಯಸ್ ವಿಡಿಯೋ ಕೊನೆಯಲ್ಲಿ ಮೆಸೇಜಸ್ ಆಗಿದೆ. ನಾನು ಎಷ್ಟು ಮೆಸೇಜ್ ಕಳಿಸಿದೀನಿ, ಅಮ್ಮನ ಕಡೆಯಿಂದ ಎಷ್ಟು ಮೆಸೇಜ್ ಬಂದಿದೆ ನೋಡಿ. ಅವ್ರು ಬಿಸಿನೇ ಇರ್ಬೋದು, ಬಟ್ ಬಿಸಿ ಇರೋ ತರ ಅವರೇ ಮಾಡ್ಕೊಂಡಿದ್ದಾರೆ ನನ್ನ ಬರ್ಡೇ ಟೈಮಲ್ಲಿ ಅಲ್ವಾ. ಆತರ ಆಯ್ತಪ್ಪ, ನಿಜವಾಗ್ಲೂ ಅವ್ರು ಬಿಸಿನೇ ಇದಾರೆ ಅಂತಂದ್ರೆ ಆ ಟೈಮಲ್ಲಿ ಯಾಕೆ ಮೆಸೇಜ್ ಮಾಡ್ಬೇಕಿತ್ತು? ನಿಜವಾಗ್ಲೂ ಮೆಸೇಜ್ ಮಾಡ್ಬೇಕಿತ್ತಂದ್ರೆ ಅವ್ರಿಗೆ ಡೇ 1 ಇಂದ ಪ್ಲಾನ್ ಮಾಡಿದ್ರಲ್ಲ ಮೌಂಟ್ ಅಬು ಹೋಗೋದಕ್ಕೆ, ಅವಾಗ್ಲಿಂದ ಕಾಲ್ ಮಾಡ್ಬೇಕಾಗಿತ್ತು, ಮೆಸೇಜ್ ಮಾಡ್ಬೇಕಾಗಿತ್ತು. ಹೇಳಿದ್ನಲ್ಲ ನಿಮ್ಗೆ, ಈ ಒಂದು ಇವಾಗ ಅಕ್ಟೋಬರ್ 11 ಇವತ್ತು, ಹೋದ ತಿಂಗಳು ಸೆಪ್ಟೆಂಬರ್ 22nd 24th ಟೈಮಲ್ಲಿ ನಂಗೆ ಮೊಬೈಲ್ ಬಂದಿದ್ದು. ಅವಾಗ ಸಿಮ್ ಇದಕ್ಕೆ ಹಾಕಿರೋದು. ಆಯ್ತಾ? ಅವಾಗ್ಲಿಂದಾನೇ ಅನ್ಬ್ಲಾಕ್ ಆಗಿದೆ ಅದು. ಮಾಡಿದ್ರೆ ಇವ್ರು ಪ್ಲಾನ್ ಮಾಡುವಾಗ್ಲೇ ಮಾಡ್ಬೇಕಾಗಿತ್ತು ಮೆಸೇಜ್, ಅವಾಗ ಬಂದಿಲ್ಲ. ಬರ್ತ್ಡೇ ದಿವಸ ಬೇಕಂತ ನನ್ನ ಒಂದು ಎಮೋಷನಲ್ ಅಬ್ಯೂಸ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ.
ಬರ್ಡೇ ದಿವಸ ಬೆಳಿಗ್ಗೆ ಎಲ್ಲ ಎಷ್ಟು ಚೆನ್ನಾಗಿದ್ದೆ ಗೊತ್ತಾ, ನನ್ನ ಮೈಂಡ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನನ್ನ ಮೈಂಡು ಬೇಜಾರಿತ್ತು ಅಮ್ಮನ್ ಇಲ್ಲ ನನ್ನ ಜೊತೆ ಅಂತ. ಬಟ್ ಜೊತೆಗೆ ನಾನು ಒಳ್ಳೆ ಫೀಲ್ ಮಾಡ್ಕೊಳ್ತಾ ಇದ್ದೆ. ನನ್ನ ಒಂದು ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿದ್ದೆ, ಅಶ್ವಿನಿಗೆ. ಎಷ್ಟು ಖುಷಿಯಾಗಿ ಮಾತಾಡಿದ್ದೀನಿ ಅವಳ ಜೊತೆ. ಮನೆಗೆ ಬಂದು ರಾತ್ರಿ ನಾವು ಅಮ್ಮನ ಮೆಸೇಜ್ ಮಾಡುವಾಗ್ಲೂ ಒಂದ್ ಸ್ವಲ್ಪ ಖುಷಿನಲ್ಲೇ ಇದ್ದೆ. ಮಾರನೇ ದಿವಸ ನನ್ಗೆ ಮತ್ತೆ ಆ ರೀತಿ ಅಳು ಬರೋ ತರ ಆಗಿ ಬೇಜಾರಾಗಿ, ಆ ವಿಡಿಯೋಸ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಯಾಕಂದ್ರೆ ಇದೆಲ್ಲ ಗೊತ್ತಾಗ್ಬೇಕು, ಯಾಕಂದ್ರೆ ನನ್ನನ್ನು ನಾನೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಯಾರು ಬಂದು ನನ್ನ ಸೇವ್ ಮಾಡೋದಿಲ್ಲ ಆಯ್ತಾ. ಹಾಗೆ ನಿಮ್ಮಲ್ಲೂ ಏನಾದ್ರು ಯಾರು ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ರೆ ನಿಮ್ಮನ್ನ ನೀವೇ ಸೇವ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಎಕ್ಸ್ಪ್ರೆಸ್ ಮಾಡಿ, ನಿಮ್ಗೆ ಏನ್ ಅನ್ನಿಸ್ತಿದೆ ಅದನ್ನ ತಿಳಿಸಿ, ಒಳ್ಳೆ ರೀತಿ ತಿಳಿಸಿ. ಏನೂ ತಪ್ಪಿಲ್ಲ ಒಳ್ಳೆ ರೀತಿ ತಿಳಿಸೋದ್ರಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಈ ರೀತಿ ಸ್ನೇಹಿತರೆ, ಈ ರೀತಿ ನನ್ಗೆ ಫುಲ್ಲು ಎಮೋಷನಲ್ ಅಬ್ಯೂಸ್ ಮಾಡಿ ಇವ್ರು ಒಂದ್ 50 ಸತಿ ಫೋನ್ ಮಾಡಿದೀನಿ, ಮತ್ತೆ ಅವ್ರ ಫೋನ್ಗೆ ಸಿಕ್ಕಿಲ್ಲ. ಬರೀ ಮತ್ ಫೋಟೋನು ಕಳ್ಸಿರ್, ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ಫೋಟೋ ಹಾಕಿದ್ನಲ್ವಾ, ಅದರಲ್ಲಿ ಸಮತಾ ಅವರು ಇದಾರೆ, ಸಮತಾ ದೇಶಮಾನೆ ಅಂತ ಒಬ್ರು. ನಮ್ಮಮ್ಮನ್ಗೆ ಯಾವಾಗ್ಲೂ ಜೊತೆಲೆ ಇರ್ತಾರೆ. ನಿನ್ನೆ ಮೊನ್ನೆ ಬಂದವ್ರು ನಮ್ಮಮ್ಮನ ಲೈಫ್ಗೆ ಅವರು. ನಿನ್ನೆ ಮೊನ್ನೆ ಇನ್ ದ ಸೆನ್ಸ್ 2015ರಲ್ಲಿ ನಾನು ಸಪ್ರೇಟ್ ಆಗಿ ಇವರು ಹೋಗ್ಬೇಕು, ಅದು ನಿಮ್ಗೆ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. 2015 ನಾನು ನಮ್ಮಮ್ಮ ನಂದು BEd ಮುಗಿಯೋ ಟೈಮು. ಅದಾದ್ಮೇಲೆ ಮತ್ತೆ ಇವರು ಜಾಯಿಂಟ್ ಇರೋ ಅಲ್ಲಿ ಸಪ್ರೇಟ್ ಮನೆ ಇತ್ತು, ಅಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ. ಅದಾದ್ಮೇಲೆ ನಾನು ಸ್ವಲ್ಪ PGಗೂ ಹೋಗಿ ವಾಪಸ್ ಬರೋ ಟೈಮಲ್ಲಿ ಇವ್ರು ಪರಿಚಯ ಆಗಿರೋದು. ಮೋಸ್ಟ್ಲಿ 2016-17 ಟೈಮಲ್ಲಿ ಇವ್ರು ಪರಿಚಯ ಆಗಿರೋದು, ಸಮತಾ ಅವರು ಅನ್ಸುತ್ತೆ ನಮ್ಮಮ್ಮನ್ಗೆ. ಅದಾದ್ಮೇಲೆ ನಾನು 2016-17 ಟೈಮಲ್ಲಿ ಅಣ್ಣಾಜಿ ಅಂತ ಬರ್ತಾ ಇದ್ರು ಮನೆಗೆ ಆಯ್ತಾ. ನಮ್ ಸ್ಟೆಪ್ ಫಾದರ್ನ ಮಾತಾಡಿಸ್ಕೊಂಡು ಅಣ್ಣಾಜಿ ಅಂತ ಅನ್ಕೊಂಡು ಬರ್ತಾ ಇದ್ರು. ಅವರ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗೋರು. ಅವರು ಒಂದು ಮಾತಂಗಂಗೆ ದಿವಟಿಗೆ ಅಂತ ಮೂವಿ ಮಾಡಿದಾರಲ್ವಾ. ಸೊ ಅವ್ರದ್ದೆಲ್ಲ ಕಷ್ಟ ನಮ್ಮಮ್ಮ ಅವ್ರು ತುಂಬಾ ಹೇಳ್ಕೊಂಡ್ ಬರ್ತಾರೆ. ಅವ್ರಷ್ಟು ಕಷ್ಟಪಟ್ಟಿದ್ರು, ಅವ್ರು ಕಷ್ಟಪಟ್ಟಿರೋದಕ್ಕೆ ಮೂವಿನೇ ಮಾಡಿದ್ದಾರೆ. ಅವ್ರನ್ನ ನನ್ನ ಒಂದು ಚಾನೆಲ್ ನಲ್ಲೇ ಇದೆ, ಮಾತಂಗಿ ದಿವಟಿಗೆ, ನೋಡ್ಬೋದು ನೀವು. ನನ್ಗೆ ಅಷ್ಟೊಂದು ದ್ವೇಷ ಇದ್ದಿದ್ರೆ ನಾ ವಿಡಿಯೋಸು ಮಾಡ್ತಾ ಇರ್ಲಿಲ್ಲ ಆಯ್ತಾ. ನೀವು ನೋಡ್ಬೋದು ನನ್ನ ಚಾನೆಲ್ ನಲ್ಲಿ. ನಮ್ಮ ಅಮ್ಮನ ಜೊತೆ ಮತ್ತೆ ಅವ್ರ ಸಮತಾ ಅವ್ರ ಜೊತೆ ಎಲ್ಲ ಕೆಲವೊಂದು ವಿಡಿಯೋ ಮಾಡಿರೋದಿದೆ, ನೋಡಿ ಫ್ರೀ ಆದಾಗ. ಸೊ ಒಂದ್ ಸುಧಾ ಶೆಲ್ಟರ್ ಹೋಮ್ ಅಂತ ಹೋಗಿದ್ವಿ, ಅಲ್ಲಿ ಕೂಡ ವಿಡಿಯೋ ಮಾಡಿದೀನಿ. ನಿಜವಾಗ್ಲೂ ನನಗೆ ದ್ವೇಷ ಇದ್ದು, ಇವ್ರ ಒಂದು ಫ್ರೆಂಡ್ಶಿಪ್ ಬಗ್ಗೆ ದ್ವೇಷ ಇದ್ದಿದ್ರೆ ನಾ ವಿಡಿಯೋ ಯಾಕೆ ಮಾಡ್ತಾ ಇದ್ದೆ ಅಲ್ವಾ. ಯಾವಾಗ ಇವರು ಮನೆಯವರನ್ನೇ, ಮನೆ ಮಗಳನ್ನೇ ಹೊರಗ್ನವಳನ್ನಾಗಿ ಮಾಡಿ, ಹೊರಗ್ನವ್ರನ್ನ ಮನೆಯವರನ್ನಾಗಿ ಮಾಡ್ಕೊಂಡ್ರು, ಅವಾಗ ತಾನೇ ನನ್ಗೆ ಸಿಟ್ಟು ಬರೋದು. ಯಾವಾಗ ನೋಡಿದ್ರು ಎಲ್ಲ ಕಡೆ ಇರ್ತಾರೆ ಸಮತಾ ಅವ್ರ ನಮ್ಮಮ್ಮನ ಜೊತೆ ಆಯ್ತಾ. ಇರ್ಲಿ ಬೇಡ ಅನ್ನಲ್ಲ, ಆದ್ರೆ ಅವರು ಹೊಗ್ಲಿ 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 ನಮ್ಮಮ್ಮನ ಅವ್ರ ಕೆಲಸ ಮಾಡ್ಕೊಳ್ತಾರೆ. ದುಡ್ಡು ಪ್ರತಿಷ್ಠೆ ನೋಡೋರ್ ಮಾತ್ರ ಎಷ್ಟು ಏನು ಯೂನಿವರ್ಸಿಟಿ ಇದು ಏನದು ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರೊಫೆಸರು, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಎಲ್ರು ಹೇಳ್ತಾರೆ. ಓಕೆ ಫೈನ್, ಮಾಡ್ತಾರೆ. ಇಂಥವ್ರು ಹೇಗೆ ಅಂದ್ರೆ ಇಡೀ ಸಮಾಜಕ್ಕೆ ಒಳ್ಳೆಯವರಾಗಿರ್ತಾರೆ. ಬಟ್ ಕೆಲವು ವ್ಯಕ್ತಿಗಳಿಗೆ ಗೊತ್ತಿರ್ತೀವ್ರಿ ಏನು ಅಂತ, ಆತರ ಇವರೆಲ್ಲ. ಸೊ ಯಾಕಂದ್ರೆ ಇವರೆಲ್ಲ ಸ್ವಲ್ಪ ಏನು ಹತ್ರದಿಂದ ನೋಡಿರೋಳು ನಾನು ಆಯ್ತಾ. ಸೊ ನನ್ಗೆ ಗೊತ್ತಿದೆ ಏನು ಅಂತ ಹೇಳಿ. ಇವರೆಲ್ಲ ಒಂದ್ 6 ವರ್ಷದ ಮಕ್ಳು ತರ, ಎಮೋಷನಲಿ ಮೆಚೂರ್ ಇರಲ್ಲ. ದೇ ವೇರ್ ಮಾಸ್ಕ್. ಬಟ್ ಅದು ಸಮಾಜಕ್ಕೆ ಒಳ್ಳೇದೇ ಆಗುತ್ತೆ, ಸಮಾಜಕ್ಕೆ ಇವರಿಂದ ತುಂಬಾ ಒಳ್ಳೇದಾಗುತ್ತೆ. ಓಕೆನಾ. ಎಷ್ಟೋ ಜನ ಇವರಿಂದ ಊಟ ಮಾಡಿದ್ದಾರೆ, ಎಷ್ಟೋ ಜನ ಇವ್ರನ್ನ ನೆನಪಿಸ್ಕೊಂಡು ಇವ್ರ ಫೋಟೋನು ಹಾಕೊಳ್ತಾರೆ ಬೇಕಾದ್ರೆ ಮನೇಲಿ. ಆದ್ರೆ ನಮ್ಮಂತವ್ರಿಗೆ ಮನೆಯಲ್ಲಿ ಒಬ್ರಿಬ್ರಿಗೆ ತುಂಬಾ ನೋವಾಗುತ್ತೆ ಇವರಿಂದ. ಈಗ ನಮ್ಮಮ್ಮ ಆಯ್ತಪ್ಪ, ನಾನು ಯಾಕೆ ಮಾತು ಹೇಳ್ದೆ ಅಂದ್ರೆ, ಈಗ ನಮ್ಮಮ್ಮ ಅಲ್ಲಿ ಮೌಂಟ್ ಅಬು ಹೋಗಿದ್ದಾರೆ, ಸಮತಾ ಅವರೆಲ್ಲ ಇದ್ದಾರೆ. ನನ್ಗೆ ಯಾಕೆ ಹೇಳ್ಬೇಕಾಗಿತ್ತು? ಅಟ್ಲೀಸ್ಟ್ ವಿಶ್ ಮಾಡಿದ್ರು ಸುಮ್ನೆ ಆಗ್ಬೋದಾಗಿತ್ತಲ್ವಾ. ಅಟ್ಲೀಸ್ಟ್ ಹೋಗೋದ್ ಹೇಳಿದ್ರು, ಹೋಗೋದ್ ಪ್ಲಾನ್ ಮಾಡುವಾಗ್ಲಿಂದ ಹೇಳ್ಬೋದಾಗಿತ್ತಲ್ವಾ. ಪ್ಲಾನ್ ಮಾಡುವಾಗ ಏನು ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ನಂಗೆ ಅದು ಹೇಳಿದ್ನಲ್ವಾ, ಗಿಲ್ ಟ್ರಾಪ್. ಮತ್ತೆ ನಾ ಅದನ್ನ ಹೇಳಲ್ಲ, ಗಿಲ್ ಟ್ರಾಪ್ ತರ ಮಾಡಿ ಫೋಟೋನು ಕಳ್ಸಿದಾರೆ, ಈ ತರ ಇಲ್ಲಿದೀವಿ ಅಂತ ಹೇಳಿ. ಕಳಿಸ್ಲಿ, ಅದ್ ನಂಗೆ ಟ್ರಿಗರ್ ಆಗುತ್ತೆ ಅಂತ ಗೊತ್ತಿಲ್ವಾ ಇವ್ರಿಗೆ? ಅವ್ರಿಗೆ ಗೊತ್ತಿದೆ ಅಂದ್ರೆ ಏನಕ್ಕೆ ಟ್ರಿಗರ್ ಆಗುತ್ತೆ ಅಂದ್ರೆ, ನಾನ್ ಕನ್ಸಿಟ್ಕೊಂಡಿದ್ದೆ, ನಾನು ನನ್ನ ತಾಯಿ ಟೈಮ್ ಸ್ಪೆಂಡ್ ಮಾಡಕ್ ಆಗೇ ಇಲ್ಲ. ಇಷ್ಟು ಬರೀ ನಾವು ಅನುಭವಿಸಿದ್ದೇ ಆಗೋಯ್ತು ಇಡೀ ಜೀವನ. ಖುಷಿಯಾಗಿ ಇದ್ದಿದ್ದು ಅಂತಂದ್ರೆ ಖುಷಿಯಾಗಿರೋದು ಇದೆ, ಆದ್ರೆ ಒಂದ್ ಎಮೋಷನಲಿ ಅವೈಲೇಬಲ್ ಇರಲ್ಲ. ಖುಷಿ ಅಂತಂದ್ರೆ ಏನು, ಇವಾಗ ಏನೋ ಹೋಟ್ಲಿಂದ ತರ್ಸೋದು ತಿನ್ನೋದು ಅಷ್ಟೇ ಅಲ್ಲ. ಖುಷಿ ಅಂತಂದ್ರೆ ಎಮೋಷನಲಿ ಅವೈಲೇಬಲ್ ಇರ್ಬೇಕು, ಒಬ್ರಿಗೊಬ್ರು ಕಷ್ಟ ಸುಖನ ಹಂಚ್ಕೊಳ್ಬೇಕು, ಮಾನಸಿಕವಾಗಿ ಅವೈಲೇಬಲ್ ಇರ್ಬೇಕು. ಫ್ರೆಂಡ್ಸ್ಗಳಿಗೆಲ್ಲರ ಜೊತೆ ಇವ್ರಿಗೆ ಇರೋದಕ್ಕಾಗುತ್ತೆ, ನನ್ ಜೊತೆ ಇರೋದಕ್ಕಾಗಲ್ವಾ ನಮ್ಮಮ್ಮನ್ಗೆ? ಆ ರೀತಿ ಅದು ನಾನು ಹೇಳೋದು.
ಈಗ ಅಲ್ಗೂ ಮೆಸೇಜ್ ಅಲ್ಲಿ ಹೇಳಿದ್ರು, ನಾನು 4 ದಿನ ಟೈಮ್ ಕೊಡು, ಬೆಂಗಳೂರಿಗೆ ಹೋದ್ಮೇಲೆ ನಾನು ಇದ್ ಮಾಡ್ತೀನಿ, ಆಯ್ತು ನೆಕ್ಸ್ಟ್ ನಾವು ಹೋಗೋಣ ಅಂತ. ಇವಾಗ ಏನ್ ಪ್ರಯೋಜನ? ನನ್ಗೆ ಇಷ್ಟರ ಮಟ್ಟಕ್ಕೆ ಮೆಂಟಲ್ ಅಬ್ಯೂಸ್ ಮಾಡಿಸಿ ಇವಾಗ ಹೋಗೋಣ ಅಂತ ಏನ್ ಪ್ರಶ್ನೆ? ಆಯ್ತು ಈಗ್ಲೂ ಹೋಗೋಣ, ಆದ್ರೆ ನನ್ ಒಂದೇ ಹೇಳೋದು, ಅಮ್ಮ ನೀವು ವಿಡಿಯೋ ನೋಡ್ತಿದ್ರೆ ಅದೇ ಹೇಳ್ತಾ ಇರೋದು, ಫುಲ್ ನೀವು ಈ ಇನ್ಫ್ಲೂಯೆನ್ಸ್ ಲೈಫ್, ಈ ಪಬ್ಲಿಕ್ ಲೈಫ್ ಬಿಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನನ್ನಷ್ಟು ಖುಷಿ ಪಡೋರು ಇರೋದಿಲ್ಲ. ಆಯ್ತಾ? ಬೇರೆ ರೀತಿನೂ ಸಮಾಜಕ್ಕೆ ಹೆಲ್ಪ್ ಮಾಡ್ಬೋದಲ್ವಾ? ಇವಾಗ ನಾವುಗಳು 3 ಜನ ಇದ್ಕೊಂಡು, ನಾನು ನಮ್ಮಮ್ಮ ನನ್ನ ತಮ್ಮ 3 ಜನ ಇದ್ಕೊಂಡು ನಾವೇನಾದ್ರೂ ಒಂದು ಒಗ್ಗಟ್ಟಾಗಿ ಏನಾದ್ರು ಒಂದ್ ಸಣ್ಣದಾಗಿ ಉದ್ಯಮ ಮಾಡ್ಕೊಂಡು ಬೇಕಾದ್ರೆ ಅನಾಥಾಶ್ರಮಗಳಿಗೆ ನಾವು ದುಡ್ಡು ಕೊಡ್ಬೋದಲ್ವಾ? ನಾವುನು ಸೇವೆ ಮಾಡ್ಬೋದಲ್ವಾ? ಆ ರೀತಿ ನಂದ ಯೋಚನೆಗಳು. ಬಟ್ ಇವ್ರು ಏನ್ ಮಾಡ್ತಾರೆ, ಪ್ರೊಫೆಷನಲ್ ಅಂದ್ರೆ ಇವ್ರ ಜೊತೆ ಇರೋರು ಹೊರಗ್ನವ್ರನ್ನೆಲ್ಲ ಫ್ಯಾಮಿಲಿ ಮಾಡ್ಕೊಂಡ್ ಬಿಡ್ತಾರೆ ಇವ್ರು. ಆ ರೀತಿ ಸ್ನೇಹಿತರೆ, ಒಟ್ನಲ್ಲಿ ಇಲ್ಲಿ ಮೇನ್ ಏನಂದ್ರೆ, ಇಲ್ಲಿ ನನ್ಗೆ ಮೆಂಟಲ್ ಅಬ್ಯೂಸ್ ತಡಿಯಕ್ ಆಗ್ದಿರಾ ಶೇರ್ ಮಾಡ್ಬೇಕು ಅಂತ ಹೇಳಿ ನಾನು ನಿನ್ನೆ ವಿಡಿಯೋ ಮಾಡಿದ್ದು. ಸೊ ಆಯ್ತು, ಇವಾಗ ಟೈಮ್ 7:19 ಆಯ್ತು, 7 ಮಾರ್ನಿಂಗು. ಸೊ ನಾನು ಇವಾಗ ಸ್ಕೂಟಿ ಕ್ಲಾಸ್ ಇನ್ನೊಂದು 5 ಕ್ಲಾಸ್ ಇದೆ, ಟೈಮ್ ಆಯ್ತು. ಎಸ್ ಸ್ನೇಹಿತರೆ, ಬಾಯ್, ಟೇಕ್ ಕೇರ್. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಯಾಕೆ ವಿಡಿಯೋ ಮಾಡಿದ್ದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ. ಯಾರೂ ಸಿಂಪತಿ ತೋರಿಸೋದೇನು ಬೇಡ ನಂಗೆ, ಬಟ್ ಇಟ್ ಈಸ್ ಅ ಹೀಲಿಂಗ್. ಎಲ್ಲರ ಲೈಫಲ್ಲೂ ಒಂದೊಂದಲ್ಲ ಒಂದ್ ರೀತಿ ಇರುತ್ತೆ. ಹೀಲ್ ಆಗಿ ನಾನು ಹೀಲ್ ಆಗ್ತೀನಿ. ಅಳು ಬಂದ್ರೆ ಹತ್ಕೊಂಡು ವಿಡಿಯೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ನಮ್ಮತನವನ್ನ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ರ, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹೊರಗ್ನವ್ರಾಗಿರ್ಬೋದು, ಎಲ್ರಿಗೂ ಒಳ್ಳೇದಾಗ್ಲಿ. ಕೀಪ್ ಹೀಲಿಂಗ್, ಕೀಪ್ ಚೂಸಿಂಗ್ ಯೋರ್ ಸೆಲ್ಫ್, ಫೈಂಡ್ ಯೋರ್ ಸೆಲ್ಫ್. ಎಸ್, ಆಲ್ವೇಸ್. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಆಸ್ ಆಲ್ವೇಸ್, ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.